ರೈಟ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡದ ಡೇಟಾ ಅನಾಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಟ್ರೈನಿಂಗ್ಗೆ ಸ್ವಾಗತ. ಇವತ್ತು 14ನೇ ದಿನ. ಇವತ್ತಿನ ಟಾಪಿಕ್ ಬಂದು ಲಿಂಕ್ಡ್ಇನ್ ಮತ್ತೆ ಕೆರಿಯರ್ ಗೈಡೆನ್ಸ್ ಮತ್ತೆ ರೆಸ್ಯೂಮೆನ್ನ ಯಾವ ರೀತಿ ನಾವು ಮಾಡಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಟೆಕ್ನಿಕಲಿ ಏನು ತುಂಬಾ ಇರಲ್ಲ. ನೀವು ಅಕಸ್ಮಾತಾಗಿ ಜಾಬ್ ಅಪ್ಲೈ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಅಕಸ್ಮಾತ್ ನನಗೆ ಕೆರಿಯರ್ ಗ್ಯಾಪ್ ಇದ್ರೆ ಏನ್ ಮಾಡಬೇಕು, ನಾನು ಅಕಸ್ಮಾತ್ ಬೇರೆ ಫೀಲ್ಡ್ ಅಲ್ಲಿ ಇದ್ದೆ, ಇವಾಗ ಡೇಟಾ ಅನಾಲಿಟಿಕ್ಸ್ ಬಂದ್ರೆ ಯಾವ ರೀತಿ ನಾನು ಅದನ್ನ ಜಾಬ್ ಅಪ್ಲೈ ಮಾಡಬೇಕು, ಮತ್ತೆ ಲಿಂಕ್ಡ್ಇನ್ ಅನ್ನ ಯಾವ ರೀತಿ ನಾನು ಓಪನ್ ಮಾಡಬೇಕು. ಸೊ ಇದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ಟಾಪಿಕ್ ಬಂದು ಬರೀ ಡಿಸ್ಕಷನ್ಸ್ ಇರುತ್ತೆ, ಅಂದ್ರೆ ಒಂದಷ್ಟು ಸ್ಲೈಡ್ಸ್ ಇದೆ, ನಿಮ್ಗೆ ನಾನು ತಿಳಿಸ್ಕೊಡೋದಷ್ಟೇ. ಟೆಕ್ನಿಕಲಿ ಏನಿರಲ್ಲ. ಇಷ್ಟು ದಿನ ನಾವೇನ್ ಟೆಕ್ನಿಕಲಿ ವರ್ಕ್ ಮಾಡಿದ್ವಿ, ಎಕ್ಸೆಲ್ ಇಂದ ಹಿಡಿದು ನಿನ್ನೆ ನಾವು ಪ್ರಾಜೆಕ್ಟ್ಸ್ ಅಂತ ಏನ್ ವರ್ಕ್ ಮಾಡಿದ್ವಿ, ಮತ್ತೆ ಇಂಟರ್ನ್ಶಿಪ್ ಇದೆಲ್ಲ ಏನ್ ವರ್ಕ್ ಮಾಡಿದ್ವಿ, ಇದೆಲ್ಲ ಬಂದು ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ. ನೀವು ಸ್ಕಿಲ್ಸ್ ಅನ್ನ ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಜಾಬ್ ಅಪ್ಲೈ ಮಾಡಕ್ ಸಾಧ್ಯ. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಫೇಕ್ ಆಗಿ ಏನ್ ಹಾಕ್ಬಿಡ್ತಾರೆ, ಆ ಥರ ಎಲ್ಲ ಮಾಡಕ್ ಹೋಗ್ಬಾರ್ದು. ನೀವು ಏನು ಕಲಿಬೇಕು ಮತ್ತೆ ಏನು ನಿಮ್ಮ ಪ್ರೊಫೈಲ್ ಅಲ್ಲಿ ಇರಬೇಕು ಮತ್ತೆ ಏನೆಲ್ಲ ನೀವು ಮಾಡಬೇಕು ಜಾಬ್ ಸಿಗೋದಿಕ್ಕೆ, ಅದೆಲ್ಲ ನಾನು ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ನಿಮ್ಮ ಪ್ರೊಫೈಲ್ ಅನ್ನ, ನಿಮ್ಮ ರೆಸ್ಯೂಮೆನ್ನ ಯಾವ ರೀತಿ ಮಾಡಬಹುದು ಅಂತ ಕೂಡ ನಾನು ನಿಮ್ಗೆ ಸಿಂಪಲ್ ಆಗಿ ಕಲಿಸ್ಕೊಡ್ತೀನಿ. ನಿಮ್ಮ ರೆಸ್ಯೂಮೆ ಯಾವ ರೀತಿ ಇರಬೇಕು ಮತ್ತೆ ಎಲ್ಲಿ ಹೋಗಿ ನೀವು ಸ್ಯಾಂಪಲ್ ರೆಸ್ಯೂಮೆಸ್ ತಗೋಬೇಕು, ಅಥವಾ ಅದು ನಿಮ್ಮ ರೆಸ್ಯೂಮೆನ ಎಲ್ಲಿ ಚೆಕ್ ಮಾಡಬೇಕು, ಅದನ್ನು ಕೂಡ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ಸೆಷನ್ ಅಲ್ಲಿ. ಸೊ ಇವತ್ತಿನ ಸೆಷನ್ ಬಂದು ಟೆಕ್ನಿಕಲ್ ಏನು ಜಾಸ್ತಿ ಇರಲ್ಲ, ಬಟ್ ಡಿಸ್ಕಷನ್ಗೆ ತುಂಬಾ, ಅಂದ್ರೆ ನಾನು ನಿಮಗೆ ಜಸ್ಟ್ ಇನ್ಫಾರ್ಮೇಶನ್ ಕೊಡುವಂಥದ್ದು ಜಾಸ್ತಿ ಇರುತ್ತೆ. ಓಕೆ, ರೈಟ್. ಸೊ ಇವತ್ತು ನಾವು ಟಾಪಿಕ್ಸ್ ಏನೆಲ್ಲ ನೋಡ್ತೀವಿ ಅಂತ ನಾನು ತೋರಿಸ್ತೀನಿ. ಇಲ್ಲಿ ನಾನು ಏನಕ್ಕೆ ಡೈರೆಕ್ಟ್ ಇಲ್ಲಿ ಬಂದಿದ್ದೀನಿ ಅಂದ್ರೆ PPT ಎಷ್ಟೊಂದು ಸ್ಲೈಡ್ಸ್ ಇದೆ. ಯಾಕೆ ಅಂತಂದ್ರೆ ನಾನಿಲ್ಲಿ ಡಿಸ್ಕಷನ್ ಮಾಡೋದಕ್ಕೆ ತುಂಬಾ ಇದೆ, ಇಲ್ಲಿ ಟೆಕ್ನಿಕಲಿ ನಾನು ಮಾಡುವಂಥದ್ದು ಏನೂ ಇಲ್ಲ. ಹಂಗಾಗಿ ನಾನು ಯಾವುದೇ ಎಕ್ಸೆಲ್ ಫೈಲ್ ಆಗಲಿ, ಪೈಥಾನ್ ಫೈಲ್ ಆಗಲಿ, ಪವರ್ BI ಫೈಲ್ ಆಗಲಿ ಯಾವುದನ್ನು ತಂದಿಲ್ಲ. ಜಸ್ಟ್ ಡೈರೆಕ್ಟ್ PPT ಅನ್ನ ತಂದಿದ್ದೀನಿ. ಈ PPT ಯಾರಿಗೆಲ್ಲ ಬೇಕು ನಾನು ಅದನ್ನ ಗ್ರೂಪಲ್ಲಿ ಹಾಕ್ತಾರೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಅದನ್ನ ಸೇವ್ ಮಾಡ್ಕೋಬಹುದು. ಓಕೆ, ಟಾಪಿಕ್ಸ್ ಫಸ್ಟ್ ರೆಸ್ಯೂಮೆ ಬಗ್ಗೆ ಮಾತಾಡೋಣ. ವಾಟ್ ಈಸ್ ಅ ರೆಸ್ಯೂಮೆ? CV ಅಂದ್ರೆ ಏನು, ನಾವು ರೆಸ್ಯೂಮೆ ಯಾಕೆ ಮಾಡಬೇಕು, ಮತ್ತೆ ಈ ರೆಸ್ಯೂಮೆ ಏನಿದೆಯಲ್ಲ ಅಥವಾ ಪ್ರೊಫೈಲ್, ನಮ್ಮ ಬಯೋಡಾಟಾ ಇದೆ, ಅದನ್ನ ಯಾವ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ನಾವು ಮಾಡ್ಬೋದು ಅಂತ ಒಂದಷ್ಟು ಟಿಪ್ಸ್ ಅನ್ನ ಕೊಡ್ತೀನಿ. ಮತ್ತೆ ATS ಅಂದ್ರೆ ಏನು, ATS ರೆಸ್ಯೂಮೆ ಅಂದ್ರೆ ಏನು, ಹೈರಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಮತ್ತೆ ಈ ATS ರೆಸ್ಯೂಮೆ ಯಾವ ರೀತಿ ನಾನು ಮಾಡ್ಕೋಬೇಕು, ಇದರಿಂದ ಏನು ಉಪಯೋಗ, ಅದೆಲ್ಲ ನಾನು ನಿಮಗೆ ಫಸ್ಟ್ ಸೆಷನ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಲಿಂಕ್ಡ್ಇನ್ ಯಾವ ರೀತಿ ನಾವು ಎಫೆಕ್ಟಿವ್ ಆಗಿ ಒಂದು ಲಿಂಕ್ಡ್ಇನ್ ಓಪನ್ ಮಾಡಬಹುದು, ಮತ್ತೆ ಎಫೆಕ್ಟಿವ್ ಆಗಿ ನಾವು ಯಾವ ರೀತಿ ಅದನ್ನ ಯೂಸ್ ಮಾಡ್ಕೋಬಹುದು, ಎಲ್ಲಿ ನಾವು ಜಾಬ್ ಅಪ್ಲೈ ಮಾಡಬಹುದು, ಏನೆಲ್ಲ ಯೂಸಸ್ ಇದೆ ಲಿಂಕ್ಡ್ಇನ್ ಅಲ್ಲಿ, ಯಾವ ರೀತಿ ನಾವು ಈ ಲಿಂಕ್ಡ್ಇನ್ ಅನ್ನ ಯೂಸ್ ಮಾಡ್ಕೋಬಹುದು, ಎಲ್ಲದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಆಯ್ತಾ? ಕ್ರಿಯೇಟ್ ಪ್ರೊಫೈಲ್ ಹೆಂಗ್ ಮಾಡೋದು, ಮತ್ತೆ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಲಿಂಕ್ಡ್ಇನ್ ಬಗ್ಗೆ ಇರುತ್ತೆ. ಇದಾದ್ಮೇಲೆ ನಿಮ್ಗೆ ಜಾಬ್ ಸರ್ಚ್ ಅನ್ನ ಯಾವ ರೀತಿ ಮಾಡಬೇಕು, ಇದು ಮೇನ್. ತುಂಬಾ ಜನಕ್ಕೆ ನಮ್ಗೆ ಕಾಲ್ಸೇ ಬರ್ತಾ ಇಲ್ಲ, ನಾವೆಷ್ಟೋ ಅಪ್ಲೈ ಮಾಡ್ತೀವಿ, ಏನ್ ಮಾಡಬೇಕು. ಇದಕ್ಕೆಲ್ಲ ಇವಾಗ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಆಗಿದೆ. ಇವಾಗ ಕೋವಿಡ್ ಆದ್ಮೇಲೆ ತುಂಬಾ ಚೇಂಜಸ್ ಇದೆ. ಅದೆಲ್ಲ ನಾನು ನಿಮ್ಗೆ ನನ್ನ ಅನುಭವದ ಪ್ರಕಾರ ಏನೇನಿದೆ, ಏನೇನು ನಡೀತಾ ಇದೆ ಇಂಡಸ್ಟ್ರಿಯಲ್ಲಿ, ನಾನು ನಿಮ್ಗೆ ಅದನ್ನ ತಿಳಿಸ್ಕೊಡ್ತೀನಿ. ಅದ್ರ ಪ್ರಕಾರ ನೀವು ಎಕ್ಸ್ಪೆರಿಮೆಂಟ್ ಮಾಡಲೇಬೇಕಾಗುತ್ತೆ, ಅದ್ರಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಕೆರಿಯರ್, ಸಪೋಸ್ ಈಗ ಜಸ್ಟ್ ಯಾರೋ ಕೇಳ್ತಾ ಇದ್ರು IT, ನಾನು ಫ್ರೆಶರ್ ಆಗಿ ಹೋಗ್ಬೇಕಂದ್ರೆ ಏನೆಲ್ಲ ಮಾಡಬೇಕು ಅಂತ. ಸೊ ಇಲ್ಲಿ ನಾನು ನಿಮ್ಗೆ ಕೆರಿಯರ್ ಡೊಮೈನ್ ಚೇಂಜಸ್ ಬಗ್ಗೆ ಹೇಳ್ತೀನಿ, ಮತ್ತೆ ಕೆರಿಯರ್ ಗ್ಯಾಪ್ಸ್ ಇದ್ರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಕೆರಿಯರ್ ಗ್ಯಾಪ್ಸ್ ಬರ್ಬೋದು, ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು, ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆ, ರೈಟ್. ಸೊ ಇದು ಇವತ್ತಿನ ಟಾಪಿಕ್ಸ್. ಇಷ್ಟು ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡೋಣ. ಅದು ಬಿಟ್ಟು ನಿಮ್ಗೆ ಇನ್ನೂ ಕೆಲವೊಂದು ಡಾಕ್ಯುಮೆಂಟ್ಸ್ ತಂದಿದ್ದೀನಿ, ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ರೈಟ್, ಫಸ್ಟ್ ಆಫ್ ಆಲ್ ಈ ರೆಸ್ಯೂಮೆ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ CV ಕ್ರಿಯೇಟ್ ಮಾಡ್ತಾರೆ, ಅಂದ್ರೆ ಕರಿಕ್ಯುಲಮ್ ವಿಟಾಯ್ ಅಂತ, ಇಲ್ಲ ಅಂದ್ರೆ ರೆಸ್ಯೂಮೆ ಅಂತ ಮಾಡಿ ಕಳಿಸ್ತಾರೆ, ಇಲ್ಲ ಅಂದ್ರೆ ಬಯೋಡಾಟಾ ಅಂತ ಕಳಿಸ್ತಾರೆ. ನಾವು ಯಾವ್ದನ್ನ ಕ್ರಿಯೇಟ್ ಮಾಡಬೇಕು, ಜಾಬ್ ಅಪ್ಲೈ ಮಾಡೋದಕ್ಕೆ
ಯಾವ್ದನ್ನ ನಾವು ಯೂಸ್ ಮಾಡಬೇಕು ತುಂಬಾ ಜನಕ್ಕೆ ಅದ್ ಗೊತ್ತಿಲ್ಲ. ಓಕೆ, ಇಲ್ಲಿ ನಾನು ನೋಡಿ ಈ ರೆಸ್ಯೂಮೆ ಮತ್ತೆ CV ಈ ಎರಡನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವುದು ನಾನು ಜಾಬ್ ಅಪ್ಲೈ ಮಾಡೋದಕ್ಕೆ ಯೂಸ್ ಮಾಡಬೇಕು ಅಂತ. ಬಯೋಡಾಟಾ ಇವಾಗ ಯಾರು ಅಷ್ಟೊಂದು ಯೂಸ್ ಮಾಡಲ್ಲ. ಓಕೆ, ಫಸ್ಟ್ ನಾವು ಈ ರೆಸ್ಯೂಮೆ ಅಂದ್ರೆ ಏನು ಅಂತ ನೋಡೋಣ. ರೆಸ್ಯೂಮೆ ಅಂತಂದ್ರೆ ಅದೊಂದು ಫಾರ್ಮಲ್ ಡಾಕ್ಯುಮೆಂಟ್. ಏನು ಫಾರ್ಮಲ್ ಡಾಕ್ಯುಮೆಂಟ್ ಅಂದ್ರೆ ಇಟ್ ಪ್ರೊವೈಡ್ಸ್ ಓವರ್ ವ್ಯೂ ಆಫ್ ಯುವರ್ ಪ್ರೊಫೆಷನಲ್ ಕ್ವಾಲಿಫಿಕೇಶನ್ಸ್ including your relevant work experience, skill, education and notable accomplishments. ಈ ಸೆಂಟೆನ್ಸ್ ಏನ್ ಹೇಳುತ್ತೆ ಅಂದ್ರೆ ಈ ರೆಸ್ಯೂಮೆ ಇದೆಲ್ಲ ಇದು ಒಂದು ಡಾಕ್ಯುಮೆಂಟ್. ಓಕೆ, ಫಾರ್ಮಲ್ ಡಾಕ್ಯುಮೆಂಟ್ ಅಂದ್ರೆ ನಿಮಗೆ ಕರೆಕ್ಟ್ ಇನ್ಫಾರ್ಮೇಶನ್, ಅಫಿಷಿಯಲ್ ಇನ್ಫಾರ್ಮೇಶನ್ ಇರುತ್ತೆ. ಏನೆಲ್ಲ ಇರುತ್ತೆ? ಪ್ರೊಫೆಷನಲ್ ಡೀಟೇಲ್ಸ್, ಎಜುಕೇಶನ್ ಡೀಟೇಲ್ಸ್, ನನಗೆ ಗೊತ್ತಿರ್ತಕ್ಕಂಥ ಸ್ಕಿಲ್ಸ್, ನಾನೇನಾದ್ರೂ ಎಲ್ಲಾದ್ರೂ ವರ್ಕ್ ಮಾಡಿದ್ರೆ ಅದರ ಎಕ್ಸ್ಪೀರಿಯನ್ಸ್, ಅಥವಾ ನಾನು ಏನಾದ್ರು ಸರ್ಟಿಫಿಕೇಶನ್ಸ್ ಮಾಡ್ಕೊಂಡಿದ್ರೆ ಆ ಸರ್ಟಿಫಿಕೇಶನ್ಸ್. ಇದು ಬರೀ ಸಮ್ಮರಿ ಇರುತ್ತೆ. ಸಮ್ಮರಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್ ಅಲ್ಲಿ 1 ವರ್ಷದ ಕೆಲಸ ಮಾಡ್ತಾ ಏನಂದ್ರೆ ಐ ಆಮ್ ವರ್ಕಿಂಗ್ ಇನ್ ಐಟೆಕ್ ಅನಾಲಿಟಿಕ್ ಸೊಲ್ಯೂಷನ್ ಸಿನ್ಸ್ 1 year ಅಷ್ಟೇ. ಏನ್ ವರ್ಕ್ ಮಾಡ್ತಿದ್ದೆ ಅದೆಲ್ಲ ಆಮೇಲೆ ಬರುತ್ತೆ ಡೆಸಿಗ್ನೇಷನ್. ಅದೇ ನಾನು ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಸ್ಕಿಲ್ಸ್, ನನಗೆ ಅಡ್ವಾನ್ಸ್ ಎಕ್ಸೆಲ್ ಗೊತ್ತು. ಸ್ಕಿಲ್ಸ್ ಅಂತ ಹಾಕ್ಬಿಟ್ಟು ಅಡ್ವಾನ್ಸ್ಡ್ ಎಕ್ಸೆಲ್, VBA ಮ್ಯಾಕ್ರೋಸ್, ಪವರ್ BI, ಟ್ಯಾಬ್ಲು, ಬಿಸ್ನೆಸ್ ಇಂಟೆಲಿಜೆನ್ಸ್, ಈ ತರದ್ದು ಜಸ್ಟ್ ಬ್ರೀಫ್ ಆಗಿ ಹಾಕ್ಬೇಕು. Resume helps you demonstrate your abilities and convince employees you are qualified and hireable. ನಾವಿಲ್ಲಿ ಏನ್ ಹಾಕ್ತಿವಲ್ಲ, ಸಿಂಪಲ್ ಆಗಿ ಕೆಲವೊಂದು ಪಾಯಿಂಟ್ಸ್ ಅನ್ನ ಹಾಕಿರ್ತೀವಲ್ಲ, ಅದು ಹೆಂಗಿರ್ಬೇಕು ಅಂದ್ರೆ ಅಕಸ್ಮಾತ್ ಯಾರಾದ್ರೂ ಕಂಪನಿಯವರು HR ಅಥವಾ ಯಾವ್ದಾರ ಮ್ಯಾನೇಜರ್ ಅದನ್ನ ನೋಡಿದ್ರೆ ಸಿಂಪಲ್ ಆಗಿ ಅವ್ರಿಗೆ ಈಸಿಗೆ ಅರ್ಥ ಆಗ್ಬೇಕು. ನೀವು ಸಮ್ಮರಿ ಅಂತ ಬರ್ದ್ಬಿಟ್ಟು ಎಲ್ಲ ಸ್ಟೋರಿ ತರ ಬರೆದ್ರೆ, ಒಂದು ಕಥೆಗಳ ತರ ಬರೆದ್ರೆ ಯಾರಿಗೂ ಓದೋಷ್ಟು ಟೈಮ್ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರಿಗೂ ಟೈಮ್ ಇಲ್ಲ. ನಿಮ್ಮ ಸ್ಟೋರಿ ಅಲ್ಲಿ ಬರೆದ್ರೆ ಯಾರೂ ಓದಲ್ಲ. ನೋಡಿ ಇಲ್ಲಿ ಏನಂತ ಹೇಳುತ್ತೆ ಅಂದ್ರೆ ಸ್ಪೆಲ್ಲಿಂಗ್ ಆಫ್ ರೆಸ್ಯೂಮ್ ಆಕ್ಚುಲಿ ಒರಿಜಿನೇಟ್ಸ್ ಫ್ರಮ್ ಫ್ರೆಂಚ್ ಅಂಡ್ ಇಟ್ ಮೀನ್ಸ್ ಸಮ್ಮರಿ. ಅಂದ್ರೆ ರೆಸ್ಯೂಮ್ ಅಂದ್ರೆ ಸಮ್ಮರಿ ಅಂತ ನಾವಲ್ಲಿ ಹೇಳಿದ್ನಲ್ಲ. ನೀವು ಸಿಂಪಲ್ ಆಗಿ ಪಾಯಿಂಟ್ ಟು ಪಾಯಿಂಟ್ ನೀವೇನಿದೆ ಅದನ್ನೆಲ್ಲ ಹಾಕ್ಬೇಕು. ಓಕೆ, ಇದು ರೆಸ್ಯೂಮ್. CV ಅಂದ್ರೆ ಏನು? ಕರಿಕ್ಯುಲಮ್ ವಿಟಾಯೆ, ವಿಚ್ ಮೀನ್ಸ್ ಕೋರ್ಸ್ ಆಫ್ ಲೈಫ್ ಅಂತ. ಲ್ಯಾಟಿನ್ ಅಲ್ಲಿ ಕರಿಕ್ಯುಲಮ್ ವಿಟಾಯೆ ಅಂದ್ರೆ ಕೋರ್ಸ್ ಆಫ್ ಲೈಫ್. ಏನಪ್ಪಾ ಅದಂದ್ರೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಡ್ತೀವಿ ನಾವು. CV is a detailed document highlighting your professional and academic history. ಅಂದ್ರೆ ನಾನು ಕಂಪ್ಲೀಟ್ ನನ್ನ ಡೀಟೇಲ್ಸ್ ಅನ್ನ ಅದರಲ್ಲಿ ಪ್ರಸ್ತಾಪ ಮಾಡ್ಬೇಕಂದ್ರೆ ನಾನು ಅದರಲ್ಲಿ ಒಂದು ಮೆನ್ಷನ್ ಮಾಡಬೇಕು. ಯಾತಕ್ಕೆ ಮೆನ್ಷನ್ ಮಾಡಬೇಕು? ಯೂಶಲಿ ಏನಾಗುತ್ತೆ ನೋಡಿ, ಇನ್ಫಾರ್ಮೇಶನ್ CV typically include information like work experience, achievements, awards, scholarship or grants you have earned, coursework, research project and publications for your work. ಇದನ್ನ ಯಾಕೆ ಯೂಸ್ ಮಾಡ್ತಾರೆ ನಾನು ಹೇಳ್ತೀನಿ ನೋಡಿ. ಇದೆಲ್ಲ ಯೂಶಲಿ ಅಕಸ್ಮಾತ್ ನಾನು ಬೇರೆ ದೇಶಕ್ಕೆ ಏನೋ ಓದಕ್ಕೆ ಅಂತ ಹೋಗಿರ್ತೀನಿ, ಅಥವಾ ಹೈಯರ್ ಎಜುಕೇಶನ್ಗೆ ಹೋಗ್ತೀನಿ, ಅಥವಾ ಬೇರೆ ಯಾವುದೋ ಬೇರೆ ಕಂಟ್ರಿಯಲ್ಲಿ ನಾನು ಜಾಬ್ ಹುಡುಕಕ್ಕೆ ಅಂತ ಹೋಗಿರ್ತೀನಿ. ಅಂತ ಟೈಮಲ್ಲಿ ನಾವು ಈ CV ಅನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸುಮ್ಮನೆ ನಾನು ಒಂದೊಂದು ಲೈನ್ ಅಂತ ಹಾಕಿದ್ರೆ ಅದನ್ನ ತಗೊಳ್ಳಲ್ಲ. ಯಾಕಂದ್ರೆ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅವ್ರಿಗೆ ಬೇಕಾಗುತ್ತೆ. ಸೊ ನೀವಿವಾಗ ನಾನು CV ಮಾಡ್ಬೇಕಾ ರೆಸ್ಯೂಮೆ ಮಾಡ್ಬೇಕಂತ ನಾನು ಕೇಳಿದ್ರೆ ಸಿಂಪಲ್ ಆಗಿ ಇವಾಗ ಅಕಸ್ಮಾತ್ ನೀವೇನಾದ್ರು ಔಟ್ಸೈಡ್ ಇಂಡಿಯಾ ಓದಕ್ ಹೋಗ್ತೀನಿ, ಅಥವಾ ನಾನು ಔಟ್ಸೈಡ್ ಇಂಡಿಯಾನು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಒಂದು CV ಅನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ರೆಸ್ಯೂಮೆ ಅಷ್ಟೇ ಸಾಕು. ರೆಸ್ಯೂಮೆಲ್ ಏನಿರಬೇಕು, ಯಾವ ತರ ಮಾಡಬೇಕು ಎಲ್ಲ ನಾನು ಪ್ರಾಕ್ಟಿಕಲ್ ತೋರಿಸ್ತೀನಿ. ರೈಟ್, ಪರ್ಪಸ್ ಆಫ್ ಅ ರೆಸ್ಯೂಮೆ. ಏನ್ ಪರ್ಪಸ್ ನೋಡಿ, ಫಸ್ಟ್ ಮೇನ್ ಥಿಂಗ್ ನಾನು ಹೇಳೋದು ಸಿಂಪಲ್. ಪರ್ಪಸ್ ಆಫ್ ರೆಸ್ಯೂಮೆ ಅಂದ್ರೆ ನಾನು ಜಾಬ್ ಹುಡ್ಕೋದಿಕ್ಕೆ ಈ ರೆಸ್ಯೂಮೆನ ಪ್ರಿಪೇರ್ ಮಾಡ್ತೀನಿ. ದ ಪರ್ಪಸ್ ಆಫ್ ರೆಸ್ಯೂಮೆ ಇಸ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಅಂದ್ರೆ ನಾನು ಜಾಬ್ ಹುಡುಕ್ಬೇಕು, ಅದಕ್ಕೆ ನಾನೇನ್ ಮಾಡ್ತೀನಿ, ನನ್ನ ಬಗ್ಗೆ ನಾನು ಹೇಳ್ಕೋಬೇಕು. ಅದು ಡೀಟೇಲ್ ಆಗಿ ನಾನು ಏನಾದ್ರು ಹೇಳ್ಬೇಕು ಅಂತಂದ್ರೆ ನಾನು ಖುದ್ದಾಗಿ ಪರ್ಸ್ನಲಿ ಹೋಗ್ಬೇಕಾಗತ್ತೆ. ನೀವು ಅಲ್ಲಿ ಖುದ್ದಾಗಿ ಪರ್ಸ್ನಲಿ ಇಂಟರ್ವ್ಯೂ ಅವ್ರು ಏನಾದ್ರು ಕರಿಬೇಕು ಅಂತಂದ್ರೆ ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ರೆಸ್ಯೂಮೆ ಸಖತ್ ಸ್ಟ್ರಾಂಗ್ ಇರಬೇಕು. ಸ್ಟ್ರಾಂಗ್ ಅಂತಂದ್ರೆ ಅವ್ರು ನೋಡಿದ ತಕ್ಷಣ ಎಸ್ ಈ ವ್ಯಕ್ತಿನ ನಾನು ಏನಾದ್ರು ಹೈರ್ ಮಾಡ್ಕೊಂಡ್ರೆ, ಅಥವಾ ಅಟ್ಲೀಸ್ಟ್ ನಾನು ಇಂಟರ್ವ್ಯೂ ಕರೆದ್ರೆ
ನಮ್ಮ ಪ್ರಾಜೆಕ್ಟ್ಸ್ಗೆ, ನಮ್ಮ ಕಂಪ್ನಿಲಿ ಇರೋಂಥ ಪ್ರಾಜೆಕ್ಟ್ಸ್ಗೆ ಯೂಸ್ ಆಗುತ್ತೆ ಅಂತ. ಸೊ ಅದು ನೀವು ಆ ಥರ ನೀವು ರೆಸ್ಯೂಮೆನ ಬಿಲ್ಡ್ ಮಾಡಬೇಕು. ಅಂದರೆ ಒಂದು ಪ್ರೊಫೈಲ್ನ ರೆಡಿ ಮಾಡ್ಕೋಬೇಕು. ದ ಪರ್ಪಸ್ ಆಫ್ ರೆಸ್ಯೂಮ್ ಇಸ್ ಟು ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಟು ಎಂಪ್ಲಾಯರ್ಸ್, ಪ್ರೆಸೆಂಟ್ ಯುವರ್ ಕ್ವಾಲಿಫಿಕೇಶನ್ಸ್ ಇನ್ ಸೆಕ್ಯೂರ್ ಆ್ಯಂಡ್ ಇಂಟರ್ವ್ಯೂ. ಅಂದರೆ ನಾನು ಇಂಟರ್ವ್ಯೂ ನನಗೆ ಬೇಕು ಅಂತಂದಾಗ ನಮ್ಮ ಪ್ರೊಫೈಲ್ ಕರೆಕ್ಟ್ ಆಗಿದ್ರೆ ಮಾತ್ರ ಇಂಟರ್ವ್ಯೂ ಕರೀತಾರೆ. ಓಕೆ, ದ ಗೋಲ್ ಆಫ್ ರೈಟಿಂಗ್ ಎ ರೆಸ್ಯೂಮ್ ಇಸ್ ಟು ಶೋಕಾಸ್ ಯುವರ್ ಎಕ್ಸ್ಪೀರಿಯನ್ಸ್, ಎಜುಕೇಶನ್, ಸ್ಕಿಲ್ಸ್ ಇನ್ ಅ ಸ್ಟ್ಯಾಂಡರ್ಡೈಸ್ ಫಾರ್ಮ್ಯಾಟ್ ವಿಚ್ ಇಸ್ ಈಸಿ ಫಾರ್ ರಿಕ್ರೂಟರ್ಸ್ ಟು ರೀಡ್. ನಾನು ಹೇಳಿದೆ ಸಮ್ಮರಿ. ಯಾರಾದರೂ ನಿಮ್ಮ ಪ್ರೊಫೈಲ್ ನೋಡಿದ್ರೆ ತುಂಬ ಈಸಿ ಇರಬೇಕು, ತುಂಬ ಪ್ರಿಸೈಸ್, ಅಂದರೆ ಪಾಯಿಂಟ್ ಟು ಪಾಯಿಂಟ್ ಇರಬೇಕು. ನಾನು ತುಂಬ ಜನ ನೋಡಿದ್ದೀನಿ, ಅಡ್ವಾನ್ಸ್ಡ್ ಎಕ್ಸೆಲ್ ಬ್ರ್ಯಾಕೆಟಲ್ಲಿ ವಿ ಲುಕಪ್, ಹೆಚ್ ಲುಕಪ್, ಮತ್ತು ಚಾರ್ಟ್ಸು, ಬಾರ್ ಚಾರ್ಟ್ ಇದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ರೆಸ್ಯೂಮ್ ನಾನು ನೋಡಿದ್ದೀನಿ, ತುಂಬ ಪ್ರೊಫೈಲ್ಸ್ ನೋಡಿದ್ದೀನಿ. ಎಲ್ಲ ಏನು ಮಾಡ್ತಾರೆ ಅಂದ್ರೆ ಅಡ್ವಾನ್ಸ್ಡ್ ಎಕ್ಸೆಲ್ ಹಾಕ್ಬಿಟ್ಟು ಬ್ರ್ಯಾಕೆಟ್ ಎಲ್ಲ ಅವ್ರಿಗೆ ಗೊತ್ತಿರೋ ಫಾರ್ಮುಲಾ, ಸಮ್, ಆವ್ರೇಜ್, ಮಿನಿಮಮ್ ಇದೆಲ್ಲ ಹಾಕಕ್ಕೆ ಹೋಗ್ಬೇಡಿ. ತುಂಬ ಸಿಂಪಲ್, ಎಷ್ಟು ಸಿಂಪಲ್ ಇರುತ್ತೋ ಅಷ್ಟು ಒಳ್ಳೇದು. Resume is definitely a must have. Without it, you cannot expect to be invited for a job interview. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನೀವು ನಿಮ್ಮ ಪ್ರೊಫೈಲ್ ಅನ್ನ ರೆಡಿ ಮಾಡ್ಕೊಂಡು ಆಪ್ಟಿಮೈಸ್ ಮಾಡ್ತಾ ಇರಬೇಕು. ಮುಂಚೆ ಎಲ್ಲ ಹೆಂಗಿತ್ತು ಗೊತ್ತಾ? ಮುಂಚೆ ಎಲ್ಲ ನಾನೇನ್ ಮಾಡ್ತಿದ್ದೆ ಅಂದ್ರೆ, ನಾನು ಒಂದು ಪ್ರೊಫೈಲ್ ರೆಡಿ ಮಾಡ್ಕೊತಿದ್ದೆ, ರೆಸ್ಯೂಮೆ, ಅದನ್ನ ಅಪ್ಲೈ ಮಾಡ್ತಾ ಇದ್ದೆ, ಅಥವಾ ಯಾರಿಗಾನ ಹೋಗ್ಬಿಟ್ಟು ಹಾರ್ಡ್ ಕಾಪೀಸ್ ಕೊಡ್ತಾ ಇದ್ದೆ, ಅಥವಾ ನಮಗೆ ಯಾರೋ ಪರಿಚಯಸ್ಥರಿಗೆ ನಾವು ಅದನ್ನ ಕೊಡ್ತಾ ಇದ್ವಿ. ಬಟ್ ಇವಾಗ ಕಂಪ್ಲೀಟ್ ಪ್ರಾಸೆಸ್ ಚೇಂಜ್ ಆಗಿದೆ. ಅಂದ್ರೆ ಎಲ್ಲ ಆನ್ಲೈನ್ ಇರೋದ್ರಿಂದ ನೀವು ಆ SEO, ಆಯ್ತಾ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ಸ್ ಮಾಡಬೇಕು, ಮತ್ತೆ ರೈಟ್ ಪ್ಲೇಸ್ ಅಲ್ಲಿ ನೀವು ಅದನ್ನ ಪ್ರೊಫೈಲ್ ಅನ್ನ ತೋರಿಸ್ಬೇಕು, ಮತ್ತೆ ನಿಮ್ಗಿರುವಂತ ಸ್ಕಿಲ್ಸ್ ಅನ್ನ ನೀವು ಆದಷ್ಟು ನೀವು ಶೋಕಾಸ್ ಮಾಡ್ಬೇಕು. ಸೊ ತುಂಬಾ ಇದೆ ಆಕ್ಚುಲಿ. ಸುಮ್ಮನೆ ನೀವು ರೆಸ್ಯೂಮೆ ಯಾವುದೋ ಒಂದ್ ಕಡೆ, ಎಲ್ಲೋ ಒಂದ್ ಕಡೆ ಜಾಬ್ ಓಪನಿಂಗ್ ಇದೆ ಅಂದ್ರೆ ಏನ್ ಮಾಡ್ತೀರಾ ಗೊತ್ತಾ? ಅಪ್ಲೈ ಮಾಡ್ಬಿಟ್ಟು ಸುಮ್ಮನೆ ಬಿಡ್ತೀರಾ. ಆಮೇಲೆ ಏನ್ ಸರ್ ನಾನು ಇಷ್ಟೆಲ್ಲ ಅಪ್ಲೈ ಮಾಡಿದೆ, ಬರಲೇ ಇಲ್ಲ ಜಾಬ್ ಅಂತ. ಹಂಗಾಗಲ್ಲ. ಈಗ ಎಲ್ಲದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಿಮ್ಗೆ ಸರ್ಚ್ ಮಾಡಬೇಕು ಅಂದ್ರೆ ಅದಕ್ಕೆ ಕರೆಕ್ಟ್ ಕೀವರ್ಡ್ಸ್ ಇರಬೇಕು. ನಾನು ಅಷ್ಟೊಂದು ಟೆಕ್ನಿಕಲಿ ಸ್ಟ್ರಾಂಗ್ ಇಲ್ಲ. ಅದು ಹೆಂಗೆ ನಾನು ಕೀವರ್ಡ್ಸ್ ಹುಡ್ಕೋದು, SEO ಆಪ್ಟಿಮೈಸೇಷನ್ ಹೆಂಗ್ ಮಾಡೋದು, ATS ಫ್ರೆಂಡ್ಲಿ ರೆಸ್ಯೂಮ್ ಹೆಂಗ್ ಕ್ರಿಯೇಟ್ ಮಾಡೋದು, ಎಲ್ಲದಕ್ಕೂ ಸಿಂಪಲ್ ಸೊಲ್ಯೂಷನ್ ಇದೆ. ನಾನು ಹೇಳ್ತೀನಿ ಏನ್ ಮಾಡಬೇಕು ಅಂತ. ರೆಸ್ಯೂಮ್ ಇಸ್ ಡೆಫಿನೆಟ್ಲಿ ಮಸ್ಟ್ ಹ್ಯಾವ್. ಇದು ಬೇಕೇ ಬೇಕು. ಎಲ್ಲರೂ ನಿಮ್ಮ ಪ್ರೊಫೈಲ್ನ ರೆಡಿ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ನೀವು ಎಷ್ಟು ನೀಟಾಗಿ ರೆಸ್ಯೂಮ್ ರೆಡಿ ಮಾಡ್ಕೊಂಡಿರ್ತೀರ, ಅಷ್ಟು ಈಸಿ ನಿಮಗೆ ಜಾಬ್ ಅಪ್ಲೈ ಮಾಡೋದಕ್ಕೆ. ಓಕೆನಾ? ವಾಟ್ ಐ ಕ್ಯಾನ್ ಹ್ಯಾವ್ ಇನ್ ಅ ರೆಸ್ಯೂಮೆ, ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ತುಂಬಾ ಇಂಪಾರ್ಟೆಂಟ್ ಸ್ಲೈಡ್. ನಾನಿವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಯಾರಾದ್ರೂ ಅಕಸ್ಮಾತ್ ಫ್ರೆಶರ್ಸ್ ಇದ್ರೆ, ಪ್ರೊಫೆಷನಲ್ಸ್ ಇದ್ರೆ, ಯಾರಾದ್ರೂ ಕೆಲಸ ಹುಡುಕೋರಿದ್ರೆ, ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ, ಅದನ್ನ ನೀವು ಜಸ್ಟ್ ತಲೆಯಲ್ಲಿ ಇಟ್ಕೊಳ್ಳಿ ಸಾಕು. ಈಗ ರೆಸ್ಯೂಮೆ ಮಾಡ್ಬೇಕಾದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಸರ್ ನಮ್ಗೊಂದು ಸ್ಯಾಂಪಲ್ ಕಳಿಸಿ, ನಾನು ಅದೇ ತರ ಒಂದು ರೆಸ್ಯೂಮೆ ಪ್ರಿಪೇರ್ ಮಾಡ್ಕೋತೀನಿ ಅಂತ. ಎಲ್ರಿಗೂ ಒಂದೇ ತರ ರೆಸ್ಯೂಮೆ ಪ್ರಿಪೇರ್ ಮಾಡಬಾರ್ದು. ಫ್ರೆಶರ್ಸ್ ಒಂಥರ ಇರಬೇಕು, ಪ್ರೊಫೆಷನಲ್ಸ್ ಒಂಥರ ಇರಬೇಕು. ಫ್ರೆಶರ್ಸ್ ಯಾವ ತರ ಇರ್ಬೇಕು? ನಾನು ಫಸ್ಟ್ ಫ್ರೆಶರ್ಸ್ಗೆ ಹೇಳ್ತೀನಿ ನೋಡಿ. ಫ್ರೆಶರ್ಸ್ ಆಗಲಿ, ಪ್ರೊಫೆಷನಲ್ಸ್ ಆಗಲಿ, ಯಾರೇ ಆಗಲಿ, ಫಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಬಿಡಿ. ಅದಾದ್ಮೇಲೆ ನಿಮ್ಮ ಇಂಟ್ರೊಡಕ್ಷನ್ ಬಗ್ಗೆ, ನಿಮ್ಮ ಬಗ್ಗೆ ಒಂದು 2 ಲೈನ್ ಇರಬೇಕು. ಯೂಶಲಿ ಫ್ರೆಶರ್ಸ್ ಏನ್ ಮಾಡಬೇಕು ಅಂದ್ರೆ, ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ಸ್, ಅವ್ರ ಸರ್ಟಿಫಿಕೇಶನ್ಸ್, ಇದನ್ನ ಫಸ್ಟ್ ಬರುತ್ತೆ. ಆಯ್ತಾ? ಅದಾದ್ಮೇಲೆ ಸ್ಕಿಲ್ಸ್ ಅಥವಾ ಪ್ರಾಜೆಕ್ಟ್ಸ್ ವರ್ಕ್ ಮಾಡುವಂಥದ್ದು. ಸೊ ಇಷ್ಟು ಫಸ್ಟ್ ಬರಬೇಕು. ಫ್ರೆಶರ್ಸ್ಗೆ ಎಕ್ಸ್ಪೀರಿಯನ್ಸ್ ಬರಲ್ಲ. ಇನ್ ಕೇಸ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂದ್ರೆ ನೀವು ಏನ್ ಮಾಡ್ಬೋದು, ನಿಮ್ಮ ಪ್ರಾಜೆಕ್ಟ್ಸ್ ಏನು ವರ್ಕ್ ಮಾಡಿರ್ತೀರ, ಕಾಲೇಜಲ್ಲಿ ಇರ್ಬೋದು, ಒಂದು ಇನ್ಸ್ಟಿಟ್ಯೂಟಲ್ಲಿ ಇರ್ಬೋದು, ಅಥವಾ ಆನ್ಲೈನ್ ಯಾವ್ದಾರು ಒಂದು ಪ್ರಾಜೆಕ್ಟ್ಸ್ ವರ್ಕ್ ಮಾಡಿರ್ಬೋದು, ಅದೆಲ್ಲ ನೀವು ಮೆನ್ಷನ್ ಮಾಡಬೇಕು. ಫ್ರೆಶರ್ಸ್ಗೆ ಫಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಆಮೇಲೆ ಎಜುಕೇಶನ್, ಸರ್ಟಿಫಿಕೇಶನ್ಸ್, ಸ್ಕಿಲ್ಸ್. ಬೇಕಾದ್ರೆ ಎಜುಕೇಶನ್, ಸ್ಕಿಲ್ಸ್, ಆಮೇಲೆ ಸರ್ಟಿಫಿಕೇಶನ್ಸ್, ಅದು ಬೇಕಾದ್ರೆ ನೀವು ಇಂಟರ್ಚೇಂಜ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಪ್ರೊಫೆಷನಲ್ಸ್ ಇದೆಯಲ್ಲ, ನೀವು ಫಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಬಿಟ್ಟು ಇಮಿಡಿಯೇಟ್ ಆಗಿ ಎಕ್ಸ್ಪೀರಿಯನ್ಸ್ ಆಗ್ತದೆ. ಮೇನ್ ಎಕ್ಸ್ಪೀರಿಯನ್ಸ್. ಯಾಕೆ ಅಂದ್ರೆ ಆಲ್ರೆಡಿ ನೀವು ವರ್ಕ್ ಮಾಡಿದ್ದೀರಾ. ಎಕ್ಸ್ಪೀರಿಯನ್ಸ್ ಇರೋರಿಗೆ ಈ ಎಜುಕೇಶನ್, ಕ್ವಾಲಿಫಿಕೇಶನ್ ಇದೆಲ್ಲ ಅಷ್ಟು ಕನ್ಸಿಡರ್ ಆಗಲ್ಲ.
ಅಂದ್ರೆ ನಾನು ಹೇಳ್ತಾ ಇರೋದು ನಿಮ್ಗೆ ಕ್ವಾಲಿಫಿಕೇಶನ್ ಇಲ್ಲ, ನಾನು ಏನೋ ಎಜುಕೇಶನ್ ನಾನು ಓದೇ ಇಲ್ಲ, ನಾನು ಡೈರೆಕ್ಟ್ ಹಂಗೆ ಎಕ್ಸ್ಪೀರಿಯನ್ಸ್ ಇದೆ ನಾನು ಹೋಗ್ಬಿಡ್ತೀನಿ ಅನ್ನೋದಲ್ಲ. ನಿಮಗೆ ಈ ಎಕ್ಸ್ಪೀರಿಯನ್ಸ್ ಆಗಬೇಕು, ಒಂದ್ ಕಡೆ ಕೆಲಸ ಕೊಡಬೇಕು ಅಂದ್ರೆ ಇಲ್ಲಿ ಎಜುಕೇಶನ್ ಡಿಗ್ರಿ ಇದ್ರೇನೆ ಅಥವಾ ಡಿಪ್ಲೊಮಾ ಇದ್ರೇನೆ ನಿಮ್ಗೆ ಫಸ್ಟ್ ಜಾಬ್ ಕೊಡೋದು. ಸೊ ಹಂಗಾಗಿ ನೆಕ್ಸ್ಟ್ ಕಂಪ್ನೀಸ್ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಎಜುಕೇಶನ್ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲ್ಲ. ಫಸ್ಟ್ ಅವ್ರ ಎಕ್ಸ್ಪೀರಿಯನ್ಸ್ ನೋಡ್ತಾರೆ, ಸ್ಕಿಲ್ಸ್ ನೋಡ್ತಾರೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಹಾಕಿ, ಆಮೇಲೆ ಸ್ಕಿಲ್ಸ್ ಹಾಕಿ, ಆಮೇಲೆ ಸರ್ಟಿಫಿಕೇಶನ್ ಹಾಕಿ. ಸೊ ಈ ಆರ್ಡರ್ ಅಲ್ಲಿ ಇರಬೇಕು. ಯಾಕೆ ಹೇಳ್ತೀನಿ ಅಂದ್ರೆ ನಿಮ್ಗೆ ಒಂದು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ, ಸಿಂಪಲ್ ಲಾಜಿಕ್. ಸುಮ್ಮನೆ ನಾನು ಪ್ರೊಫೈಲ್ ರೆಡಿ ಮಾಡ್ತೀನಿ ಎಲ್ಲೋ ಒಂದ್ ಕಡೆ, ಇವಾಗ ಒಂದು ಮೂಟೆ ಒಳಗಡೆ ಎಲ್ಲ ತುಂಬ್ರೆ ಅದನ್ನ ಹೊಲ್ದ್ಬಿಟ್ಟು ನಾನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಕಳಿಸ್ಬಿಡ್ಬೋದು ಅನ್ನೋದಲ್ಲ. ಇದು ಆ ಥರ ಅಲ್ಲ. ಪ್ರೊಫೈಲ್ ಹೆಂಗೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್. ಒಬ್ಬ ರೆಕ್ರೂಟರ್ ಅಕಸ್ಮಾತ್ HR ನಿಮ್ ಪ್ರೊಫೈಲ್ ನೋಡ್ಬೇಕಂದ್ರೆ ಒಂದ್ ಕಡೆಯಿಂದ ನೋಡ್ಕೊಂಡ್ಬರ್ತಾರೆ. ಅಕಸ್ಮಾತ್ ಏನಾದ್ರೂ ಅವ್ರಿಗೆ ಇಂಪ್ರೆಸ್ ಆಯ್ತು ಅಂದ್ರೆ ಫಸ್ಟ್ ಅವ್ರಿಗೆ ಬೇಕಾಗಿರೋದು ಒಂದ್ ಅರ್ಥ ಮಾಡ್ಕೊಳ್ಳಿ, ಕಂಪನಿಗೆ ಬೇಕಾಗಿರೋದು ಮೇನ್ ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್. ನೀವು ಸರ್ಟಿಫಿಕೇಶನ್ಸ್ ಮಾಡ್ಕೊಂಡಿಲ್ಲ ಅಂದ್ರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ಫೈನ್, ತಗೋತಾರೆ. ಸರ್ಟಿಫಿಕೇಶನ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ನೀವು ಅಂತ ಒಂದು ಟೆಕ್ನಾಲಜಿ, ಅಂತ ಒಂದು ಸ್ಕಿಲ್ಸ್ ಅನ್ನ ನೀವು ಕಲಿತು ಅದನ್ನ ವೆರಿಫೈ ಮಾಡಿಕೊಂಡು ಆ ಕಂಪನಿ, ಫಾರ್ ಎಕ್ಸಾಂಪಲ್ MS ಎಕ್ಸೆಲ್, ಮೈಕ್ರೋಸಾಫ್ಟ್ ಒಂದು ಟೆಸ್ಟ್ ಕೊಡ್ತಾರೆ, ನೀವು ಅದನ್ನ ಟೆಸ್ಟ್ ನೀವು ತಗೊಂಡು ನೀವು ಅದನ್ನ ಸರ್ಟಿಫೈಡ್ ಮಾಡ್ಕೊಂಡಿರ್ತೀರ. ಆ ಸರ್ಟಿಫೈಡ್ ಆದ್ರೆ ನಿಮ್ಗೆ ಅಕಸ್ಮಾತ್ ನೀವು ಸರ್ಟಿಫೈಡ್ ಆಯ್ತು ಅಂದ್ರೆ ಅವರು ನಿಮ್ಗೆ ಆಥರೈಸ್ಡ್, ಇವ್ರಿಗೆ ಎಕ್ಸೆಲ್ ಇಷ್ಟು ಚೆನ್ನಾಗಿ ಗೊತ್ತಿದೆ, ಇವ್ರು ಸರ್ಟಿಫೈಡ್ ಅಂತ ಕೊಟ್ಟಾಗ ನಿಮ್ಗೆ ಒಂದು ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಒಂದು ವೆಯ್ಟೇಜ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸರ್ಟಿಫಿಕೇಶನ್ಸ್ ಇವಾಗ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಈ ಆರ್ಡರ್ ಅಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಯಾರೇ ಆಗ್ಲಿ, ಫ್ರೆಷರ್ಸ್ ಆಗ್ಲಿ ಅಥವಾ ಎಕ್ಸ್ಪೀರಿಯನ್ಸ್ ಆಗಲಿ, ದಯವಿಟ್ಟು ನೀವು ನಿಮ್ಮ ಪ್ರೊಫೈಲ್ ಏನಿದೆ ಅದನ್ನ ಮಾಡ್ತಾ ಇದ್ರಲ್ಲ ಅದ್ರ ಮೇಲೆ ನೀವು ಪ್ಲಾನ್ ಮಾಡಿಕೊಂಡು ಈ ಆರ್ಡರ್ನ ಮಾಡ್ಕೊಳ್ಳಿ. ಓಕೆ, ರೈಟ್. ನೆಕ್ಸ್ಟ್, ವೈ ರೆಸ್ಯೂಮೇಸ್ ಆರ್ ಇಂಪಾರ್ಟೆಂಟ್. ಆಲ್ರೆಡಿ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ ಪರ್ಪಸ್. ಸೇಮ್ ಅದೇ, ರೆಸ್ಯೂಮೆ ಇಸ್ ಅನ್ ಎಸೆನ್ಷಿಯಲ್ ಪಾರ್ಟ್ ಆಫ್ ಹೈರಿಂಗ್ ಪ್ರಾಸೆಸ್. ಹೈರಿಂಗ್ ಪ್ರಾಸೆಸ್ಗೆ ನಿಮ್ಮ ರೆಸ್ಯೂಮೆ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತಂದ್ರೆ ಈ ರೆಸ್ಯೂಮೆಯಿಂದನೇ ನಿಮ್ಮ ಬಗ್ಗೆ ಗೊತ್ತಾಗೋದು. ಒಂದು ಪ್ರಾಡಕ್ಟ್ ಮಾರಬೇಕು ಅಂದ್ರೆ ಅದಕ್ಕೊಂದು ಬ್ರೌಷರ್ ಅಥವಾ ಅದಕ್ಕೊಂದು ಏನೋ ಒಂದು ಪಾಂಪ್ಲೆಟ್ ತರ ಏನೋ ಮಾಡಿ ಅವ್ರು ಕೊಡ್ತಾರೆ. ಅದನ್ನ ನೋಡ್ಕೊಂಡು ನಮ್ಗೆ ಗೊತ್ತಾಗೋದು ಇಂಥ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಅದೇ ರೀತಿ ನೀವು ಒಂದು ಪ್ರಾಡಕ್ಟ್ ತರ, ನೀವು ನನ್ನ ಹೈರ್ ಮಾಡ್ಕೊಂಡ್ರೆ, ನೀವು ಕೆಲ್ಸಕ್ಕೆ ತಗೊಂಡ್ರೆ ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನೀವು ಪ್ರೂವ್ ಮಾಡೋದಕ್ಕೆ ರೆಸ್ಯೂಮೆ ಬೇಕೇ ಬೇಕು. ಸೊ ನೀವು ನಿಮ್ಮ ಸ್ಕಿಲ್ಸ್, ನನಗೆ ಏನೆಲ್ಲ ಗೊತ್ತು, ನಿಮ್ಮ ಕಂಪ್ನಿಗೆ ನನ್ನ ತಗೊಂಡ್ರೆ ನಿಮ್ಗೆ ಏನೆಲ್ಲ ಅನುಕೂಲ ಆಗುತ್ತೆ ಅದನ್ನ ಮೆನ್ಷನ್ ಮಾಡಬೇಕು. ರೆಸ್ಯೂಮೆ ಇಸ್ ಅ ಬೇಸ್ ರಿಕ್ವೈರ್ಮೆಂಟ್ ಟು ಬಿ ಕನ್ಸಿಡರ್ಡ್ ಫಾರ್ ಅ ಪೊಸಿಷನ್. ಇದೆಲ್ಲ ಸೇಮ್. Good resume is the first part of your application. Any hiring manager will see. So it's important that it conveys your qualification accurately and convincingly. ಏನು ನಿಮಗೆ ಹೇಳಿದೆ ಅದೇ ಇಲ್ಲಿ ಪಾಯಿಂಟ್ಸ್ ಅಲ್ಲಿ ಇದೆ. ನೀವು ಅದನ್ನ ಬೇಕಾದ್ರೆ ನೋಡಿಕೊಂಡು ಇದನ್ನ ಓದ್ಕೊಳ್ಳಿ. ಬೇಕಾದ್ರೆ ಇದನ್ನ ನಿಮ್ಗೆ ಕಳಿಸ್ತೀನಿ ಗ್ರೂಪ್ ಅಲ್ಲಿ. ಇದನ್ನ ನೀವು ಬೇಕಿದ್ರೆ ನಿಮ್ಮ ರೆಫರೆನ್ಸ್ಗೆ ಇಟ್ಕೊಂಡು ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ, ರೈಟ್. ಸೊ ಸೇಮ್ ನಾನು ಇವಾಗೆಲ್ಲ ಏನು ಡಿಸ್ಕಸ್ ಮಾಡಿದೆ ಅದೆಲ್ಲ ಇಲ್ಲಿ ಪಾಯಿಂಟ್ ಬೈ ಪಾಯಿಂಟ್ ಇದೆ. ಇದನ್ನ ಒಂದೊಂದೇ ಪಾಯಿಂಟ್ ನೀವು ಅದನ್ನ ನೋಡ್ಕೊಳ್ಳಿ. ಓಕೆ, ಟಿಪ್ಸ್ ಟು ಕ್ರಿಯೇಟ್ ಅನ್ ಎಫೆಕ್ಟಿವ್ ಪ್ರೊಫೈಲ್ ಆರ್ ಸೇ ರೆಸ್ಯೂಮೆ. ಆಯ್ತಾ, ಏನೆಲ್ಲ ನೀವು ಮಾಡಬೇಕು ಒಂದು ಪ್ರೊಫೈಲ್ ಅನ್ನ ರೆಡಿ ಮಾಡ್ಬೇಕಾದ್ರೆ ನೋಡಿ. ಫಸ್ಟ್, ಫೋಕಸ್ ಆನ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ಜಾಬ್ ಅಪ್ಲೈಯಿಂಗ್. ಫಸ್ಟ್ ಮೇನ್ ಥಿಂಗ್, ನಮಗೆ ಒಂದು ಜಾಬ್ ಡಿಸ್ಕ್ರಿಪ್ಷನ್ ಬಂದಾಗ ಯಾವ ರೀತಿ ನನ್ನ ಪ್ರೊಫೈಲ್ ಪ್ರಿಪೇರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಏನ್ ಮಾಡ್ತಾರೆ, ಡೇಟಾ ಅನಾಲಿಟಿಕ್ಸ್ಗೆ ಜಾಬ್ ಅಪ್ಲೈ ಮಾಡಿ ಅಂತ ಹಾಕಿರ್ತಾರೆ. ನನ್ನ ಅನುಭವ ನಾನು ಹೇಳ್ತಾ ಇರೋದು, ನನ್ಗೆ ಬಂದಿರುವಂಥ ಪ್ರೊಫೈಲ್ಗಳು ಹೆಂಗೆಲ್ಲ ಇರುತ್ತೆ ಅಂದರೆ, ಡೇಟಾ ಅನಾಲಿಟಿಕ್ಸ್ ಅಂತ ಹಾಕಿರ್ತಾರೆ. ಎಲ್ಲ ಅವರು ಮೆನ್ಷನ್ ಮಾಡ್ಬಿಟ್ಟು ಅದರಲ್ಲಿ ಯಾವುದೋ ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೋ ಅಥವಾ ಇನ್ನೊಂದು ಬೇರೆ ಏನೋ ಡೀಟೇಲ್ಸ್ ಹಾಕ್ಬಿಟ್ಟು ಕಳಿಸ್ಬಿಟ್ಟಿರ್ತಾರೆ. ಇಲ್ಲಿರೋ ಜಾಬ್ಗೂ ನಿಮ್ಮ ಪ್ರೊಫೈಲ್ ನೀವೇನು ಕಳಿಸಿರ್ತಾರೆ ಅದಕ್ಕೂ ಮ್ಯಾಚಿಂಗೇ ಇರಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ರಿಲೆವೆಂಟ್ ಅಲ್ಲ ಅಂತ ಬಿಸಾಕ್ಬಿಡ್ತಾರೆ. ಸೊ ಅದಕ್ಕೆ ಯಾವತ್ತೂ ಅಷ್ಟೇ ಯಾವುದೇ ಜಾಬ್ ಡಿಸ್ಕ್ರಿಪ್ಷನ್ ಬಂದಾಗ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡಿಕೊಂಡು ಆದಷ್ಟು ಅದಕ್ಕೆ ಮ್ಯಾಚ್ ಆಗೋ ರೀತಿನೇ ನೀವು ಪ್ರೊಫೈಲನ್ನು ಮಾಡಬೇಕಾಗುತ್ತೆ. ಅಯ್ಯೋ ನಾನು ಒಂದ್ಸತಿ ಮಾಡಿಬಿಟ್ಟಿದ್ದೀನಿ ಸರ್, ನಾನು ರೆಸ್ಯೂಮನ್ನ ಮತ್ತೆ ನಾನು ಚೇಂಜ್ ಮಾಡಲೇಬೇಕು. ನಿಮಗೆ ಜಾಬ್ ಇಂಟರ್ವ್ಯೂ ಬರಬೇಕು ಅಂದರೆ ನೀವು ಅಪ್ಲೈ ಮಾಡುವಂಥ ಜಾಬ್ಗೆ, ಈಗ ಫಾರ್ ಎಕ್ಸಾಂಪಲ್ ನಾನು ಡೇಟಾ ಅನಾಲಿಟಿಕ್ಸ್ ಅಂದರೆ ಆಬ್ವಿಯಸ್ಲಿ ನಾನು ಡೇಟಾ ಅನಾಲಿಟಿಕ್ಸ್ ಅಷ್ಟೇ ನಾನು ಅಪ್ಲೈ ಮಾಡೋದು. ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಯಾಕೆ ಅಪ್ಲೈ ಮಾಡ್ತೀನಿ?
ಸೊ ಚೇಂಜಸ್ ಮಾಡೋ ಅವಶ್ಯಕತೆ ಇರಲ್ಲ. ಸಣ್ಣ ಪುಟ್ಟ ಚೇಂಜಸ್ ಅಂತೂ ನೀವು ಮಾಡಲೇಬೇಕಾಗುತ್ತೆ ಅಲ್ಲಿರುವಂಥ ಜಾಬ್ ಡಿಸ್ಕ್ರಿಪ್ಷನ್ಗೆ ಮ್ಯಾಚ್ ಆಗೋದಕ್ಕೆ. ಇಲ್ಲ ಅಂದರೆ ಅವ್ರಿಗೆ ಅಕಸ್ಮಾತ್ ಟ್ಯಾಬ್ಲು ಅಷ್ಟೇ ಬೇಕು, ನೀವು ಇಲ್ಲಿ ಹೋಗ್ಬಿಟ್ಟು ನಾನು ಪವರ್ ಬಿ ಐ ಗೊತ್ತು ಅಂತ ಹಾಕಿದ್ರೆ ನಿಮಗೆ ಇಂಟರ್ವ್ಯೂ ಬರಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾದ್ರೆ ಟ್ಯಾಬ್ಲು ಡೆವಲಪರ್, ನೀವು ಅಲ್ಲಿ ಹೋಗ್ಬಿಟ್ಟು ಪವರ್ ಬಿ ಐ ಡೆವಲಪರ್ ಅಂತ ಹಾಕಿದ್ರೆ ಅಕಸ್ಮಾತ್ ಏನಾದ್ರು ನೋಡೋಣ ಒಂದ್ಸತಿ ಇವ್ರ ಹತ್ರ ಇಂಟರ್ವ್ಯೂ ಮಾಡೋಣ ಅಂತ ಕರಿಬಹುದು. ಬಟ್ ನನಗೆ ಗೊತ್ತಿರಂಗೆ ಟ್ಯಾಬ್ಲು ಅಂದರೆ ಟ್ಯಾಬ್ಲೂನೇ ಅವ್ರು ಕಾಲ್ ಮಾಡೋದು ಫಸ್ಟ್ ಪ್ರಿಫರೆನ್ಸ್, ಅದಾದಮೇಲೆ ಪವರ್ ಬಿ ಐಗೆ. ಸೊ ಈ ಥರ ಚೇಂಜಸನ್ನು ಮಾಡ್ಕೊಬೇಕಾಗತ್ತೆ. ಈಸಿ ಟು ರೀಡ್, ಡೋಂಟ್ ಓವರ್ ಕಾಂಪ್ಲಿಕೇಟ್, ಡೋಂಟ್ ಬಿ ಜೆನರಿಕ್, ಇನ್ಕ್ಲೂಡ್ ಬಿಗ್ ಅಚೀವ್ಮೆಂಟ್ಸ್, ಕೀಪ್ ಇಟ್ ಶಾರ್ಟ್. ನೋಡಿ ಎಷ್ಟು ಸಿಂಪಲ್ ಆಗಿ ಇದೆಲ್ಲ ನಾನು ನನ್ನ ಅನುಭವ ಅಂದರೆ ನಾನು ಏನೇನೆಲ್ಲ ನಾನು ನೋಡಿದ್ದೀನಿ ಅದನ್ನ ಜಸ್ಟ್ ಒಂದು ಪಾಯಿಂಟ್ಸ್ ಥರ ಹಾಕಿದ್ದೀನಿ ಇಲ್ಲಿ. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿರಲಿ ಓದೋದಕ್ಕೆ. ತುಂಬ ಕಾಂಪ್ಲೆಕ್ಸ್ ಇಂಗ್ಲೀಷಲ್ಲಿ ಆಕ್ಸ್ಫರ್ಡ್ ಇಂಗ್ಲೀಷಲ್ಲಿ ಹಾಕಕ್ಕೆ ಹೋಗ್ಬೇಡಿ, ಯಾರಿಗೂ ಅರ್ಥ ಆಗಲ್ಲ ಆಯಿತಾ. ನಾವೆಲ್ಲ ಏನು ಆಕ್ಸ್ಫರ್ಡಿಂದ ಬಂದಿಲ್ಲ ಇಂಗ್ಲೀಷ್ ಅಷ್ಟು ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿದ್ದು ಮಾಡೋಕ್ಕೆ. ನಾವೆಲ್ಲ ಇಲ್ಲಿ ಕಲ್ತಿರೋರೆ. ನಮ್ಮ ಇದು ಇಂಗ್ಲೀಷ್ ಏನಿದೆ ಅದು ನಮ್ಮ ಮದರ್ ಟಂಗ್ ಅಲ್ಲ ಆಯಿತಾ. ಅಕಸ್ಮಾತ್ ಯಾರಿಗಾನ ಇಂಗ್ಲೀಷ್ ತುಂಬ ಫ್ಲೂಯೆಂಟಾಗಿ ಬಂದಿಲ್ಲ ಅಂದರೆ ದಯವಿಟ್ಟು ಯಾರು ನಾಚ್ಕೋಬೇಡಿ. ಇರೋದು ಹೇಳ್ತೀನಿ, ದಯವಿಟ್ಟು ಯಾರು ಇಂಗ್ಲೀಷ್ ಫ್ಲೂಯೆಂಟಾಗಿ ಬಂದಿಲ್ಲ ಅಂದರೆ ನಾಚ್ಕೋಬೇಡಿ. ಅದು ನಮ್ಮ ಮದರ್ ಟಂಗ್ ಅಲ್ಲ ಆಯಿತಾ. ಬಟ್ ದಯವಿಟ್ಟು ಕಲೀರಿ ಆಯ್ತಾ. ನಿಮ್ಮ ಭಾಷೆ ಏನಿದೆ ಕನ್ನಡ ಅಥವಾ ಇನ್ನು ನಿಮ್ಮ ಭಾಷೆ ಏನಿದೆ ಅದ್ರ ಮೇಲೆ ಅಭಿಮಾನ ಇರಲಿ, ಖಂಡಿತವಾಗೂ ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಬಟ್ ಹಂಗಂತ ಹೇಳ್ಬಿಟ್ಟು ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಆಯ್ತಾ. ನಾನು ಕೆಲವೊಂದು ವೀಡಿಯೋಸನ್ನು ನೋಡಿದ್ದೀನಿ, ಇಂಟರ್ವ್ಯೂಲ್ಲಿ ನಾನು ಕನ್ನಡದಲ್ಲೇ ಹೇಳ್ಬಿಟ್ಟೆ, ಇಂಟರ್ವ್ಯೂಲ್ಲಿ ನಾನು ಕನ್ನಡದಲ್ಲೇ ನಾನು ಮಾತಾಡ್ಬಿಟ್ಟೆ. ಅವೆಲ್ಲ ಹಂಗಾಗಲ್ಲ. ಅಕಸ್ಮಾತಾಗಿ ಇಂಟರ್ವ್ಯೂ ಮಾಡೋನೇನಾದರೂ ಹಿಂದಿಯವನು ಇರ್ತಾನೆ ಅಥವಾ ಬೇರೆ ಯಾವುದೋ ಭಾಷೆನ ಇರ್ತಾನೆ, ಕನ್ನಡದಲ್ಲೇ ಹೇಳೋದು ಅಂತೀನಿ. ಕನ್ನಡದಲ್ಲಿ ಹೇಳಿದ್ರೆ ಏನು ಮಾಡ್ತಾರೆ ಗೊತ್ತಾ, ಕಳಿಸ್ಬಿಡ್ತಾರೆ. ಆ ಇಂಟರ್ವ್ಯೂ ಮಾಡೋನು ಕನ್ನಡದಲ್ಲಿದ್ದರೆ ಫೈನ್, ನೀವು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು, ಅರ್ಥ ಆಗುತ್ತೆ. ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ನಾನು ಕನ್ನಡದಲ್ಲೇ ಮಾತಾಡ್ತೀನಿ, ನಾನು ಕನ್ನಡ ಅಭಿಮಾನಿ ಅಂತ ಅಲ್ಲಿ ಹೋದ್ರೆ ನಿಮಗೆ ಜಾಬ್ ಸಿಗಲ್ಲ. ಅಭಿಮಾನ ಮನಸ್ಸಲ್ಲಿರಲಿ. ಕೆಲಸ ಅಂತ ಬಂದಾಗ ಎಲ್ಲ ಥರ ಅಲ್ಲಿ ಎಲ್ಲ ಥರದ ಜನ ಇರ್ತಾರಲ್ಲಿ. ಸೊ ಇಂಗ್ಲೀಷು MNC ಕಂಪ್ನಿಗಳಲ್ಲಿ ಅಷ್ಟೇ ಮುಖ್ಯ. ನೀವು ಒಂದ್ಸತಿ ಒಳಗೆ ಹೋದ್ಮೇಲೆ ಅಲ್ಲಿ ನಿಮ್ಮ ಟೀಮ್ಗೆ ನೀವು ಕಲಿಸಿ ಕನ್ನಡ ಆಯಿತಾ. ನಾವು ಮಾಡ್ತಾ ಇದ್ದೀವಿ ಇದೇ ಕೆಲಸ. ಸ್ಟಾರ್ಟಿಂಗಲ್ಲೇ ನಾವು ಹಂಗೆ ಹಿಂಗೆ ಅಂತಂದರೆ ಒಳಗೆ ಸೇರಿಸ್ಕೊಳ್ಳಲ್ಲ. ನೀವು ಒಳಗೆ ಹೋಗ್ಬೇಕು, ಆಮೇಲೆ ನಿಮ್ಮ ಭಾಷೆ ಅದು ಇದು ಅಭಿಮಾನ ಎಲ್ಲ ಆಮೇಲೆ ಒಳಗಡೆ ಹೋದ್ಮೇಲೆ. ಓಕೆನಾ. ಹಂಗಂತೇಳಿ ರಾಜಕೀಯ ಮಾಡ್ಬಿಡಿ ಅಲ್ಲಿ ಹೋಗ್ಬಿಟ್ಟು ಕೆಲಸ ಸಿಕ್ಕಿದ್ಮೇಲೆ ಅದೆಲ್ಲ ಮಾಡಬಾರ್ದು, ಅದು ಒಳ್ಳೇದಲ್ಲ. ಡೋಂಟ್ ಓವರ್ ಕಾಂಪ್ಲಿಕೇಟ್ ಥಿಂಗ್ಸ್, ಡೋಂಟ್ ಬಿ ಜನ್ರಿಕ್ ಅಂದರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಬಿಸ್ನೆಸ್ ಇಂಟೆಲಿಜೆನ್ಸ್ ಅಷ್ಟೇ. ಏನು ಗೊತ್ತು ನಿಮಗೆ ಬಿಸ್ನೆಸ್ ಇಂಟೆಲಿಜೆನ್ಸ್, ಯಾವ ಟೆಕ್ನಾಲಜಿ ಗೊತ್ತು, ಆ ಥರ ಮೆನ್ಷನ್ ಮಾಡೋದು. ಪವರ್ BI, ಟ್ಯಾಬ್ಲು, ಈ ಥರದ್ದು. ಓಕೆ. ಇನ್ಕ್ಲೂಡ್ ಬಿಗ್ ಅಚೀವ್ಮೆಂಟ್ಸ್, ನೀವೆಲ್ಲ ಅಕಸ್ಮಾತ್ ಏನಾದರೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡಿದರೆ, ಸರ್ಟಿಫಿಕೇಶನ್ಸ್ PL 300, MO 200 ಈ ಥರದ್ದೆಲ್ಲ ಏನೋ ಇತ್ತು ಅಂದರೆ ದಯವಿಟ್ಟು ಅದನ್ನು ಮೆನ್ಷನ್ ಮಾಡಬೇಕು. ತುಂಬ ಸಿಂಪಲ್ ಆಗಿರಲಿ. 1 ಪೇಜ್ ಆ್ಯಕ್ಚುಲ್ ಆಗಿ ರೆಸ್ಯೂಮ್ ಇರಬೇಕು. ಇವಾಗೆಲ್ಲ 1 ಪೇಜ್ ಸಾಕಷ್ಟೇ. ಅಟ್ ದ ಮೋಸ್ಟ್ ಇನ್ನೊಂದು ಎಕ್ಸ್ಟ್ರಾ ಪೇಜ್ ತೊಗೋಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಓಕೆ. ರಿಮೂವ್ ಇರ್ರೆಲೆವೆಂಟ್ ಆರ್ ಔಟ್ಡೇಟೆಡ್ ಎಕ್ಸ್ಪೀರಿಯನ್ಸ್. ಅಕಸ್ಮಾತ್ ಏನಾದರೂ ನಿಮಗೆ ಯಾವ್ದಾನ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟು ಸಮಂಜಸ ಅನ್ನಿಸ್ತಿಲ್ಲ ಅಂದರೆ ದಯವಿಟ್ಟು ತೆಗೆದಾಕ್ಬಿಡಿ. ಡೋಂಟ್ ಲೈ ಆರ್ ಎಕ್ಸಾಜರೇಟ್. ತುಂಬ ಜನಕ್ಕೆ ಏನು ಮಾಡ್ತಾರೆ ಅಂದರೆ, ಎಸ್ಪೆಷಲಿ ಗ್ಯಾಪ್ ಇರೋರು ಏನು ಮಾಡ್ತಾರೆ ಗೊತ್ತಾ, ನಾವು 2 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂತೆಲ್ಲ ಎಲ್ಲೆಲ್ಲೋ ಸರ್ಟಿಫಿಕೇಟ್ ಇಸ್ಕೊಂಡ್ಬಿಡ್ತಾರೆ. ಅವೆಲ್ಲ ಮಾಡಕ್ಕೆ ಹೋಗ್ಬಿಡಿ ದಯವಿಟ್ಟು. 2 ನಿಮಿಷ ನೀವು ಫೇಕ್ ಸರ್ಟಿಫಿಕೇಟ್ಸ್ ತಂದಿರಲ್ಲ ಅಂತ ಗೊತ್ತಾಗಿ 2 ನಿಮಿಷ ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ನೀವು ಅನ್ಕೋಬೋದು ಹಿಂಗೆ ತಂದ್ಬಿಟ್ರೆ ಅವ್ರಿಗೇನು ಗೊತ್ತಾಗಲ್ಲ, ಎಲ್ಲ ವೆರಿಫೈ ಮಾಡಿದ್ರೆ ಅಲ್ಲೆಲ್ಲೋ ನಮಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಎಲ್ಲ ಸ್ಟೇಟ್ಮೆಂಟ್ಸು ಬ್ಯಾಂಕ್ ಸ್ಟೇಟ್ಮೆಂಟಿಂದ ಹಿಡಿದು ಎಲ್ಲ ನಮ್ಗೆ ಕೊಟ್ಬಿಟ್ಟಿದ್ದಾರೆ, ಏನು ಗೊತ್ತಾಗಲ್ಲ ಅಂತ. ಫೇಕ್ ಡಾಕ್ಯುಮೆಂಟ್ಸು ಇವಾಗ ಈಸಿ ಕಂಡುಹಿಡಿತಾರೆ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಫೇಕ್ ಅಂತ ಗೊತ್ತಾದರೆ ಕಾಲೇಜ್ ಸರ್ಟಿಫಿಕೇಟ್ಸ್ ಲೆವೆಲ್, ನಿಮ್ಮದು ಕಾಲೇಜ್ ಏನಿದೆಯಲ್ಲ ಆ ಲೆವೆಲ್ವರೆಗೂ ಹೋಗ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಏನಾದರೂ ಅಕಸ್ಮಾತಾಗಿ ಅವ್ರು ನಿಮ್ಮ ಸರ್ಟಿಫಿಕೇಟ್ಸು ನಿಮ್ಮ ಇದೆಲ್ಲ ಬ್ಯಾನ್ ಮಾಡಿಬಿಟ್ರೆ, ಯಾಕಂದರೆ ಇವಾಗೆಲ್ಲ ಆನ್ಲೈನ್ ಇರುತ್ತೆ. ಒಂದ್ಸರಿ ಬ್ಯಾನ್ ಮಾಡ್ತು ಅಂದರೆ ನೀವು ಎಲ್ಲಿ ಕೆಲ್ಸಕ್ಕೆ ಹೋದ್ರೂ ವೆರಿಫೈ ಮಾಡ್ಬೇಕಾರೆ ನೀವು ಏನು ಬ್ಲ್ಯಾಕ್ ಮಾರ್ಕ್ ಇರುತ್ತೆ ಅದು ಬಂದ್ಬಿಡುತ್ತೆ. ಓಕೆ. ಸೊ ಯಾವುದು ದಯವಿಟ್ಟು ಫೇಕ್ ಮಾಡಕ್ಕೆ ಹೋಗ್ಬೇಡಿ. ನೀವು ಹೇಳ್ಬೋದು, ಸರ್ ನಮ್ಮ ಫ್ರೆಂಡ್ಸ್ಗೆಲ್ಲ ಫೇಕ್ ಸರ್ಟಿಫಿಕೇಟ್ಸ್ ಎಲ್ಲ ತೊಗೊಂಡು ಏನೋ ಬ್ಯಾಕ್ ಡೋರ್ ಎಂಟ್ರಿ ಎಲ್ಲ ಮಾಡ್ಕೊಂಡು ಒಳ್ಳೊಳ್ಳೆ ಜಾಬಲ್ಲಿ ಇದ್ದಾರೆ ಸರ್ ಅಂತ. ಸಿಗಾಕೊಂಡ್ರೆ ಪರ್ಮನೆಂಟಾಗಿ ಎಲ್ಲೂ ಜಾಬ್ ಸಿಗಲ್ಲ, ಹಂಗಾಗ್ಬಿಡುತ್ತೆ. ಅಂತ ಭಾಳ ನಮಗೆ ಬೇಡ ಆಯಿತಾ. ಅಕಸ್ಮಾತಾಗಿ ನಾನು ನನ್ನ ಅನುಭವದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವೇನಾದ್ರು ಅಕಸ್ಮಾತ್ ಇಲ್ಲ ಸರ್ ನಾನು ನೋಡ್ತೀನಿ ರಿಸ್ಕ್ ತೊಗೊಂಡು ಮಾಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ. ನಾನು
ನೀವು ಹೋಗ್ಲೇಬೇಡಿ, ನೀವು ಮಾಡ್ಲೇಬೇಡಿ ಅನ್ನೋದಕ್ಕೆ ನಾನು ಯಾರು ಅಲ್ಲ. ನಾನು ಇಷ್ಟೇ ಹೇಳ್ಬೋದು, ಈ ಥರ ಮಾಡಬಾರ್ದು. ಮಾಡಿದ್ರೆ ಕಷ್ಟ ಅಂತೂ ಪಕ್ಕ, ಅಂದರೆ ಪ್ರಾಬ್ಲಮ್ ಅಂತೂ ಪಕ್ಕ ಅಂತ ನಾನು ಹೇಳ್ಬೋದು. ನಾನು ಮಾಡೇ ಮಾಡ್ತೀನಿ ಅಂದರೆ ಅದು ನಿಮ್ಮ ಇಷ್ಟ, ನನಗೇನು ಲಾಸ್ ಇಲ್ಲ. ನಿಮಗೆ ಒಳ್ಳೇದಾಯ್ತು ಅಂದರೆ ನಮಗೂ ಖುಷಿನೇ, ಬಟ್ ಅದು ಯಾವತ್ತಿಗೂ ರಿಸ್ಕೇ ಅದು. ಆಯಿತಾ? ಸ್ಟೇಟ್ ಯುವರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಸ್ಟ್. ಅದೇ ಸೇಮ್, ನಿಮಗೆ ಯಾವುದೆಲ್ಲ ರಿಲೆವೆಂಟ್ ಇದೆ ಅದೆಲ್ಲ ಇಂಪಾರ್ಟೆಂಟ್, ಅಂದರೆ ನಮಗೆ ಯಾವುದು ಸಮಂಜಸ ಅನಿಸುತ್ತೆ ಅದನ್ನು ಫಸ್ಟು ಪ್ಲೇಸ್ ಮಾಡಿ. ಮೇಕ್ ಇಟ್ ರೀಡಬಲ್ ಆ್ಯಂಡ್ ಪ್ರಿಂಟಬಲ್. ಇವಾಗ ಇದು ಅಷ್ಟೊಂದು ಪ್ರಿಂಟಬಲ್, ಯಾರು ಅಷ್ಟೊಂದು ಪ್ರಿಂಟ್ ಮಾಡೋದು ಡೌಟು. ಕೆಲವು ಕಂಪ್ನೀಸಲ್ಲಿ ಇನ್ನೂ ಕೇಳ್ತಿದ್ದಾರೆ, ಬಟ್ ನನಗೆ ಗೊತ್ತಿರಂಗೆ ಈಗ ಪ್ರಿಂಟ್ ಯಾರು ಅಷ್ಟೊಂದು ಕೇಳ್ತಿಲ್ಲ. ನಾನಂತೂ ಸ್ಟಾಪ್ ಮಾಡಿ ಎಷ್ಟೋ ವರ್ಷಗಳಾಗೋಯ್ತು, ಬಟ್ ಸ್ಟಿಲ್ ಕೆಲವು ಕಂಪ್ನೀಸಲ್ಲಿ ಕೇಳ್ತಾರೆ. ಬಟ್ ರೀಡಬಲ್ ಇರಲಿ, ಆಯಿತಾ? ಒಂದೇ ಪೇಜಲ್ಲಿ ಮಾಡ್ತೀನಿ ಅಂದ್ಬಿಟ್ಟು ಇಟ್ಟಿಟ್ಟೆ ಒಂದು ಫಾಂಟ್ ಸೈಜ್ 5-6 ಫಾಂಟ್ ಸೈಜ್ ಹಾಕ್ಬಿಟ್ಟು ಕೊಟ್ಟರೆ ಓದೋಕ್ಕಾಗಲ್ಲ, ಅದನ್ನು ಮಾಡಬಾರ್ದು. ಓಕೆನಾ? ರೈಟ್. ವಾಟ್ ಈಸ್ ATS ಮತ್ತು ATS ರೆಸ್ಯೂಮೆ ಅಂದ್ರೇನು ಇದು ನಾನು ಹೇಳ್ತೀನಿ. ಇದಕ್ಕಿಂತ ಮುಂಚೆ ಒಂದು 30 ಸೆಕೆಂಡ್ಸ್, ಆಯಿತಾ? ನೋಡೋಣ ಎಷ್ಟು ಜನಕ್ಕೆ ಇದು ಅರ್ಥ ಆಗಿದೆ ಅಂತ, ಅಂದರೆ ಎಷ್ಟು ಜನಕ್ಕೆ ಇದು ಯೂಸ್ ಆಗುತ್ತೆ ಅಂತ. ರೈಟ್, ಇಲ್ಲಿವರೆಗೂ ನಾನು ಜಸ್ಟ್ CV, ರೆಸ್ಯೂಮೆ ಇದೆಲ್ಲ ಹೇಳಿದ್ನಲ್ಲ, ನಿಮಗೆ ಏನಾದರೂ ಒಂದು ಐಡಿಯಾ ಬಂತ, ಅಂದರೆ ಏನಾದರೂ ಒಂದು ಪರವಾಗಿಲ್ಲ ಒಂದಷ್ಟು ಇನ್ಫಾರ್ಮೇಶನ್ ಸಿಕ್ತು ಸರ್ ಅಂತ ಅನ್ನಿಸ್ತಾ? ಯಾಕೆ ಯಾರು ಆನ್ಸರ್ ಮಾಡ್ತಿಲ್ಲ? ದಯವಿಟ್ಟು ಇಲ್ಲಿ ಯಾರು ಸರ್ಟಿಫಿಕೇಟ್ಗೋಸ್ಕರ ಹಿಂಸೆ ಪಟ್ಕೊಂಡು ಡೈಲಿ ಬರಕ್ಕೆ ಹೋಗ್ಬೇಡಿ, ಆಯ್ತಾ? ಈ ಸರ್ಟಿಫಿಕೇಟ್ಗೋಸ್ಕರ ಏನೋ ಸಿಗುತ್ತಪ್ಪ ಅಂತ ಬಂದು ಇಲ್ಲಿ ಸುಮ್ಮನೆ ಕುತ್ಕೋಬಾರ್ದು. ಟೈಮ್ ವೇಸ್ಟ್ ಆಗುತ್ತೆ, ನಿಮಗೆ ಟೈಮ್ ವೇಸ್ಟ್ ಅಷ್ಟೇ. ರೆಸ್ಯೂಮೆ ಬರೀ ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಯಾರು ನಿಮ್ಗೆ ಜಾಬ್ ಕೊಡಲ್ಲ, ಆಯ್ತಾ? ಸ್ಕಿಲ್ಸ್ ಇದ್ರೇನೆ. ರೈಟ್. ಇಟ್ಸ್ ಬೆಟರ್ ದ್ಯಾನ್ ಪ್ರೀವಿಯಸ್ 1 hour ಕೋರ್ಸ್ ಆನ್ ರೆಸ್ಯೂಮೆ ಬಿಲ್ಡಿಂಗ್. ಯಾವುದು ಮಹೇಂದ್ರ, ಯಾವುದದು? ಬೆಟರ್ ದೆನ್ ಪ್ರೀವಿಯಸ್ 1 hour ಕೋರ್ಸ್ ಆನ್ ರೆಸ್ಯೂಮೆ ಬಿಲ್ಡಿಂಗ್. ಓಕೆ, ಲಾಸ್ಟ್ ಟೈಮ್ ಬರೀ ಕ್ವಶನ್ ಆನ್ಸರ್ಸ್ ಅಷ್ಟೇ ಇಟ್ಟಿದ್ದು ಮಹೇಂದ್ರ, ಅಲ್ಲಿ ನಾನು ರೆಸ್ಯೂಮೆ ಏನು ಡೆವಲಪ್ ಮಾಡೋದೇನು ಹೇಳ್ಕೊಟ್ರಲ್ಲ. ಓಕೆ, ನಾಟ್ ಸಮ್ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ದ ರೆಸ್ಯೂಮೆ. ಓಕೆ, ಗುಡ್. ರೈಟ್, ಇವಾಗ ನೆಕ್ಸ್ಟ್ ನಾವು ಈ ATS ಅಂದ್ರೇನು, ಇದನ್ನ ಯಾಕೆ ನಾವು ಯೂಸ್ ಮಾಡಬೇಕು, ಅದೆಲ್ಲ ಇವಾಗ. Nice session. I have one question, sir. How to showcase experience from different domain to data analytics? ಅರವಿಂದ್, ಈ ಟಾಪಿಕ್ ಇದೆ ಆಯ್ತಾ, ನಿಮಗೆ ಡೊಮೈನ್ ಟು ಡೊಮೈನ್ ಹೆಂಗೆ ಚೇಂಜ್ ಮಾಡಬೇಕು ಅಂತ ಈ ಟಾಪಿಕ್ ಇದೆ. ನಾನು ಅದನ್ನ ನಿಮಗೆ ತೋರಿಸ್ತೀನಿ. ಓಕೆ, ಅದಾದ್ಮೇಲೂ ನಿಮಗೆ ಡೌಟ್ಸ್ ಕ್ಲಿಯರ್ ಆಗಿಲ್ಲ ಅಂದರೆ ನಾನು ಸ್ಪೆಸಿಫಿಕ್ ಆಗಿ ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆನಾ? ಅದಿದೆ, ಡೊಮೈನ್ ಚೇಂಜ್ ಯಾವ ರೀತಿ ಮಾಡಬೇಕು, ಏನು ನೀವು ಮಾಡಬೇಕು ಅಂತ. ಓಕೆ, ರೈಟ್. ಓಕೆ, ATS. ಇವಾಗ ಇದಿದೆಯಲ್ಲ, ATS ಅನ್ನೋದು ತುಂಬಾ ಇಂಪಾರ್ಟೆಂಟ್, ನೆಸೆಸರಿ ಆಗಿರುವಂತ ಒಂದು ವರ್ಡ್. ಏನಿದೆ ATS ಅಂದ್ರೆ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್. ಯಾಕೆ ಈ ATS ಅನ್ನೋದು ಬಂತು, ಇದರಿಂದ ಏನ್ ಯೂಸ್ ಆಗುತ್ತೆ, ಮತ್ತೆ ಈ ತರ ರೆಸ್ಯೂಮೇಸ್ ಯಾಕೆ ನಾನು ಮಾಡಬೇಕು, ಆಯ್ತಾ? ಫಸ್ಟ್ ಆಫ್ ಆಲ್, ATS ಅಂದ್ರೆ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ. ಇದು ಏನ್ ಮಾಡುತ್ತೆ ಗೊತ್ತಾ? ನಾವು ಕಳಿಸುವಂತ ಪ್ರೊಫೈಲ್ ಮುಂಚೆ ಅಂದ್ರೆ ಏನಾದರೂ ಒಂದು ಜಾಬ್ ಓಪನಿಂಗ್ ಇತ್ತು ಅಂದ್ರೆ 10 ಜನ 20 ಜನ ಮ್ಯಾಕ್ಸಿಮಮ್ ಒಂದು 50 ಜನ ಅಪ್ಲೈ ಮಾಡೋರು, ಅಥವಾ ನಾವು ಹಾರ್ಡ್ ಕಾಪಿ ಕೊಡ್ತಾ ಇದ್ವಿ. ಇವಾಗ ಅವಾಗ ನಾನು ಜಾಬ್ ಹುಡುಕ್ಬೇಕಾದ್ರಲ್ಲ, ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಒಂದು ಹಾರ್ಡ್ ಕಾಪಿ ಹಿಡ್ಕೊಂಡು ಹೋಗ್ತಿದ್ದೆ ಒಂದು ಫೈಲಲ್ಲಿ. ಅಲ್ಲಿ ನಮಗೆ ಪ್ರೊಫೈಲ್ ಕೇಳೋರು, ಅಲ್ಲಿ ತೊಗೊಂಡು ಏನು ಮಾಡೋರು ಅಂದರೆ ಅದನ್ನು ಓದ್ಬಿಟ್ಟು ನಮಗೆ ಇಂಟರ್ವ್ಯೂನ ತಗೊಳ್ಳೋರು. ಇವಾಗ ಏನಾಗಿದೆ ಅಂದರೆ ಎಲ್ಲ ಆನ್ಲೈನ್,
ಮೇಲ್ ಕಳಿಸ್ತೀವಿ ಅಥವಾ ಎಲ್ಲೋ ಒಂದ್ ಕಡೆ ಫಿಲ್ ಮಾಡ್ತೀವಿ, ಅಥವಾ ನಾವೇ ಪ್ರೊಫೈಲ್ ಅನ್ನ ಏನ್ ಮಾಡ್ತೀವಿ, ವರ್ಡ್ ಫೈಲಲ್ಲೋ ಅಥವಾ PDF ಅಲ್ಲೋ ಮಾಡ್ಬಿಟ್ಟು ಇಮೇಲ್ ಅಲ್ಲೋ ಅಥವಾ ಬೇರೆ ಯಾವುದೋ ಒಂದು ಫಾರ್ಮೆಟ್ ಅಲ್ಲಿ ಕಳಿಸಿರ್ತೀವಿ. 10 ಜನ 20 ಜನ ಅಂದ್ರೆ ಓಕೆ. ಸಾವಿರಾರು ಜನ ಕಳಿಸಿರ್ತಾರೆ. ಒಂದು ಓಪನಿಂಗ್ಗೆ 1,000 ಜನ ಅಪ್ಲೈ ಮಾಡಿರ್ತಾರೆ. ಈ ತರ ಏನಾದ್ರೂ ಅಕಸ್ಮಾತ್ ಆಗಿ ಮಾಡಿದಾಗ ಎಲ್ಲಾ ರೆಸ್ಯೂಮೆನು ಅವ್ರು ಅದನ್ನ ಸ್ಕ್ರೀನಿಂಗ್ ಮಾಡಕ್ಕೆ 1 ವರ್ಷ ಬೇಕಾಗತ್ತೆ. ಅಷ್ಟು ರೆಸ್ಯೂಮೆ ಬಂದಿರುತ್ತೆ. ಅದಕ್ಕೇನ್ ಮಾಡಿದ್ರು ಅಂದ್ರೆ ಎಲ್ಲ ಆಟೋಮೇಟೆಡ್ ಮಾಡ್ಬಿಟ್ರು. ಇವಾಗೆಲ್ಲ AI ಟೂಲ್ಸ್ ಎಷ್ಟೊಂದು ಏನೇನೋ ಬಂದ್ಬಿಟ್ಟು ATS ಈ ರೆಸ್ಯೂಮ್ ಏನಿದೆ, ಈ ಇದು ATS ಏನಿದೆ, ನಾವು ರೆಸ್ಯೂಮ್ ಅದರಲ್ಲಿ ಏನ್ ಮಾಡ್ತಾರೆ, ಅಪ್ಲೋಡ್ ಮಾಡ್ಬಿಟ್ರೆ ಎಲ್ಲ ಅದು ಯಾವ್ದೆಲ್ಲ ರಿಲೆವೆಂಟ್ ಪ್ರೊಫೈಲ್ಸ್ ಇದೆ ಅದನ್ನ ಮಾತ್ರ ಅದು ಫಿಲ್ಟರ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಎಷ್ಟೋ ಸರಿ ನಾವು ಅಕಸ್ಮಾತ್ ಕರೆಕ್ಟ್ ಆಗಿ ಹಾಕಿದ್ರು ಈ ATS ಎಲ್ಲೋ ಒಂದ್ ಕಡೆ ಈ ATS ಇದೆಲ್ಲ ಯೂಸ್ ಮಾಡ್ಬಿಟ್ಟು ಸರಿಯಾಗಿ ಫಿಲ್ಟರ್ ಮಾಡಿದಿರ ಎಷ್ಟೋ ಜನ ರಿಜೆಕ್ಟ್ ಮಾಡ್ಬಿಟ್ಟಿದ್ರಂತೆ. ಯಾವುದೋ ಒಂದು ಆರ್ಟಿಕಲ್ ಓದ್ದೆ, ಆ ಕಂಪ್ನಿ CEOನೇ ಬೇಕು ಅಂತ ಅವ್ರದೇ ಪ್ರೊಫೈಲ್ನ ಕಳಿಸಿ ಚೆಕ್ ಮಾಡಬೇಕಾದ್ರೆ HR ಅವ್ರ ಪ್ರೊಫೈಲ್ನೇ ರಿಜೆಕ್ಟ್ ಮಾಡ್ಬಿಟ್ಟಿದ್ರಂತೆ. ಎಲ್ಲೋ ಒಂದು ನಾನು ಆರ್ಟಿಕಲ್ ಓದಿದ್ದೆ. ಆಮೇಲೆ ಆ CEO ಬಂದು ಅವ್ರನ್ನೆಲ್ಲ ಫೈರ್ ಮಾಡಿ ಈ ಥರದ್ದೆಲ್ಲ. ಸೊ ಇವಾಗ ಪ್ರಾಸೆಸ್ ಸರಿಯಾಗಿ ನಡೀತಾ ಇಲ್ಲ. ಎಲ್ಲ ಏನಂದ್ರೆ ಎಲ್ಲ ಆಟೋಮೇಟೆಡ್. ಸೊ ಅದ್ರಲ್ಲಿ ಏನು ಹೇಳಕ್ಕೆ ಬರಲ್ಲ ಅದು ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂತ. ಬಟ್ ಸ್ಟಿಲ್ ನಾವೇನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಆ ATS ಪಾಸ್ ಆಗೋದಕ್ಕೆ ನಾವು ಏನೆಲ್ಲ ಮಾಡ್ಬೋದು ಆ ಥರ ರೆಸ್ಯೂಮೆನ ಮಾಡಬೇಕು. ನೋಡಿ, ATS ಅಂದ್ರೆ ಹೇಳಿದೆ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್. ಅದೊಂದು ಸಾಫ್ಟ್ವೇರ್ ದಟ್ ಸ್ಕ್ಯಾನ್ಸ್ ರೆಸ್ಯೂಮೆಸ್ ಫಾರ್ ರಿಲೆವೆಂಟ್ ಕೀವರ್ಡ್ಸ್ ರಿಲೇಟೆಡ್ ಟು ಅನ್ ಅಪ್ಲಿಕೇಶನ್, ದ ಅಪ್ಲಿಕೆಂಟ್ಸ್ ಸ್ಕಿಲ್ಸ್, ಜಾಬ್ ಟೈಟಲ್, ಸರ್ಟಿಫಿಕೇಶನ್ಸ್ ಅಂಡ್ ಎಜುಕೇಶನಲ್ ಬ್ಯಾಕ್ಗ್ರೌಂಡ್. ನಾನು ಈ ಕಾರಣಕ್ಕೆ ನಿಮ್ಗೆ ಹೇಳಿದ್ದು, ಯಾವುದೇ ನಿಮ್ಗೆ ಜಾಬ್ ಡಿಸ್ಕ್ರಿಪ್ಷನ್ ಬಂದ್ರೆ ಅದರಲ್ಲಿ ಕೆಲವೊಂದು ವರ್ಡ್ಸ್ ಇರ್ತವೆ, ಆಯ್ತಾ? ಆ ಥರ ವರ್ಡ್ಸ್ನ ಎಲ್ಲೋ ಒಂದ್ ಕಡೆ ನೀವು ಸೇರಿಸ್ಬೇಕು. ಹೆಂಗ್ ಸೇರಿಸ್ಬೇಕು? ನನಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಸರ್, ನನಗೆ ಆ ಥರ ವರ್ಡ್ ಎಲ್ಲಿ ಸೇರಿಸ್ಬೇಕು, ಆ ಥರ ಕೀವರ್ಡ್ಸ್ ಹೆಂಗ್ ಹಾಕೋಬೇಕು, SE ವರ್ಡ್ಸ್ ಹೆಂಗ್ ಹಾಕ್ಬೇಕು, ಎಲ್ಲದೂ ನಾನು ಹೇಳ್ತೀನಿ. ATS ರೆಸ್ಯೂಮೆ ಇಸ್ ಡಿಸೈನ್ ಟು ಬಿ ರೆಡ್ ಬೈ ATS ಸಿಸ್ಟಮ್ಸ್. ಆಯ್ತಾ? ಈ ರೆಸ್ಯೂಮ್ ಯಾಕೆ ಮಾಡ್ತೀವಿ ಅಂದ್ರೆ ಆ ATS ಸಿಸ್ಟಮ್ಸ್ ಏನಿದೆ ಅದು ಈಸಿಗೆ ನೋಡ್ಬೇಕು. ಸಾಫ್ಟ್ವೇರ್ ಪ್ರೋಗ್ರಾಮ್ ದಟ್ ಆಟೋಮೇಟ್ಸ್ ಪಾರ್ಟ್ ಆಫ್ ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಫಾರ್ ದ ಬಿಸ್ನೆಸ್. ಇದೆಲ್ಲ ಇವಾಗ ಹೇಳಿದ್ನಲ್ಲ, ಎಲ್ಲ ಆಟೋಮೇಟಿವ್. ಇವಾಗ ಈ ಹೈರಿಂಗ್ ಪ್ರಾಸೆಸ್ ಹೆಂಗ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ನಿಮ್ಗೆ ಹೆಂಗೆ ನೀವು ATS ರೆಸ್ಯೂಮೆ ಮಾಡ್ಬೋದು ಮತ್ತೆ ಏನೆಲ್ಲ ಮಾಡಿದ್ರೆ ನಿಮ್ಗೆ ಈಸಿಗೆ ಈ ಪ್ರೊಫೈಲ್ ಅನ್ನ ನೀವು ಬಿಲ್ಡ್ ಮಾಡ್ಕೋಬಹುದು, ನಿಮ್ಮ ಪ್ರೊಫೈಲ್ನ ಅಂತ ನಾನು ಹೇಳ್ತೀನಿ. ನೋಡಿ, ಫಸ್ಟ್ ಒಂದು ಮ್ಯಾನೇಜರ್ ಇರ್ತಾನೆ ಅಥವಾ ಯಾವುದೋ ಒಂದು ಟೀಮ್ ಇರುತ್ತೆ. ಅವ್ರಿಗೆ ಅಕಸ್ಮಾತ್ ಏನಾದ್ರು ಇನ್ನೊಂದು ರಿಸೋರ್ಸ್ ಬೇಕು ಅಥವಾ ಒಂದು ಪ್ರಾಜೆಕ್ಟ್ ಬಂದಿದೆ, ಹೊಸ ಪ್ರಾಜೆಕ್ಟ್ ಬಂದಿದೆ, ಅಲ್ಲೊಂದಷ್ಟು ರಿಸೋರ್ಸ್ ಬೇಕು. ಒಟ್ಟು ಒಂದು ಕಂಪ್ನಿಯಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ, ಅದಕ್ಕೆ ನಾವು ಒಂದು ಎಂಪ್ಲಾಯ್ನ ತಗೋಬೇಕು ಅಂತಂದಾಗ ಒಂದು ಜಾಬ್ ಪೋಸ್ಟ್ ಮಾಡ್ತಾರೆ. ಮುಂಚೆಲ್ಲ ಜಾಬ್ ಪೋಸ್ಟಿಂಗ್ ಹೆಂಗಾಗೋದು ಅಂದ್ರೆ ಯಾವುದೋ ಒಂದು ಇಮೇಲ್ ಅಲ್ಲಿ ಒಂದಷ್ಟು ಜನ ಕಳ್ಸೋರು ಅಥವಾ ಬಾಯಿ ಮಾತಲ್ಲಿ ಒಂದಷ್ಟು ಜನ ಕೇಳೋರು, ವರ್ಡ್ ಆಫ್ ಮೌತ್ ಅಲ್ಲಿ ಈ ಥರ ಎಲ್ಲ ಮಾಡೋರು. ಇವಾಗ ಹಂಗಲ್ಲ. ನೌಕರಿ ಬಂತು, ಮಾನ್ಸ್ಟರ್ ಬಂತು, ಇನ್ನು ಎಷ್ಟೊಂದು ಬೇರೆ ಬೇರೆ ಜಾಬ್ ಪೋರ್ಟಲ್ಸ್ ಬಂತು. ಅದೆಲ್ಲ ಬಂದ್ಮೇಲೆ ಏನಾಗೋಯ್ತು, ಆನ್ಲೈನ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಇನ್ನು ಇವಾಗ ನೀವು ಅಕಸ್ಮಾತ್ ಇನ್ಸ್ಟಾಗ್ರಾಮ್ಗೆ ಹೋಗ್ಬಿಟ್ರೆ ಇನ್ನು ವಿಚಿತ್ರವಾಗೆಲ್ಲ ಜಾಬ್ ಓಪನಿಂಗ್ಸ್ ಆಗ್ತವೆ. ನೀವು ನೋಡಿದಿರೇನೋ ಗೊತ್ತಿಲ್ಲ. ಅದು ಆಕ್ಚುಲ್ ಆಗಿ ಅದು ಪ್ರೊಫೆಷನಲ್ ಅಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ, ಇವಾಗಿನ ಟ್ರೆಂಡ್ ಹಂಗಿದೆ. ಸೊ ಆ ಥರನೇ ಹೋಗ್ಬೇಕು. ತುಂಬಾ ಒಂಥರ ಇಟ್ಸ್ ನಾಟ್ ಪ್ರೊಫೆಷನಲ್. ಬಟ್ ನಾನು ಎಷ್ಟೋ ಸರಿ ಇವಾಗ ಏನಾಗುತ್ತೆ ಅಂದ್ರೆ ಎಲ್ಲ ಹಂಗೆ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ, ನಾವು ಹಂಗೆ ಆಗ್ಬಿಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನಮಗೂ ಬೇಜಾರಾಗೋದು, ಇದೇನಪ್ಪ ಈ ತರ ಎಲ್ಲ ಓಪನಿಂಗ್ಸ್ ಈ ತರ ಕೊಡ್ತಿದಾರೆ ಅಂತ. ಹೋಗ್ತಾ ಹೋಗ್ತಾ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಲೇಬೇಕು, ಇಲ್ಲ ಅಂದ್ರೆ ನಾವು ಔಟ್ಡೇಟೆಡ್ ಆಗ್ಬಿಡ್ತೀವಿ. ಸೊ ಜಾಬ್ ಪೋಸ್ಟಿಂಗ್ ಯಾವುದೇ ಫಾರ್ಮ್ಯಾಟ್ಸ್ ಅಲ್ಲಿ ಇರಲಿ, ಜಾಬ್ ಪೋಸ್ಟಿಂಗ್ ಅಂತ ಇಟ್ಕೊಳ್ಳೋಣ, ಜಾಬ್ ಪೋಸ್ಟಿಂಗ್ ಆಗುತ್ತೆ. ಜಾಬ್ ಪೋಸ್ಟಿಂಗ್ ಆಗಿದ ತಕ್ಷಣ ವೇರಿಯಸ್ ಡಿಫ್ರೆಂಟ್ ಫಾರ್ಮ್ಯಾಟ್ಸ್ ನಾವು ಅಪ್ಲೈ ಮಾಡಬೇಕು. ಕೆಲವ್ರು ಏನ್ ಮಾಡ್ತಾರೆ, ನಿಮ್ಮ ಅಪ್ಡೇಟೆಡ್ ರೆಸ್ಯೂಮೆನ PDF ಫಾರ್ಮೆಟ್ ಅಲ್ಲೋ ವರ್ಡ್ ಫಾರ್ಮೆಟ್ ಅಲ್ಲೋ ಕಳಿಸಿ ಅಂತ ಹೇಳ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದಷ್ಟು ಫಾರ್ಮ್ ಕೊಡ್ತಾರೆ, ಆ ಫಾರ್ಮ್ ಅನ್ನು ನೀವು ಫಿಲ್ ಮಾಡಬೇಕು. ಬೇರೆ ಬೇರೆ ತರ ಫಾರ್ಮ್ಯಾಟ್ಸ್ ಇರುತ್ತೆ, ನಾವು ಫಿಲ್ ಮಾಡ್ತೀವಿ. ಈ ಅಪ್ಲಿಕೇಶನ್ ಸ್ಕ್ರೀನ್ ಆಗುತ್ತೆ. ನೀವೇನ್ ಕಳ್ಸಿರ್ತೀರ ಅಪ್ಲಿಕೇಶನ್ ಸ್ಕ್ರೀನ್ ಆಗುತ್ತೆ. ಅಲ್ಲೇ ಇದೆಯಲ್ಲ, ಇದು ATS ಅನ್ನೋದು ಇಲ್ಲಿ ಬರೋದು. ಈ ATS ಅನ್ನೋದು ಇದ್ರ ಮಧ್ಯದಲ್ಲಿ, ಈ ಎರಡರ ಮಧ್ಯದಲ್ಲಿ. ಮುಂಚೆ ಎಲ್ಲ ಇಲ್ಲಿ ಮ್ಯಾನ್ಯಲ್ ಆಗಿ ಸ್ಕ್ರೀನ್ ಮಾಡೋರು. ಎಲ್ಲ ನಾನೇ ಮಾಡಿದ್ದೀನಿ ಎಷ್ಟೋ ಸರಿ ಕುತ್ಕೊಂಡು ಎಲ್ಲ ನಾವು ರೆಸ್ಯೂಮೆ ನೋಡಿ ಒಂದು 10-15 ರೆಸ್ಯೂಮೆಸ್ ನಾವೆಲ್ಲ ಫಿಲ್ಟರ್ ಮಾಡ್ಕೊಂಡು ಆಮೇಲೆ ಇಂಟರ್ವ್ಯೂ ಕರೀತಾ ಇದ್ವಿ.
ಬಟ್ ಇವಾಗ ಹಂಗಲ್ಲ, ATS ಅಲ್ಲಿ ಇಮ್ಮಿಡಿಯೇಟ್ ಬಂದ್ಬಿಡುತ್ತೆಲ್ಲ. ಅಂದ್ರೆ ಯಾವ್ದಾವ್ದೆಲ್ಲ ಪ್ರೊಫೈಲ್, ಅದ್ರಲ್ಲಿ ಎಷ್ಟೋ ಪ್ರೊಫೈಲ್ಗಳು, ರಿಲೆವೆಂಟ್ ಪ್ರೊಫೈಲ್ಗಳು ಎಲ್ಲ ಹೊಟ್ಟೆ ಹೋಗ್ಬಿಟ್ಟಿರುತ್ತೆ. ಚೆನ್ನಾಗಿ ಪ್ರಾಜೆಕ್ಟ್ಸ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ, ಸ್ಕ್ರೀನೇ ಆಗಲ್ಲ ಎಷ್ಟೊಂದು, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಅಪ್ಲಿಕೇಶನ್ ಸ್ಕ್ರೀನ್ ಆಗುತ್ತೆ. ಅದಾದ್ಮೇಲೆ ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂ ಕರೀತಾರೆ, ಇಂಟರ್ವ್ಯೂಸ್ ಆಗುತ್ತೆ. ಇವಾಗ ಇದು ಆನ್ಲೈನ್ ಆಫ್ಲೈನ್ ಯಾವ್ದು ಬೇಕಾದ್ರೂ ಆಗ್ಬೋದು. ಆಮೇಲೆ ಅಕಸ್ಮಾತಾಗಿ HR ಏನಾದ್ರು HR ರೌಂಡ್, ಒಂದಷ್ಟು ರೌಂಡ್ಸ್ ಇರುತ್ತೆ, ಆಯ್ತಾ. ಅದಾದ್ಮೇಲೆ ಕ್ಯಾಂಡಿಡೇಟ್ಸ್ ಹೈರ್ ಮಾಡ್ಕೋತಾರೆ. ಆಮೇಲೆ ನೆಕ್ಸ್ಟ್ ಏನು ಜಾಬ್ ವೇಕೆನ್ಸಿ ಏನಿದೆ ಅದನ್ನ ಅಲ್ಲಿ ಫಿಲ್ ಮಾಡ್ಕೋತಾರೆ. ಸೊ ಈ ರೀತಿ ನಮಗೆ ಆ ಸೈಕಲ್ ಇರುತ್ತೆ. ಈ ಸೈಕಲ್ ಬಂದು ನಾನು ತುಂಬಾ ಸಿಂಪಲ್ ಆಗಿ ಹಿಂಗೆ ಕೊಟ್ಟಿದ್ದೀನಿ ಅಷ್ಟೇ. ಇದು ಒಳಗಡೆ ಇನ್ನೂ ಏನೇನೋ ತುಂಬಾ ನಡೆಯುತ್ತೆ. ಒಂದೊಂದು ಇಂಟರ್ವ್ಯೂ ಫಸ್ಟ್ ಟೆಲಿಫೋನಿಕ್ ಇರುತ್ತೆ, ಅದಾದ್ಮೇಲೆ ಪ್ರಾಕ್ಟಿಕಲ್ಸ್ ಇರುತ್ತೆ, ಆಮೇಲೆ ಒಂದಷ್ಟು ರೌಂಡ್ಸ್ ಇರ್ಬೋದು, ಒಂದು 10 ಕೆಲವು ಕಂಪ್ನೀಸ್ ಎಲ್ಲ ಒಂದು 10ರಿಂದ 12 ರೌಂಡ್ಸ್ ಇರ್ತವೆ. ಸೊ ಡಿಪೆಂಡ್ಸ್, ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೆಲ್ಲ ಹಿಂಗಿರ್ತಾನೆ, ಅರ್ಜೆಂಟ್ ಆಗಿ ಇದ್ದಾಗ ಡೈರೆಕ್ಟ್ ಆಗಿ ಒಂದು ಪ್ರಾಜೆಕ್ಟ್ ಕೊಡ್ತಾರೆ, ಮಾಡಿದ್ರೆ ಡೈರೆಕ್ಟ್ ಹೈರ್ ಮಾಡ್ಕೊಂಡ್ಬಿಡ್ತಾರೆ. ಅವೆಲ್ಲ ಲಕ್. ಓಕೆ, ರೈಟ್. ATS ರೆಸ್ಯೂಮೆ, ಆಡ್ ಜಾಬ್ ಟೈಟಲ್, ಇದೆಲ್ಲ ಇದೆ. ಈ ಟಿಪ್ಸ್ ನೋಡಿ, ಇದೆಲ್ಲ ನನಗೆ ಕೊಟ್ಟಿದ್ದೀನಲ್ಲ. ATSಗೆ ಯೂಸ್ ಸಿಂಪಲ್ ಕ್ಲಿಯರ್ ಲ್ಯಾಂಗ್ವೇಜ್, ತುಂಬಾ ಸಿಂಪಲ್ ಇರಲಿ. ಶುಡ್ ಹ್ಯಾವ್ ಟ್ರೆಡಿಷನಲ್ ಹೆಡರ್ಸ್, ಎಜುಕೇಶನ್, ವರ್ಕ್ ಎಕ್ಸ್ಪೀರಿಯನ್ಸ್. ಕೆಲವರೆಲ್ಲ ಏನೋ ಎಲ್ಲ ಕೊಡ್ತಾರೆ. ನಾನು ನೋಡಿದ್ದೀನಿ ಎಷ್ಟೊಂದು ಪ್ರೊಫೈಲಲ್ಲಿ, ಈಗ ತುಂಬಾ ಯಾವುದೋ ಇಂಗ್ಲೀಷು ತುಂಬಾ ಅಡ್ವಾನ್ಸ್ಡ್ ಕೊಟ್ಟಿರ್ತಾರೆ. ನಿಜವಾಗ್ಲೂ ನನಗೆ ಅದು ಅರ್ಥ ಆಗಲ್ಲ. ಅದು ನಾನು ನೋಡಿದ್ರೆ ಇದು ಏನು ಅಂತಾನೆ ಗೊತ್ತಾಗಲ್ಲ. ನಾವು ಡಿಕ್ಷನರಿಲೋ ಅಥವಾ ಗೂಗಲಲ್ಲೋ ಹುಡುಕ್ಬೇಕು, ಹಂಗಿರ್ತದೆ. ಹಂಗೆಲ್ಲ ಹಾಕ್ಬಾರ್ದು, ಆಯ್ತಾ. ಯೂಸ್ ಕಾಮನ್ ಈಸಿ ಟು ರೀಡ್ ಫಾಂಟ್. ಫಾಂಟ್ ತುಂಬಾ ಇಂಪಾರ್ಟೆಂಟ್. ನೀವು ನನ್ ಕೇಳೋದಾದ್ರೆ ಇದೆಲ್ಲ ಬಿಟ್ಬಿಟ್ಟು ನಾನು ಏರಿಯಲ್ಲೇ ಯೂಸ್ ಮಾಡು. ನೀವು ಇವಾಗ ನೋಡಿ, ಇಲ್ಲೂ ನಾನು ಈ PPTಲಿ ಏನು ಯೂಸ್ ಮಾಡಿದ್ದೀನಲ್ಲ, ಇದು ಕೂಡ ಏರಿಯಲ್. ಯಾತಕ್ಕೆ ಏರಿಯಲ್ ಯೂಸ್ ಮಾಡಬೇಕು ಅಂದ್ರೆ, ಏರಿಯಲ್ ಬಂದು ಓದೋದಕ್ಕೆ ಈಸಿ. ಮತ್ತೆ ಇದು ಮೈಕ್ರೋಸಾಫ್ಟ್ ವರ್ಡ್ ಇದೆಯಲ್ಲ, ಎಲ್ಲೇ ಯೂಸ್ ಮಾಡಲಿ ಏರಿಯಲ್ ಅನ್ನೋ ಫಾಂಟ್ ಎಲ್ಲಾ ಸಿಸ್ಟಮಲ್ಲೂ ಇರುತ್ತೆ. ಕೆಲವರ ಯಾವ್ದಾವ್ದೋ ಫಾಂಟ್ ಹಾಕೊಂಡ್ಬಿಡ್ತಾರೆ, ಡಿಸೈನ್ ಕಾಣಿಸುತ್ತೆ ಅಂತ. ಪ್ರೊಫೈಲ್ ನೀವೇನ್ ಮಾಡ್ತಿರಲ್ಲ ರೆಸ್ಯೂಮೆ, ಇದು ಓದಬೇಕು, ನನ್ನ ಚೆನ್ನಾಗಿ ನೀಟಾಗಿ ಓದೋ ತರ ಇರಬೇಕು. ಸುಮ್ಮನೆ ನಾನು ಡಿಸೈನ್ ಮಾಡ್ಕೊಂಡು ಫಾರ್ಮೆಟ್ ಮಾಡ್ಕೊಂಡು ಏನೋ ಮಾಡ್ತಿಲ್ಲ, ಆ ಥರ ಅಲ್ಲ. ಮೇಕ್ ಶೋರ್ ಯುವರ್ ಮಾರ್ಜಿನ್ಸ್ ಆರ್ ಸೆಟ್ ಯೂನಿಫಾರ್ಮ್ಲಿ, ನೀಟಾಗಿರಬೇಕು. ಅದಂತೂ ನೀವು ಮಾಡಬೇಕು. ಮಾರ್ಜಿನ್ಸ್ ಎಲ್ಲ ಸೆಟ್ ಮಾಡಿಕೊಂಡು ಅವಾಯ್ಡ್ ಯೂಸಿಂಗ್ ಅನ್ನೆಸರಿ ಗ್ರಾಫಿಕ್ಸ್ ಅಂಡ್ ಶೇಪ್ಸ್. ಇಲ್ಲಿ ಇನ್ನೊಂದು ಹಾಕ್ಬೇಕಾಯ್ತು ನಾನು, ಆಕ್ಚುಲಿ ಫೋಟೋಸ್. ನಾನು ತುಂಬಾ ಪ್ರೊಫೈಲ್ ನೋಡಿದ್ದೀನಿ, ಎಲ್ಲ ನೀವು ಫೋಟೋಗಳೆಲ್ಲ ಹಾಕ್ಬಿಟ್ಟಿರ್ತಾರೆ, ಪಾಸ್ಪೋರ್ಟ್ ಸೈಜ್ದು ಎಲ್ಲ ಈ ಥರದ್ದೆಲ್ಲ. ನೋಡಿ, ಫೋಟೋ ಯಾರು ಹಾಕ್ಬೇಕು ಗೊತ್ತಾ, ಈ ಮಾಡ್ಲಿಂಗ್ ಅಲ್ಲಿ ಇರೋರು, ಅಥವಾ ಈ ಏರ್ ಹೋಸ್ಟೆಸ್ ಇರ್ತಾರಲ್ಲ ಅವರು. ಮತ್ತೆ ಕೆಲವೊಂದು ಪ್ರೊಫೈಲ್ ನಿಮ್ಮ ಮುಖ ಪರಿಚಯ ಆಗ್ಬೇಕು, ಅಥವಾ ನೀವು ಯಾವ ತರ ಇದ್ದೀರಾ ಅಂತ ಗೊತ್ತಾಗ್ಬೇಕು, ಅಂತದಕ್ಕೆ ಮಾತ್ರ ನೀವು ಫೋಟೋಸ್ ಹಾಕ್ಬೇಕು. ಈ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ, ಈ ಪ್ರೊಫೈಲ್ ಅಲ್ಲಿ ಯಾವ್ದೋ ಒಂದು ಫಾರ್ಮ್ಯಾಟ್ ಇರುತ್ತೆ, ಎಲ್ಲ ಫೋಟೋಗಳೆಲ್ಲ ಹಾಕ್ಬಿಟ್ಟಿರ್ತಾರೆ. ಅವಶ್ಯಕತೆ ಇಲ್ಲ. ನೀವು ಫೋಟೋಸ್ ಎಲ್ಲ ಹಾಕಿದ್ರೆ, ನಿಜ ಒಂದ್ ಹೇಳ್ತೀನಿ, ಈ ATS ನೀವು ಜಾಸ್ತಿ ಇಮೇಜಸ್ ಶೇಪ್ಸ್ ಎಲ್ಲ ಹಾಕಿದ್ರೆ ಅದು ಸ್ಕ್ರೀನೇ ಆಗಲ್ಲ. ಈ ATS ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಿಮ್ಗೆ ಟೆಕ್ಸ್ಟ್ ಫಾರ್ಮ್ಯಾಟ್ ಎಲ್ಲ ವರ್ಕ್ ಆಗೋದು. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು ಅಂದ್ರೆ, ಟೆಕ್ಸ್ಟೇ ಜಾಸ್ತಿ ಇರಬೇಕು. ಟೆಕ್ಸ್ಟೇ ಇರಬೇಕು, ಜಾಸ್ತಿ ಅಲ್ಲ, ಟೆಕ್ಸ್ಟೇ ಇರಬೇಕು. ಈ ಶೇಪ್ಗಳು ಹಾಕೋದು, ಟೇಬಲ್ಗಳು ಹಾಕೋದು, ಮತ್ತೆ ಏನೋ ನಾನು ಫ್ಲೋ ಅಲ್ಲಿ ಈ ತರ ಎಲ್ಲ ಏನೇನೋ ಆ, ಏನೋ ಶೇಪ್ಸ್ಗಳು, ಒಂದು ಡಿಫ್ರೆಂಟ್ ಶೇಪ್ಸ್ಗಳು ಬರ್ತವೆ ವರ್ಡ್ ಅಲ್ಲಿ, ಅದೆಲ್ಲ ಹಾಕೋದು, ಐಕಾನ್ಸ್ ಹಾಕೋದು, ಅವೆಲ್ಲ ಮಾಡಬೇಡಿ ದಯವಿಟ್ಟು. ಅದೆಲ್ಲ ಸ್ಕ್ರೀನ್ ಆಗಲ್ಲ. ಅಕಸ್ಮಾತ್ ಅದ್ ಜಾಸ್ತಿ ಹಾಕಿದ್ರೆ ಅದೆಲ್ಲ ತೆಗ್ದೇ ಬಿಡುತ್ತದೆ, ರೆಕಗ್ನೈಸೇ ಆಗಲ್ಲ. ಈ ಶೇಪ್ ಒಳಗಡೆ ನೀವು ಟೆಕ್ಸ್ಟ್ ಬಾಕ್ಸ್ ಒಳಗಡೆ ಏನಾರು ಅಕಸ್ಮಾತ್ ಆಗಿ ನೀವು ಮತ್ತೆ ಅದ್ರೊಳಗಡೆ ಏನಾದ್ರು ಟೈಪ್ ಮಾಡಿ ಹಾಕಿದ್ರೆ ಅದು ಸ್ಕ್ರೀನ್ ಆಗಲ್ಲ, ಶೇಪ್ ಎಲ್ಲ. ಸೊ ATS ನಿಮ್ಗೆ ಟೆಕ್ಸ್ಟ್ ಟೆಕ್ಸ್ಟೇ ಅದನ್ನ ಆಕ್ಚುಲಿ ಸ್ಕ್ಯಾನ್ ಮಾಡೋದು. ಓಕೆನಾ. ಸೊ ದಯವಿಟ್ಟು ನಿಮ್ ಫೋಟೋಸ್ ಎಲ್ಲ ನಿಮ್ಗೆ ಹಾಕ್ಬೇಕು ಅಂದ್ರೆ ನಿಮ್ ಖುಷಿ, ನಾನು ಹೆಂಗಿದೆ ಅಂತ ನಾನು ಹೇಳ್ಬೋದು ಅಷ್ಟೇ. ಹಾಕ್ಲೇಬೇಡಿ ಅಂದ್ರೆ ಏನ್ ಸರ್ ಅಲ್ಲೆಲ್ಲ ನಾನು ನೋಡಿದ್ದೀನಿ, ಕ್ಯಾನ್ವಾದಲ್ಲೂ ಇದೆ ನಿಮ್ಗೆ ಫೋಟೋ ಹಾಕುವಂಥದ್ದು. ಇನ್ನು ಬೇರೆ ಬೇರೆ ವೆಬ್ಸೈಟ್ ಎಲ್ಲ ನೋಡಿದ್ದೀನಿ, ಎಲ್ಲ ಫೋಟೋ ಎಲ್ಲ ಹಾಕ್ತಾರೆ. ನೀವು ಹೇಳಿದ್ರೆ ನಾವು ಕೇಳೋದು ಅಂದ್ರೆ ನಿಮ್ ಇಷ್ಟ. ನಾನು ಹೇಳೋದು ಆದಷ್ಟು ಅವಾಯ್ಡ್ ಮಾಡಿ ಅಂತ ಅಷ್ಟೇ. ನೀವು ಹಾಕ್ಲೇಬೇಡಿ ಅಂತ ಹೇಳಿ ನಾನು ಹೇಳಿ ನೀವು ಇಲ್ಲ ನಾವು ಹಾಕ್ತೀನಿ ಅಂದ್ರೆ ಅದು ನಿಮ್ ಇಷ್ಟ. ನಾನು ಯಾರಿಗೂ ತಡೆಯಕ್ ಹೋಗಲ್ಲ, ನನಗೆ ಹೇಳ್ಬೋದು ಅಷ್ಟೇ, ಆರ್ಡರ್ ಮಾಡಕ್ಕಾಗಲ್ಲ. ಓಕೆನಾ. ಅವಾಯ್ಡ್ ಯೂಸಿಂಗ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ಸಿಂಬಲ್ಸ್. ಅನ್ನೆಸೆಸರಿ ಎಲ್ಲ ಸ್ಮೈಲೀಸು ಇದೆಲ್ಲ ಹಾಕ್ತಾರೆ, ಮಾಡಬೇಡಿ. ಅವಾಯ್ಡ್ ಯೂಸಿಂಗ್ ಟೇಬಲ್ಸ್. ನಾನು ಈ ತಪ್ಪು ಮಾಡಿದ್ದೀನಿ ಆಕ್ಚುಲಿ. ಅಂದ್ರೆ ಅವಾಗೆಲ್ಲ ಈ ATS ಅನ್ನೋದೆಲ್ಲ ಏನು ಇರಲಿಲ್ಲ. ಸೊ ನನ್ನ ಪ್ರೊಫೈಲ್ ಆಕ್ಚುಲ್ ಆಗಿ ನನಗೆ ಗೊತ್ತಿರೋ ನನ್ನ ಪ್ರೊಫೈಲ್ನ ಮಾಡಿದ್ದೆ ಲಾಸ್ಟ್ 2008 ಅಲ್ಲಿ. ಅದಾದ್ಮೇಲೆ ನಾನು ಎಲ್ಲ ಇಂಟರ್ವ್ಯೂಸ್ಗೆಲ್ಲ ಡೈರೆಕ್ಟ್ ಆಗಿ ಹಂಗೆ ಹೋಗಿರೋದು. ನನ್ನ ಪ್ರೊಫೈಲ್ 2008 ಅಲ್ಲಿ ನಾನು ಏನು ಮಾಡಿದ್ದೆ, ಅವಾಗಿನ ಫಾರ್ಮೆಟೇ ಬೇರೆ, ಇವಾಗಿನ ಫಾರ್ಮೆಟೇ ಬೇರೆ. ಅವಾಗೆಲ್ಲ ನಾವು ನೀಟಾಗಿ ಏನು ಮಾಡ್ತೀವಿ, ಟೇಬಲ್ ಅಲ್ಲಿ ಹಾಕಿ ಮಾರ್ಜಿನ್ಸ್ ಹಾಕೆಲ್ಲ ಮಾಡ್ತಾ ಇದ್ವಿ. ಇವಾಗ ಟೇಬಲ್ಸ್ ಶೇಪ್ಸ್ ಇದೆಲ್ಲ ಹಾಕಿದ್ರೆ ನಿಮ್ಗೆ ಅದು ಸ್ಕ್ಯಾನಿಂಗೇ ಆಗಲ್ಲ.
ಯೂಸ್ MS ವರ್ಡ್ ಟು ಕ್ರಿಯೇಟ್ ಪ್ರೊಫೈಲ್. MS ವರ್ಡ್ ಅಲ್ಲಿ ಮಾಡಿ ಆದಷ್ಟು, ಆಯ್ತಾ. PDF ಅಲ್ಲಿ ಬೇಕಿದ್ರೆ PDF ಅಲ್ಲಿ ಸೇವ್ ಮಾಡಿಕೊಂಡು ಕಳಿಸಿ, ಇಲ್ಲಾಂದ್ರೆ ವರ್ಡ್ ಫೈಲೇ ಕಳಿಸ್ಬಿಡಿ. ಓಕೆ, ರೈಟ್. ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ, ನಿಮಗೆ ಒಂದು ಡಾಕ್ಯುಮೆಂಟ್ ನಾನು ಮಾಡ್ಕೊಂಡಿದ್ದೀನಿ, ರೆಸ್ಯೂಮೆ ಬಿಲ್ಡರ್ ಅಂತ. ಇದನ್ನ ನಾನು ನಿಮ್ಗೆ ಕೊಡ್ತೀನಿ. ಇದು ಏನು ಅಂತ ಫಸ್ಟ್ ನಾನು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡ್ಕೊಂಡು ಆಮೇಲೆ ಇದು ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ನಿಮ್ಗೆ ಇಂಟರ್ನೆಟ್ ಅಲ್ಲೇ ಸಿಗುತ್ತೆ, ಆಯ್ತಾ. ಇದೆಲ್ಲ ಕುತ್ಕೊಂಡು ನಾನೆಲ್ಲ ಏನ್ ಮಾಡಿದ್ದಂತಲ್ಲ. ನಾನು ನೋಡಿದ್ದೀನಿ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಯಾರೋ ಮಾಡಿದ್ದನ್ನು ತಗೊಂಡು ಅಲ್ಲೇ ನಾವು ಮಾಡಿದ್ದು ನಿಮ್ಗೋಸ್ಕರ ಕಷ್ಟಪಟ್ಟು ನಾನು ತಗೊಂಡ್ಬಂದಿದ್ದೀನಿ, ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಆ ಥರದ್ದೆಲ್ಲ ನಾನು ಆ ಥರ ನಾಟಕ ಹೊಡೆಯೋ ಮನುಷ್ಯನೇ ಅಲ್ಲ. ಇದು ನಾನು ಇಂಟರ್ನೆಟ್ ಅಲ್ಲಿ ಹೋಗಿ ಎಲ್ಲೋ ಒಂದ್ ಕಡೆ ಗೂಗಲ್ ಮಾಡಿ ಅಥವಾ ChatGPT ಎಲ್ಲೋ ಒಂದ್ ಕಡೆ ನಾವು ಕಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡಿರ್ತೀವಿ. ಏನಂದ್ರೆ ಅದೆಲ್ಲ ನಾನು ನೀಟಾಗಿ ಫಾರ್ಮೆಟ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ನಾನು ಯಾರಿಗಾನ ಬೇಕಾದ್ರೆ ಕೊಡ್ತೀನಿ ನಾನು. ಇದು ನಿಮ್ಗೆ ಸಿಗೋದೇ ಇಲ್ಲ, ನನ್ನ ಹತ್ರ ಮಾತ್ರ ಸಿಗುತ್ತೆ ಅಂತ ಮಾತ್ರ ನಾನು ಹೇಳಕ್ ಹೋಗಲ್ಲ. ಇದೇನು ಅಂತ ಹೇಳ್ತೀನಿ ನೋಡಿ. ಇದೆಲ್ಲ ಬಂದು ನಿಮ್ಮ ಪ್ರೊಫೈಲ್, ನಿಮ್ಮ ರೆಸ್ಯೂಮ್ ಏನ್ ಮಾಡಿರ್ತೀರಾ, ಅಕಸ್ಮಾತ್ ಆಗಿ ನೀವು ಈ ATS ಕಂಪ್ಯಾಟಬಿಲಿಟಿ ಅಂದ್ರೆ ಆ ಸ್ಕೋರ್ಸ್ ಬರುತ್ತೆ, ಆಕ್ಚುಲಿ ಪರ್ಸೆಂಟೇಜ್ ಸ್ಕೋರ್ಸ್ ಬರುತ್ತೆ. ನೀವು ಪ್ರೊಫೈಲ್ ಮಾಡ್ಬಿಟ್ಟು ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ, ಈ ಜಾಬ್ ಸ್ಕ್ಯಾನ್ ಅಂತ ಇರುತ್ತೆ. ಇದು ಕಂಟ್ರೋಲ್ ಹಿಡ್ಕೊಂಡು ಕ್ಲಿಕ್ ಮಾಡಿ ಈ ತರ ಓಪನ್ ಆಗ್ಬಿಡ್ತು ನೋಡಿ, ಜಾಬ್ ಸ್ಕ್ಯಾನ್ ATS ಸ್ಕ್ಯಾನರ್. ಇದೇನ್ ಮಾಡುತ್ತೆ ಅಂದ್ರೆ, ಇದು ಎಷ್ಟೊಂದು ಇದೆ, ಈ ತರದ್ದು ಎಷ್ಟೊಂದು ವೆಬ್ಸೈಟ್ ಇದೆ, ಸರಿನಾ. ಇಲ್ಲಿ ಹೋಗ್ಬಿಟ್ಟು ನೀವು ಪ್ರೊಫೈಲ್ ಏನ್ ಮಾಡಿರ್ತೀರಲ್ವಾ, ಸ್ಕ್ಯಾನ್ ಯುವರ್ ರೆಸ್ಯೂಮೆ ಅಂತಂದ್ರೆ ಅದು ಕೇಳುತ್ತೆ ನಿಮ್ಮ ಪ್ರೊಫೈಲ್ ಅನ್ನ ನೋಡಿ, PDF ಅಥವಾ DOCX ಅಂದ್ರೆ ವರ್ಡ್ ಫೈಲ್. ಇದಕ್ಕೆ ಅಪ್ಲೋಡ್ ಮಾಡ್ಬಿಟ್ಟು ಚೆಕ್ ಮಾಡಿ, ಅದು ನಿಮ್ಗೆ ತೋರಿಸುತ್ತೆ ಎಷ್ಟು ಸ್ಕೋರ್ ಇದೆ ಅಂತ, ಆಯ್ತಾ. ಈ ತರದ್ದು ಎಷ್ಟೊಂದು ನೋಡಿ. ಇದೆಲ್ಲ ನಾನು ಕೆಲವೊಂದು ಇದಕ್ಕೆಲ್ಲ ಹೋಗಿ ಚೆಕ್ ಮಾಡಿ ಕೆಲವೊಂದು ವೆಬ್ಸೈಟ್ಸ್ ಅನ್ನ ಇಲ್ಲಿ ಏನೋ ನಿಮ್ಗೆ ಕೊಡ್ತಾ ಇದೀನಿ. ಇದು ಬೇಕಾದ್ರೆ ನೀವು ತಗೊಳ್ಳಿ, ಇದನ್ನ ಸಿಗುತ್ತೆ ನಿಮ್ ಇಂಟರ್ನೆಟ್ಗೆ ಹೋಗ್ಬಿಟ್ಟು ಸುಮ್ಮನೆ ಗೂಗಲ್ ಅಲ್ಲಿ ಕೊಟ್ರೆ ಸಾಕು, ATS ಫ್ರೆಂಡ್ಲಿ ರೆಸ್ಯೂಮೆ ಸ್ಕ್ಯಾನರ್ ಅಂತ ಕೊಟ್ರೆ ಸಾಕು, ಎಷ್ಟೊಂದು ಬಂದ್ಬಿಡ್ತದೆ. ನಾನು ಅದನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಕೆಲವೊಂದನ್ನ, ಆಯ್ತಾ. ನೋಡಿ ಈ ತರ ಎಷ್ಟೊಂದಿದೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಒಂದೇ ತರನೇ ವರ್ಕ್ ಆಗೋದು. ನಿಮ್ಗೆ ಯಾವ ವೆಬ್ಸೈಟ್ ಬೇಕೋ ಅದನ್ನ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬಹುದು. ಓಕೆ, ನೋಡಿ ಇಲ್ಲಿ ಹೋಗ್ಬಿಟ್ಟು ಟಾಪ್ ರೆಸ್ಯೂಮೆ ಇದನ್ನ ಚೆಕ್ ಮಾಡಿ ನೋಡಿ. ಇದು ಆಲ್ಮೋಸ್ಟ್ ಅದನ್ನೇ, ಅಲ್ಲೂ ಅಷ್ಟೇ ನೋಡಿ, ಅಪ್ಲೋಡ್ ಯುವರ್ ರೆಸ್ಯೂಮೆ ಫಾರ್ ಫ್ರೀ ಎಕ್ಸ್ಪರ್ಟ್ ರಿವ್ಯೂ ಮಾಡಿ ಕೊಡುತ್ತದು. ಬಟ್ ನಿಮ್ಗೆ ಎಲ್ಲಾದು ಫ್ರೀ ಇರಲ್ಲ, ನಿಮ್ಗೆ ಕೆಲವೊಂದೆಲ್ಲ ಪೇಡ್ ಕೂಡ ಇರುತ್ತೆ. ಪೇಡ್ ಅಲ್ಲಿ ಏನಂದ್ರೆ ನಿಮ್ಗೆ ಜಾಸ್ತಿ ಆಪ್ಷನ್ಸ್ ಇರ್ಬೋದೇನೋ. ಬಟ್ ನಾನು ಹೇಳ್ದಂಗೆ ಸುಮ್ಮನೆ ಅನ್ನೆಸೆಸರಿ ಎಲ್ಲದಕ್ಕೂ ದುಡ್ಡು ಖರ್ಚು ಮಾಡಕ್ ಹೋಗ್ಬಿಡಿ. ಫ್ರೀ ಸಿಗ್ತವೆ ಎಷ್ಟೊಂದು ನೋಡಿ, ಇದೆಲ್ಲ ಫ್ರೀ ಇರ್ತವೆ, ಅದನ್ನೇ ಯೂಸ್ ಮಾಡ್ಕೊಳ್ಳಿ ಸಾಕು. ಅದಕ್ಕೆಲ್ಲ ತುಂಬಾ ಜನ ನಾನು ನೋಡಿದ್ದೀನಿ ಏನ್ ಮಾಡ್ತಾರೆ ಅಂದ್ರೆ, ನಾನು ಜಾಬ್ ಸಿಗ್ತಲ್ಲ, ನಾನು ಪೇಡ್ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ಸುಮ್ಮನೆ ಅನ್ನೆಸೆಸರಿ ಒಂದಷ್ಟು 3,000 4,000 ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ, ಏನಕ್ಕೂ ಯೂಸ್ ಇರಲ್ಲ, ಸರಿನಾ. ಅದೆಲ್ಲ ದೊಡ್ಡ ಸ್ಕ್ಯಾಮ್ ಅಷ್ಟೇ, ಸುಮ್ಮನೆ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋಕೆ. ನಿಮ್ ಪ್ರೊಫೈಲ್ ಕರೆಕ್ಟ್ ಆಗಿತ್ತು ಅಂದ್ರೆ ಆರಾಮಾಗಿ ಜಾಬ್ ಸಿಗುತ್ತೆ. ಅದಕ್ಕೆಲ್ಲ ಏನ್ ಮಾಡಬೇಕು ನಾನು ಆಮೇಲೆ ಹೇಳ್ತೀನಿ. ನೀವು ಸುಮ್ಮನೆ ಹೋಗ್ಬಿಟ್ಟು ಈ ಕೆಲವೊಂದು ವೆಬ್ಸೈಟ್ಸ್, ನಾನು ಹೆಸರು ಇಲ್ಲಿ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ಕೆಲವೊಂದು ಜಾಬ್ ಸರ್ಚ್ ಇದಿರ್ತಾವಲ್ಲ, ಏನದು ವೆಬ್ಸೈಟ್ಸ್, ಅವೆಲ್ಲ ಸುಮ್ಮನೆ ಹಾಕಿರ್ತಾರೆ ಅಷ್ಟೇ, ಓಕೆನಾ. ನಮ್ಗೆ ಕೆಲವರೆಲ್ಲ ಬಂದು ಹೇಳ್ತಾರೆ, ಕೆಲವು ವೆಬ್ಸೈಟ್ಸ್ ಅವರೆಲ್ಲ, ಫ್ರೆಶರ್ಸ್ಗೆ ಜಾಬ್ ಓಪನಿಂಗ್ಸ್ ಅಂತ ಹಾಕ್ಬಿಡಿ, ಒಂದಷ್ಟು ಪ್ರೊಫೈಲ್ ಬರ್ತವೆ, ಆ ನಂಬರ್ಸ್ನ ತಗೊಂಡು ಫೋನ್ ಮಾಡ್ಬಿಟ್ಟು ಅವ್ರಿಗೆ ಕೋರ್ಸ್ ಮಾಡ್ಕೊಳ್ಳಿ ಅಂತ ನೀವು ಮಾಡಿ ಅಂತ. ನಿಮ್ಗೆ ಅದಕ್ಕೆ ನೋಡಿ ಎಷ್ಟೊಂದು ಇದು ಏನೋ ಇನ್ಸ್ಟಿಟ್ಯೂಟ್ ಇಂದೆಲ್ಲ ಫೋನ್ ಬಂದ್ಬಿಡುತ್ತೆ ನಿಮ್ಗೆ. ಹೆಂಗ್ ಮಾಡ್ತಾರೆ ಅಂದ್ರೆ ಈ ತರ ಎಲ್ಲ ಮಾಡ್ತಾರ, ಸರಿನಾ. ನನಗೆ ಅದೆಲ್ಲ ಇಷ್ಟ ಆಗಲ್ಲ, ಆ ಥರದ್ದು ನಾನು ಎಂಟರ್ಟೈನ್ ಕೂಡ ನಾನು ಮಾಡಲ್ಲ. ಓಕೆ, ಸೊ ಇಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಅಷ್ಟು ಮೀರಿ ನೆಕ್ಸ್ಟ್ ಲೆವೆಲ್ಗೆ ನಿಮ್ಗೆ ಏನಾದರೂ ಈ ಪ್ರೊಫೈಲ್ ಬಿಲ್ಡ್ ಮಾಡಬೇಕು ಅಂದ್ರೆ, ಇಲ್ಲಿ ನೋಡಿ ನಾನು ಏನ್ ಮಾಡಿದ್ದೀನಿ, ಕೆಲವೊಂದು ಪ್ರಾಂಪ್ಟ್ಸ್ ಇಲ್ಲಿ ಕೊಟ್ಟಿದ್ದೀನಿ. ಪ್ರಾಂಪ್ಟ್ಸ್ ಅಂದ್ರೆ ಇಲ್ಲಿ ನೋಡಿ, ಇವಾಗ ನನಗೆ ATS ಫ್ರೆಂಡ್ಲಿ ಇದು ಏನೋ ಒಂದು ಪ್ರೊಫೈಲ್ ನಾನು ಮಾಡಬೇಕು, ರೆಸ್ಯೂಮೆ ಮಾಡಬೇಕು ನೋಡಿ. ಇದು ಪ್ರಾಂಪ್ಟ್ಸ್ ಇದೆಯಲ್ಲ, ಇದನ್ನ ಸುಮ್ಮನೆ ಹಿಂಗೆ ತಗೊಂಡು ಇದನ್ನ ಕಾಪಿ ಮಾಡ್ಕೊಳ್ಳಿ. ನಾನು ಏನ್ ಮಾಡಿದ್ದೀನಿ ಅಂದ್ರೆ ನೋಡಿ, ಜನರಲ್ ಪ್ರಾಂಪ್ಟ್ ಫಾರ್ ATS ಫ್ರೆಂಡ್ಲಿ ರೆಸ್ಯೂಮೆ. ನೀವೇನೋ ರೆಸ್ಯೂಮೆ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ನಾನು ಇಲ್ಲಿ ಹೋಗ್ಬಿಟ್ಟು ChatGPT ಹೋಗ್ತೀನಿ ನೋಡಿ. ಇವಾಗ ಇಲ್ಲಿ ಹೋಗ್ಬಿಟ್ಟು ChatGPT ಹೋಗ್ತೀನಿ, ಆಯ್ತಾ. ChatGPT ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ನಾನು ಏನು ಪ್ರಾಂಪ್ಟ್ ಕೊಡ್ತೀನಿ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಬಿಡಿ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೀವು ಇಲ್ಲಿ ನಾನು ಇಲ್ಲಿ ಈ ತರ ಈ ಸ್ಕ್ವೇರ್ ಬ್ರಾಕೆಟ್ ಹಾಕಿದ್ದೀನಲ್ಲ,
ಕ್ರಿಯೇಟ್ ಅನ್ ATS ಫ್ರೆಂಡ್ಲಿ ರೆಸ್ಯೂಮೆ ಫಾರ್ ಜಾಬ್ ಟೈಟಲ್ ಏನು, ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ ಅಂತ ಕೊಡ್ತೀನಿ. ಅಟ್ ಕಂಪನಿ ಹೈಟೆಕ್ ಅನಾಲಿಟಿಕ್ ಸೊಲ್ಯೂಷನ್ಸ್. ಆಯ್ತಾ. ದ ರೆಸ್ಯೂಮೆ ಶುಡ್ ಇನ್ಕ್ಲೂಡ್ ಕ್ಲಿಯರ್ ಅಂಡ್ ಕನ್ಸೈಸ್ ಪ್ರೊಫೆಷನಲ್ ಸಮ್ಮರಿ ಇದೆಲ್ಲ ಇದೆ. ಆಯ್ತಾ. ಫಾಂಟ್ ನೋಡಿ ಈ ಥರನೇ ಇರಬೇಕು. ಏರಿಯಲ್ ಇನ್ಕ್ಲೂಡ್ಸ್ ಮೆಷರಬಲ್ ಅಚೀವ್ಮೆಂಟ್ಸ್ ಇದೆಲ್ಲ ಕೊಟ್ಬಿಟ್ಟು ಆಪ್ಟಿಮೈಸ್ ಫಾರ್ ಕೀವರ್ಡ್ ಸ್ಪೆಸಿಫಿಕ್ ಟು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಅನಾಲಿಟಿಕ್ಸ್, ರಿಪೋರ್ಟಿಂಗ್, ಡೇಟಾ ಅನಾಲಿಟಿಕ್ಸ್, ಆಯ್ತಾ, ಪವರ್ BI ಅಥವಾ ಬಿಸ್ನೆಸ್ ಇಂಟೆಲಿಜೆನ್ಸ್. ಅಕಸ್ಮಾತ್ ಅವ್ರು ಸ್ಪೆಸಿಫಿಕ್ ಎಕ್ಸೆಲ್ ಪವರ್ BI ಅಂತ ಕೊಟ್ಟಿದ್ರೆ ಅದನ್ನು ಕೂಡ ನೋಡಿ, ಇದೆಲ್ಲ ಕೀವರ್ಡ್ಸ್. ಆಯ್ತಾ. ಅಕಸ್ಮಾತ್ ಅವರು ಎಕ್ಸೆಲ್ ಬೇಕು ಅಂತಿದ್ರೆ ಎಕ್ಸೆಲ್, ಪವರ್ BI, SQL ಈ ತರ ಕೊಟ್ಬಿಡಿ. ಇವಾಗ ನಾನಿಲ್ಲಿ ಈ ಪ್ರಾಂಪ್ಟ್ ಅನ್ನು ಕೊಟ್ರೆ ನೋಡಿ ಎಷ್ಟು ನೀಟಾಗಿ ಕೊಟ್ಬಿಡುತ್ತೆ. ಇದೆಲ್ಲ ನಾನು ಆಲ್ರೆಡಿ ಕೊಡ್ತಾ ಇರ್ತೀನಿ, ಅಂದ್ರೆ ನಾನು ಪ್ಲೇಸ್ ಮಾಡ್ತಾ ಇರ್ತೀನಿ, ಅಂದ್ರೆ ಪ್ರಾಂಪ್ಟ್ ಕೊಡ್ತಾ ಇರ್ತೀನಿ, ಅದಕ್ಕೆ ಇಲ್ಲಿ ಬರುತ್ತೆ ನೋಡಿ. ಇದು ನನ್ನ ಪ್ರೊಫೈಲ್ ಬರ್ತಾ ಇರೋದು. ನೀವು ನಿಮ್ಮ ಡೀಟೇಲ್ಸ್ ಅನ್ನ ಕೊಡಬೇಕು. ಆಯ್ತಾ. ಇದು ನನ್ನ ಪ್ರೊಫೈಲ್, ಅಂದ್ರೆ ಇದು ನನ್ನ ಪ್ರೊಫೈಲ್ ಸ್ಟಡಿ ಮಾಡ್ತಾನೆ ಇರುತ್ತೆ. ನಾನು ಇಷ್ಟೊಂದು ಬೇರೆ ಬೇರೆ ಕಂಪ್ನೀಸ್ಗೆಲ್ಲ ನನ್ನ ಪ್ರೊಫೈಲ್ ಕೊಡ್ತೀನಲ್ಲ, ಹಂಗಾಗಿ ಇದೇನು ಮಾಡಿದೆ ಅಂದ್ರೆ ಇದು ಸ್ಟಡಿ ಮಾಡ್ಕೊಂಡು ನಂಗೆ ಕೊಟ್ಟಿದೆ. ಬಟ್ ನೀವು ಇಲ್ಲಿ ಏನು ಮಾಡಬೇಕು ಅಂದ್ರೆ ನಿಮ್ಮ ನೇಮು ಇದೆಲ್ಲ ನೀವು ಕೊಡ್ಬೇಕಿಲ್ಲಿ. ಓಕೆ. ಇದಂದ್ರೆ ನಾನು ಸುಮ್ಮನೆ ಹಿಂಗೆ ಕೊಟ್ಟಿದ್ದೀನಲ್ವಾ, ಇಲ್ಲಿ ನೀವೇನು ಮಾಡಿ ಅಂದ್ರೆ ನಿಮ್ಮ ನೇಮು, ನಿಮ್ದು ಎಜುಕೇಶನ್ ಕ್ವಾಲಿಫಿಕೇಶನ್ ಅದನ್ನು ಮೆನ್ಷನ್ ಮಾಡಿ. ಓಕೆ. ಅವಾಗ ಈ ತರ ನಿಮ್ಗೊಂದು ರೆಸ್ಯೂಮೆ ಬರುತ್ತೆ. ಇದನ್ನ ಏನ್ ಮಾಡಬೇಕು ನೋಡಿ, ಹಿಂಗೆ ಕಾಪಿ ಮಾಡ್ಕೊಳ್ಳಿ, ಹಿಂಗೆ ಇಲ್ಲಿವರೆಗೂ ವರ್ಡ್ ಫೈಲ್ ಓಪನ್ ಮಾಡಿ. ಇಲ್ಲಿ ಕಂಟ್ರೋಲ್ V ನೋಡಿ, ಇಲ್ಲಿದೆಯಲ್ಲ, ಇದನ್ನ ಡಿಲೀಟ್ ಮಾಡಿ. ಇದೆಲ್ಲ ಬೇಡ, ಎಲ್ಲ ತೆಗೆದ್ಬಿಡ್ತೀನಿ. ಎಲ್ಲೆಲ್ಲಿ ಶೇಪ್ಸ್ ಇದೆ ಅದೆಲ್ಲ ತೆಗೆದ್ಬಿಡ್ತೀನಿ ಈ ತರ. ಈ ತರ ತೆಗೆದ್ಬಿಟ್ಟು, ಶೇಪ್ಸ್ ಯಾಕೆ ತೆಗಿಬೇಕು ಅಂದ್ರೆ ಅದೆಲ್ಲ ಅನ್ನೆಸೆಸರಿ ಆಗಿರಬಾರ್ದು. ಅದು ನೋಡಿ ಈ ತರ ಮಾಡ್ತೀನಿ. ಏರಿಯಲ್ ಇನ್ನು ನೀವು ಫಾರ್ಮೆಟ್ ಕುತ್ಕೊಂಡೆಲ್ಲ ನೀವು ಫಾರ್ಮೆಟ್ ಮಾಡಬಹುದು ಈ ತರ ನಿಧಾನಕ್ಕೆ. ಅಂದ್ರೆ ಇನ್ನೂ ನೀವು ಕಮ್ಮಿ ಮಾಡ್ಕೋಬಹುದು. ಇದೆಲ್ಲ ನೋಡಿ, ಇದೆಲ್ಲ ನೀವು ಇನ್ನೂ ಕಮ್ಮಿ ಮಾಡ್ಕೋಬಹುದು. ಇಷ್ಟೆಲ್ಲ ಡೀಟೇಲ್ ಕೊಡೋ ಅವಶ್ಯಕತೆ ಇಲ್ಲ. ಇದು ಬರೀ ಇಷ್ಟು ಮಾತ್ರ ಕೊಟ್ಟರೆ ಸಾಕು. ಆ ಥರ ಮಾಡ್ಬೋದು. ಆಮೇಲೆ ಬೇಕಾದ್ರೆ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ರೈಟ್. ಸೊ ಇಲ್ಲಿ ಹೋಗ್ಬಿಟ್ಟು ಇವಾಗ ಅದನ್ನು ನೀವು ಕೊಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಚಾಟ್ GPT ದ ಪ್ರೊಫೈಲ್ ಲುಕ್ಸ್ ಗುಡ್ ಬಟ್ ಐ ನೀಡ್ ಒನ್ ಪೇಜ್ ರೆಸ್ಯೂಮೆ ವಿತ್ ಸ್ಟ್ರಾಂಗ್ ಕೀವರ್ಡ್ಸ್. ಆಯ್ತಾ. ಅಂಡ್ SEO keywords. ಮತ್ತದು ಆಪ್ಟಿಮೈಸ್ ಮಾಡುತ್ತೆ ನೋಡಿ. ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ನೋಡಿ, ಇಲ್ಲೆಲ್ಲೋ ಒಂದ್ ಕಡೆ ಇದೆಲ್ಲ ಕೀವರ್ಡ್ಸ್ಗಳೆಲ್ಲ ಹಾಕಿರುತ್ತೆ ಇಲ್ಲೆಲ್ಲ. ಸೊ ಈ ರೀತಿ ನೀವು ಚಾಟ್ GPT ಹೋಗ್ಬಿಟ್ಟು ಬೇಕಿದ್ರೆ ನೀವು ಇದನ್ನ ರೆಸ್ಯೂಮೆ ಮಾಡ್ಬೋದು. ಸೊ ಇಲ್ಲಿ ಈ ರೆಸ್ಯೂಮೆ ನೀವು ಮಾಡಿದಿರಲ್ವ, ಇಲ್ಲೇ ಇದನ್ನ ಹೋಗ್ಬಿಟ್ಟು ನೀವೇನ್ ಮಾಡ್ಬೋದು ಅಂದ್ರೆ
ಈ ATS ಏನಿತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಇದನ್ನ ಚೆಕ್ ಮಾಡ್ಕೋಬಹುದು. ಓಕೆನಾ? ಸೊ ಆ ರೀತಿ ನೀವು ನಿಮ್ಮ ಪ್ರೊಫೈಲ್ ಅನ್ನ ಈಸಿಯಾಗಿ ಬಿಲ್ಡ್ ಮಾಡ್ಬೋದು. ಈಗ ಮಾಡಿದ ತಕ್ಷಣ ನಿಮ್ಗೆ ಜಾಬ್ ಸಿಕ್ಬಿಡುತ್ತಾ? ಅದು ನಾನು ಹೇಳಕ್ ಬರಲ್ಲ. ನೀವು ಅಪ್ಲೈ ಮಾಡ್ಬೇಕು. ಓಕೆ. ಆಮೇಲೆ ಹೇಳ್ತೀನಿ ಅದಕ್ಕೆ ಸ್ಟ್ರಾಂಗ್ ಆಗಿ ಯಾವ ರೀತಿ ನಾವು ಅಪ್ಲೈ ಮಾಡ್ಬೇಕು ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಲಿಂಕ್ಡ್ಇನ್ ಬಂದಾಗ. ಓಕೆ. ಸೊ ಇದು ನಮ್ಮ ರೆಸ್ಯೂಮೆ ಬಗ್ಗೆ ನಾವು ತಿಳ್ಕೊಂಡಿರೋದು. ಸೊ ಇವಾಗ 30 ಸೆಕೆಂಡ್ಸ್ ಕೊಡ್ತೀನಿ ಕ್ವಿಕ್ ಆಗಿ ಈ ರೆಸ್ಯೂಮೆ ಬಿಲ್ಡಿಂಗ್ ಹೆಂಗ್ ಅನಿಸ್ತು ನನಗೆ ಹೇಳಿ. ಅದಾದ್ಮೇಲೆ ನಾನು ನಿಮಗೆ ನೆಕ್ಸ್ಟ್ ಲಿಂಕ್ಡ್ಇನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾವು ಕೆರಿಯರ್ ಗ್ಯಾಪ್ಸು, ಕೆರಿಯರ್ಗೆ ಯಾವ ಥರ ನಾವು ಜಾಬ್ ಹೆಂಗೆ ಅಪ್ಲೈ ಮಾಡಬೇಕು, ಕಂಪ್ನಿ ಹೆಂಗೆ ಜಾಬ್ ಹುಡುಕ್ತಾರೆ ಅದೆಲ್ಲ ನಾನು ಹೇಳ್ತೀನಿ. ನಾನು ಓದಿದ್ದೀನಿ ಸರ್. ಓಕೆ. 30 ಸೆಕೆಂಡ್ಸ್ ಅಷ್ಟೇ. ನಿಮ್ಗೆ ಏನು ಅನಿಸ್ತು ಅದನ್ನ ಓಕೆ, ಗುಡ್. ಸೊ ನೆಕ್ಸ್ಟ್ ನೀವೇನ್ ಮಾಡಿ ಅಂದ್ರೆ ಇನ್ಮೇಲೆ ನೆಕ್ಸ್ಟ್ ನೀವೇನಾದ್ರೂ ಅಕಸ್ಮಾತ್ ಆಗಿ ಈ ರೆಸ್ಯೂಮ್ ಎಲ್ಲ ಪ್ರಿಪೇರ್ ಮಾಡ್ತಿದ್ರೆ ಈ ತರ ಇದನ್ನ ನೋಡ್ಕೊಂಡು ನೀವು ರೆಸ್ಯೂಮ್ ಎಲ್ಲ ಪ್ರಿಪೇರ್ ಮಾಡಿ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ಲಿಂಕ್ಡ್ಇನ್. ಆಯ್ತಾ? ಲಿಂಕ್ಡ್ಇನ್ ಅಂದ್ರೆ ಏನು, ಇದನ್ನ ಯಾಕೆ ಯೂಸ್ ಮಾಡಬೇಕು, ಫಸ್ಟ್ ಅದನ್ನ ತಿಳ್ಕೊಳ್ಳೋಣ. ತುಂಬಾ ಜನ ಏನಂದ್ರೆ ಲಿಂಕ್ಡ್ಇನ್ ಇವಾಗ ಏನಾಗಿದೆ ಗೊತ್ತಾ, ಲಿಂಕ್ಡ್ಇನ್ ಅಲ್ಲಿ ನಾನು ನೋಡಿದೀನಿ ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ತರನೇ ಯೂಸ್ ಮಾಡ್ತಾರೆ ಲಿಂಕ್ಡ್ಇನ್. ಅದು ತಪ್ಪು ಆಕ್ಚುಲಿ, ಬಟ್ ಸ್ಟಾಪ್ ಮಾಡಕ್ ಆಗಲ್ಲ ಅದನ್ನ. ಲಿಂಕ್ಡ್ಇನ್ ಆಕ್ಚುಲಿ ಬಂದು ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಬಿಲ್ಡ್ ಮಾಡೋದಕ್ಕೆ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಏನಿದೆ ಅದೇ ತರ ಇದು ಒಂದು ನೆಟ್ವರ್ಕಿಂಗ್ ಪೋರ್ಟಲ್ ಅಂತ ನಾವು ಕರಿತೀವಿ, ಬಟ್ ಪ್ರೊಫೆಷನಲ್ ನೆಟ್ವರ್ಕ್ಗೋಸ್ಕರ. ಇದನ್ನ ಒಳ್ಳೆ ರೀತಿಲಿ ಪ್ರೊಫೆಷನಲ್ಸ್ಗೋಸ್ಕರ ನೀವು ಯೂಸ್ ಮಾಡ್ಕೊಂಡ್ರೆ ಇದು ನಿಮ್ಮ ಕೆರಿಯರ್ಗಾಗಿರ್ಬೋದು, ಜಾಬ್ಗಾಗಿರ್ಬೋದು, ಪ್ರತಿಯೊಂದಕ್ಕೂ ಇದು ತುಂಬಾ ಯೂಸ್ ಆಗುತ್ತೆ. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಎಲ್ಲಾರು ಇದರಲ್ಲಿ ಏನ್ ಮಾಡ್ಕೊಂಡ್ಬಿಟ್ಟಿದ್ರೆ, ಹಂಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಇದೊಂಥರ ದೊಂಬಿ ಆಗ್ಬಿಟ್ಟಿದೆ ಇವಾಗ. ಎಲ್ಲರೂ ಇವಾಗ ಇನ್ಫಾರ್ಮೇಶನ್ ಕೊಡಕ್ ಸ್ಟಾರ್ಟ್ ಆಗ್ಬಿಟ್ಟರು ಇವಾಗ. ಅದು ಕರೆಕ್ಟೋ ಇಲ್ಲ ಗೊತ್ತಿಲ್ಲ, ಸುಮ್ಮನೆ ಜಸ್ಟ್ ಒಂದಷ್ಟು ಇನ್ಫಾರ್ಮೇಶನ್ ಚಾಟ್ GPT ಎಲ್ಲ ಒಂದ್ ಕಡೆ ಕಾಪಿ ಮಾಡ್ಕೊಳ್ಳೋದು, ಮತ್ತೆ ಅದನ್ನ ಪೇಸ್ಟ್ ಮಾಡೋದು, ಮತ್ತೆ ಇಂಥ ಇದಕ್ಕೆ ನಮ್ಮನ್ನ ಫಾಲೋ ಮಾಡಿ ಅಂತೆಲ್ಲ ಹಾಕುವಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಬಟ್ ಅದನ್ನ ನಾನು ತಪ್ಪು ಅಂತ ಹೇಳ್ತಲ್ಲ, ಬಟ್ ಆದಷ್ಟು ಪ್ರೊಫೆಷನಲಿ ನಾವು ಈ ಒಂದು ಲಿಂಕ್ಡ್ಇನ್ ಪ್ರೊಫೆಷನಲ್ ಯೂಸ್ಗೋಸ್ಕರ, ನೆಟ್ವರ್ಕ್ಗೋಸ್ಕರ ಯೂಸ್ ಮಾಡಬೇಕು. ಬಟ್ ಕೆಲವರು ಅದನ್ನ ಮಿಸ್ಯೂಸ್ ಮಾಡ್ಕೋತಿದ್ದಾರೆ, ಅಂದ್ರೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಅವ್ರೇನ್ ತಿಳ್ಕೊಂಡ್ರೆ ಇದು ಫೇಸ್ಬುಕ್ ತರನೇ ಅಂತ. ಇದು ಫೇಸ್ಬುಕ್ ತರ ಒಂದು ಪೋರ್ಟಲ್, ಬಟ್ ಫೇಸ್ಬುಕ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಆ ತರ ಯೂಸ್ ಮಾಡಬಾರ್ದು. ರೈಟ್. ಲಿಂಕ್ಡ್ಇನ್ ಅಂದ್ರೆ ಏನು? ಲಿಂಕ್ಡ್ಇನ್ ಬಂದು ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಫೆಷನಲ್ ನೆಟ್ವರ್ಕ್. ನಾನು ಹೇಳಿದ್ನಲ್ಲ, ಪ್ರೊಫೆಷನಲ್ ನೆಟ್ವರ್ಕಿಂಗ್. ಲಿಂಕ್ಡ್ಇನ್ ಟಾಪ್ ಆನ್ಲೈನ್ ಸೈಟ್ ಫಾರ್ ಪ್ರೊಫೆಷನಲ್, ಸೋಷಿಯಲ್ ಅಂಡ್ ಕೆರಿಯರ್ ನೆಟ್ವರ್ಕಿಂಗ್. ನೀವು ಇದಕ್ಕೆ ಯೂಸ್ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಕ್ಚುಲಿ ಲಿಂಕ್ಡ್ಇನ್.
ಇದರಲ್ಲಿ ನಮ್ಗೆ ಇಂಡಿವಿಜುವಲಿ ಪ್ರೊಫೆಷನಲ್ಸ್, ಆರ್ಗನೈಸೇಷನ್ಸ್ ತುಂಬಾ ಅಂದ್ರೆ ತುಂಬಾ ಸಿಗುತ್ತೆ. ಎಸ್ಪೆಷಲಿ ಫ್ರೀಲಾನ್ಸರ್ಸ್ಗೆಲ್ಲ ಇದು ಇನ್ನೂ ಯೂಸ್ ಆಗುತ್ತೆ. ಎಲ್ಲರಿಗೂ ಯೂಸ್ ಆಗುತ್ತೆ. ಫ್ರೀಲಾನ್ಸರ್ಸ್ ಅಕಸ್ಮಾತ್ ಯಾವ್ದೋ ಒಂದು ಕಂಪ್ನಿ ಎಲ್ಲೂ ಹೋಗ್ತಿಲ್ಲ ಅವರು, ಬಟ್ ಸ್ಟಿಲ್ ನಾನು ನಂದೇ ಆದ ಒಂದು ಪ್ರೊಫೈಲ್ ಅನ್ನ ಬಿಲ್ಡ್ ಮಾಡಿ ನನ್ನ ಬಿಸ್ನೆಸ್ ಇನ್ನೂ ಗ್ರೋತ್ ಮಾಡಬೇಕು ಅಂದ್ರೆ ಅವ್ರಿಗೂ ಕೂಡ ಇದು ಸಖತ್ ಯೂಸ್ ಆಗುತ್ತೆ. ಆಯ್ತಾ? ರೈಟ್. ಯಾತಕ್ಕೆ ಯೂಸ್ ಮಾಡ್ಬೇಕು ಲಿಂಕ್ಡ್ಇನ್? ಇಂಡಿವಿಜುವಲ್ಸ್ ಲಿಂಕ್ಡ್ಇನ್ ಅನ್ನ ಪ್ರೊಫೆಷನಲ್ ನೆಟ್ವರ್ಕಿಂಗ್ ಯೂಸ್ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಜಾಬ್ ಸರ್ಚ್ ಯೂಸ್ ಮಾಡ್ತಾರೆ. ಓಕೆ, ಜಾಬ್ ಸರ್ಚಿಂಗ್ ತುಂಬಾ ಅಂದ್ರೆ ತುಂಬಾ ಇದರಲ್ಲಿ ಇವಾಗ ಇದ್ರಲ್ಲೂ ಸ್ಕ್ಯಾಮ್ ನಡೆಯಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಮುಂಚೆ ಆತರ ಇರ್ಲಿಲ್ಲ. ಇದನ್ನ ಹೇಳಿದ್ನಲ್ಲ, ತುಂಬಾ ಜನ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಜಾಸ್ತಿ ಆಗ್ಬಿಟ್ಟಿದೆ. ಕಂಪನೀಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಅಕಸ್ಮಾತ್ ಏನಾದರೂ ಜಾಬ್ ಓಪನಿಂಗ್ಸ್ ಹಾಕ್ಬೇಕು ಅಥವಾ ಅವರ ಇನ್ಫಾರ್ಮೇಶನ್ ಅನ್ನ ಪ್ರೊಫೆಷನಲ್ ಇನ್ಫಾರ್ಮೇಶನ್ ಹಾಕ್ಬೇಕು. ಸೊ ಅವಾಗ ಈ ಕಂಪನೀಸ್ಗಳು ಲಿಂಕ್ಡ್ಇನ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಲಿಂಕ್ಡ್ಇನ್ ಆಫರ್ಸ್ ಯೂಸ್ಫುಲ್ ರಿಸೋರ್ಸಸ್ ಜಾಬ್ ಸೀಕರ್ಸ್ಗೆ. ನಿಮ್ಗೆ ಇಲ್ಲಿ ಯಾವ್ದಾನ ಕಂಪ್ನೀಸ್ ಜಾಬ್ ಏನಾದ್ರು ಅವ್ರು ಹುಡುಕ್ತಾ ಇದ್ರೆ ಜಾಬ್ ಓಪನಿಂಗ್ಸ್ ಹಾಕಿದ್ರೆ ಅದಕ್ಕೆ ಅಪ್ಲೈ ಮಾಡೋದು ತುಂಬಾ ಈಸಿ ಇದೆ. ಇಲ್ಲೇ ಆ ಥರದ್ದೆಲ್ಲ ಫೆಸಿಲಿಟೀಸ್ ಇದೆ. ಹೆಂಗೆ ನಾನು ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡಬೇಕು ನೋಡಿ, ಸ್ಟೆಪ್ ಬೈ ಸ್ಟೆಪ್. ನೀವು ಹೆಂಗೆ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಂಗ್ ಕ್ರಿಯೇಟ್ ಮಾಡ್ತೀರಾ ಅದೇ ರೀತಿಯಲ್ಲಿ ನಾನು linkedin.com ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಥವಾ linkedin.com ಅಂತ ನೀವು ಹೋದ್ರೆ ನೋಡಿ, ಈ ತರ ನನಗೆ ಈ ಒಂದು ವೆಬ್ಸೈಟ್ ಬರುತ್ತೆ. ಇಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ಒಂದು ನಾನು ಜಾಯಿನ್ ಅಂತ ಕೊಡ್ಬೋದು, ಇಲ್ಲ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕೊಡ್ಬೋದು. ಸೊ ಇಲ್ಲಿ ನಂದು ಆಲ್ರೆಡಿ ಪ್ರೊಫೈಲ್ ಇರೋದ್ರಿಂದ ಇಲ್ಲಿ ಕೊಟ್ರೆ ಅದು ಡೈರೆಕ್ಟ್ ಲಾಗಿನ್ ಆಗಿಬಿಡುತ್ತೆ. ನೀವೇನ್ ಮಾಡಿ ಅಂದ್ರೆ ಇಲ್ಲಿ ಅಕಸ್ಮಾತ್ ಜಿಮೇಲ್ ಇಂದಾನೆ ನೀವು ಹೋಗ್ಬೇಕು ಅಂದ್ರೆ ಇಲ್ಲಿ ಜಿಮೇಲ್ ಕೊಡಿ, ಇಲ್ಲ ಅಂದ್ರೆ ಹೊಸ್ದಾಗಿ ಜಾಯ್ನ್ ಆಗ್ಬೇಕು ಅಂದ್ರೆ ಇಲ್ಲಿ ನನಗೆ ಫೋನ್ ನಂಬರ್ ಅಥವಾ ಇಮೇಲ್ ಐ ಡಿ ಕೊಟ್ಬಿಟ್ಟು ನಾನು ಜಾಯ್ನ್ ಆಗ್ಬೋದು. ಸೊ ಇದು ನೀವು ಟ್ರೈ ಮಾಡಿ. ಈ ಅಂದ್ರೆ ಇದು ಕೆಲವೊಂದು ಇನ್ಫಾರ್ಮೇಶನ್ ಕೇಳುತ್ತೆ ಅಷ್ಟೇ. ನಿಮ್ದು ಡೈರೆಕ್ಟ್ ಲಾಗಿನ್ ಆಗ್ಬೋದು. ಲಾಗಿನ್ ಆದ್ಮೇಲೆ ನೋಡಿ ಈ ತರ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಓಕೆ ನೋಡಿ, ಇದು ನನ್ನ ಪ್ರೊಫೈಲ್, ಇದು ನನ್ನ ಪ್ರೊಫೈಲ್. ಓಕೆ, ಇದು ನನ್ನ ಪ್ರೊಫೈಲ್. ಓಕೆನಾ? ರೈಟ್. ನೆಕ್ಸ್ಟ್, ಚೂಸ್ ಅ ಪ್ರೊಫೆಷನಲ್ ಫೋಟೋ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಅವ್ರ ಡಿಸೈನ್ ಆಗಿ ಈ ಫೇಸ್ಬುಕ್ ಅಲ್ಲಿ, ಈ ವಾಟ್ಸಪ್ ಡಿ ಪಿ ಅಲ್ಲಿ ಇದೆಲ್ಲ ಹಾಕ್ತಾರಲ್ಲ, ಆ ತರ ಫೋಟೋಸ್ ಎಲ್ಲ ಹಾಕ್ತಾರೆ. ಆ ತರ ದಯವಿಟ್ಟು ಮಾಡಬೇಡಿ. ಆದಷ್ಟು ಈ ಲಿಂಕ್ಡ್ಇನ್ ಅಲ್ಲಿ ಪ್ರೊಫೆಷನಲ್ ಫೋಟೋಸ್ ಅನ್ನ ಹಾಕಿ. ಹಂಗಂತೇಳಿ ಎಲ್ಲ ಈ ಪಾಸ್ಪೋರ್ಟ್ಗೆಲ್ಲ ಪಾಸ್ಪೋರ್ಟ್ ಅಲ್ಲಿ ಇರುತ್ತಲ್ಲ ಹಂಗೆ ಮುಂದಗಡೆ ಆ ಥರನೇ ಹಾಕ್ಬೇಕು ಅಂತಿಲ್ಲ. ಇನ್ಫಾರ್ಮಲ್ ನೀವು ಸ್ವಲ್ಪ ಸೆಮಿ ಪ್ರೊಫೆಷನಲ್ ಹಾಕ್ಬೋದು. ಆಯ್ತಾ? ತುಂಬಾ ಪ್ರೊಫೆಷನಲಿ ಸೂಟು ಟೈ ಎಲ್ಲ ಹಾಕ್ಬೇಕು ಅಂತೇನಿಲ್ಲ. ಸೆಮಿ ಪ್ರೊಫೆಷನಲ್ ಕೂಡ ಹಾಕ್ಬೋದು ನೀವು, ಏನ್ ತಪ್ಪಿಲ್ಲ. ಬಟ್ ಏನಂದ್ರೆ ಈ ಗಾಗಲ್ಸ್ ಎಲ್ಲ ಹಾಕೊಂಡು ಗೋವಾದಲ್ಲೋ ದುಬೈಯಲ್ಲೋ ಎಲ್ಲೋ ಒಂದ್ ಕಡೆ ಫೋಟೋ ತಕೊಂಡಿರೋದು, ಒಂಥರ ತುಂಬಾ ಈ ಟ್ರಿಪ್ ಹೋಗಿರೋ ಫೋಟೋಸ್ಗಳು ಅಂಥದ್ದೆಲ್ಲ ಹಾಕಕ್ ಹೋಗ್ಬೇಡಿ. ಅದು ಚೆನ್ನಾಗಿ ಕಾಣಿಸಲ್ಲ, ಅದು ಒಳ್ಳೇದು ಅಲ್ಲ. ಓಕೆನಾ? ಆಮೇಲೆ ಇಲ್ಲಿ ಫೋಟೋ ಹಾಕ್ಬೇಕಾರೆ ಯಾವ್ದಾದ್ರು ಎ ಐ ಫೋಟೋಸ್ಗಳು ಮತ್ತೆ ಇದೆಲ್ಲ ಏನೋ ಫೇಕ್ ಫೋಟೋಸ್ಗಳೆಲ್ಲ ಹಾಕ್ತಾರೆ, ಅದೆಲ್ಲ ಹಾಕಕ್ ಹೋಗ್ಬೇಡಿ, ಅದೆಲ್ಲ ಒಳ್ಳೇದಲ್ಲ. ಬೇಕಿದ್ರೆ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ. ಇದು ನಂದೇನು ಕಂಪ್ಲೀಟ್ ನಾನು ಏನು ಈ ಥರ ಇಲ್ಲ, ಒಂದು ಸ್ವಲ್ಪ ಎಡಿಟ್ ಮಾಡಿದ್ದೀನಿ ಇದನ್ನ. ಓಕೆನಾ? ಒಂದು ಸ್ವಲ್ಪ ಈ ಎ ಐ ಫೋಟೋ ಎಡಿಟರ್ ಎನ್ಹಾನ್ಸಿಂಗ್ ಎಲ್ಲ ಇದನ್ನ ಎಡಿಟ್ ಮಾಡಿರೋದು ಚೆನ್ನಾಗಿ ಕಾಣಿಸ್ಲಿ ಅಂತ ಒಂಚೂರು ಏನೋ ಒಂದು ಮಾಡ್ಕೊಂಡಿದ್ದೀನಿ. ಸೊ ಪ್ರೊಫೆಷ್ನಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ. ಬಟ್ ಹಂಗಂತ ಹೇಳ್ಬಿಟ್ಟು ನೀವು ಎ ಐ ಜನರೇಟೆಡ್ ಫೋಟೋಸ್ ಬರುತ್ತೆ, ನಿಮ್ದೇ ಅಲ್ಲ ಬೇರೆ ಯಾವ್ದೋ ಫೋಟೋಗಳು, ಅದೆಲ್ಲ ಹಾಕಕ್ ಹೋಗ್ಬಿಡಿ. ಸರಿನಾ? ನಿಮ್ದೇ ಫೋಟೋ ಹಾಕ್ಬೇಕು. ಆಮೇಲೆ ಒಂದು ಬ್ಯಾನರ್, ನೀವೇನು ಪ್ರೊಫೈಲ್ ನಿಮ್ದು ಏನು ಪ್ರೊಫೈಲ್ ಇದೆ, ಫಾರ್ ಎಕ್ಸಾಂಪಲ್ ಡೇಟಾ ಅನಾಲಿಟಿಕ್ಸ್, ಡೇಟಾ ಅನಲಿಸ್ಟ್ ಆಗಬೇಕು, ಆ ಥರದ್ದೆಲ್ಲ ಒಂದು ಏನೋ ಒಂದು ಹಾಕೋಬಹುದು. ನನ್ನ ಪ್ರೊಫೈಲ್ ಏನಿದೆ ಅದನ್ನಷ್ಟೇ ನಾನು ಹಾಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಇದೆಲ್ಲ ಡೀಟೇಲ್ಸ್ ನಾನು ಆಕ್ಚುಲಿ ಬಂದು ಫಸ್ಟ್ ಇದೆಲ್ಲ ನಾನೇ ಟೈಪ್ ಮಾಡಕ್ ಹೋಗಿದ್ದೆ. ಅದಾದ್ಮೇಲೆ ಸ್ವಲ್ಪ ಕೀವರ್ಡ್ಸ್ ಅದೆಲ್ಲ ಚೆನ್ನಾಗಿ ಆಗ್ಲಿ ಅಂತ ಹೇಳ್ಬಿಟ್ಟು ಚಾಟ್ ಜಿ ಪಿ ಟಿಗೆ ಹೋಗ್ಬಿಟ್ಟು ನಾನು ಡೀಟೇಲ್ಸ್ ಎಲ್ಲ ಕೊಟ್ಟೆ. ಆ ಡೀಟೇಲ್ಸ್ ಇಂದನೇ ನನಗೆ ಇಲ್ಲಿ ಪ್ರೊಫೈಲ್ ಬಿಲ್ಡ್ ಆಗಿರೋದು. ನೀವು ಜಸ್ಟ್ ಹೋಗ್ಬಿಟ್ಟಲ್ಲಿ ಲಿಂಕ್ಡ್ಇನ್ ಪ್ರೊಫೈಲ್ಗೆ ನಿಮ್ ಡೀಟೇಲ್ಸ್ ಬೇಕಂದ್ರೆ ನಿಮ್ದೆಲ್ಲ ಡೀಟೇಲ್ಸ್, ಆಯ್ತಾ, ಅಲ್ಲಿ ಹೋಗ್ಬಿಟ್ಟು ಜಸ್ಟ್ ಡೀಟೇಲ್ಸ್ಗಳು ಕೊಡಿ. ಅದಕ್ಕೂ ಪ್ರಾಂಪ್ಟ್ಸ್ ಇದೆ. ಓಕೆ, ಅದಕ್ಕೂ ಪ್ರಾಂಪ್ಟ್ಸ್ ನಾನು ಬೇಕಾದ್ರೆ ಅದನ್ನು ಕೊಡ್ತೀನಿ ನಿಮ್ಗೆ. ಇದೆಲ್ಲ ಪ್ರಾಂಪ್ಟ್ಸ್ ಸ್ಟೆಪ್ ಬೈ ನೋಡಿ. ಪ್ರಾಂಪ್ಟ್ ಫಾರ್ ಲಿಂಕ್ಡ್ಇನ್ ನೋಡಿ, ಇಲ್ಲೊಂದು ಪ್ರಾಂಪ್ಟ್ಸ್ ಇದೆ, ಯಾವ ಇಂಡಸ್ಟ್ರಿ ಯಾವಿದು. ಸೊ ಇದೆಲ್ಲ ನೀವು ಇಲ್ಲಿ
ಕೊಟ್ರೆ ಚಾಟ್ ಜಿ ಪಿ ಟಿಯಲ್ಲಿ ಆಟೋಮೆಟಿಕ್ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಡುತ್ತೆ ಎಲ್ಲದು. ಆದ್ರೆ ನಾನು ನಿಮ್ಗೆ ಒಂದು ಏನು ಹೇಳ್ತೀನಿ ಅಂದ್ರೆ, ಪ್ರೊಫೆಷ್ನಲ್ ಫೋಟೋ, ಬ್ಯಾನರ್ ಇದೆಲ್ಲ ನೀಟಾಗಿರ್ಲಿ. ನಿಮ್ಮ ಸಮ್ಮರಿ ಏನಿದೆ ಅದನ್ನ ಈ ತರ ಸಿಂಪಲ್ ಆಗಿರ್ಬೇಕಲ್ಲ. ಆಮೇಲೆ ನಿಮ್ಮ ಎಜುಕೇಶನ್ ನಿಮ್ಮ ಬಗ್ಗೆ ಆಯ್ತಾ, ಇಲ್ಲಿ ನನ್ನ ಬಗ್ಗೆ ಏನು ಹಾಕೊಂಡಿಲ್ಲ. ನನ್ನ ಬಗ್ಗೆ ಯಾಕೆ ಹಾಕಿಲ್ಲ ಅಂದ್ರೆ ನನಗೇನು ಅವಶ್ಯಕತೆ ಇಲ್ಲ. ಅದು ಹಾಕಿದ್ರೆ ಒಳ್ಳೇದು ಆ್ಯಕ್ಚುಲಿ. ಬಟ್ ನನಗಂದ್ರೆ ನಾನು ಎಲ್ಲೂ ಹೋಗಿ ಇಂಟರ್ವ್ಯೂಗೆ ಅದಕ್ಕೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಅದಕ್ಕೆ ನಾನು ಏನು ಮಾಡಿದ್ದೀನಿ, ಮಾರ್ಕೆಟಿಂಗ್ ಆಗ್ಬೇಕು, ನಮ್ಗೆ ಏನೋ ಮಾರ್ಕೆಟಿಂಗ್ ಆಗಬೇಕು, ಅದಕ್ಕೆ ನಾನು ಏನು ಮಾಡಿದ್ದೀನಿ, ನಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಎಲ್ಲ ಹಾಕಿದ್ದೀನಿ ಆಯ್ತಾ. ನನ್ನ ಬಗ್ಗೆ ಏನು ಡೀಟೇಲ್ಸ್ ಇದೆ ಅದೆಲ್ಲ. ಆಮೇಲೆ ನೋಡಿ ಇಲ್ಲಿ ನಾನು ಏನು ಮಾಡಿದ್ದೀನಿ, ನಾನು ಮಾಡಿರ್ತಕ್ಕಂಥ ಸರ್ಟಿಫಿಕೇಟ್ ಇಲ್ಲಿ ಹಾಕಿದ್ದೀನಿ. ಇದನ್ನ ಆ್ಯಕ್ಚುಲಿ ನಾನು ಸ್ಟೂಡೆಂಟ್ಸ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅಂತ ಹಾಕಿದ್ದು. ಇಲ್ಲೋಗಿ ಕ್ಲಿಕ್ ಮಾಡಿದ್ರೆ ನೋಡಿ ಒಂದಷ್ಟು ಡೀಟೇಲ್ಸ್ಗಳು. ಆ್ಯಕ್ಚುಲಿ ಇನ್ನೂ ತುಂಬ ಇದಾವೆ ನಾನು ಹಾಕುವಂಥದ್ದು. ಇದು ಅಪ್ಡೇಟ್ ಮಾಡಿ ತುಂಬ ದಿನ ಆಯ್ತು. ಆ್ಯಕ್ಚುಲಿ ಇನ್ನೂ ನಂದು ಎಷ್ಟೊಂದು ಲಿಸ್ಟ್ ಇದೆ. ನಾವು ಮಾಡಿರೋಂಥ ಅಚೀವ್ಮೆಂಟ್ಸ್ ಇದೆಯಲ್ಲ, ಇದನ್ನ ಇಲ್ಲಿ ಹಾಕೋಬೋದು. ಸರ್ ನಮಗೆ ಏನಾದ್ರು ಅವಾರ್ಡ್ಸ್ ಬಂದಿದ್ರೆ ಅಥವಾ ನಮ್ದು ಏನಾದ್ರು ಮ್ಯಾಗ್ಝಿನಲ್ಲಿ ಏನಾದರೂ ನಮ್ಮ ಹೆಸರು ಬಂದಿದ್ರೆ ಆ ಥರದ್ದು ಏನಿತ್ತು ಅಂದರೆ ಇಲ್ಲಿ ಹಾಕೋಬೋದು. ಇಲ್ಲ ನಾನು ಇನ್ನೂ ಏನು ಮಾಡಿದ್ದೀನಿ ಅಂದರೆ, ನಮ್ಮದು ಇದು ಏನು ಸರ್ಟಿಫಿಕೇಷನ್ಸ್ ಏನು ಬಂದಿದೆಯಲ್ಲ ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ ನೋಡಿ. ಎಲ್ಲ ಈ ಥರ ಎಲ್ಲ ಹಾಕಿದ್ದೀನಿ ಸರ್ಟಿಫಿಕೇಷನ್ಸ್ಗಳು ಈ ಥರ. ಓಕೆನಾ. ಸೊ ನಾವೇನು ಮಾಡ್ಬೋದು ಅಂದರೆ, ನಮ್ಮ ಡೀಟೇಲ್ಸ್ ನೋಡಿ ಇಲ್ಲಿ ಇದೆಲ್ಲ ನಾನು ಕೂತ್ಕೊಂಡು ಟೈಪ್ ಮಾಡಿದ್ದಿಲ್ಲ ಸೀರಿಯಸ್ ಆಗಿ. ಇದೆಲ್ಲ ನಾನು ರಫ್ ಆಗಿ ಚಾಟ್ ಜಿ ಪಿ ಟಿಯಲ್ಲಿ ಹಾಕ್ಬಿಟ್ಟು ಆಪ್ಟಿಮೈಸ್ ಮಾಡ್ಕೊಂಡಿದ್ದೆಲ್ಲ. ಇನ್ನೂ ಆಪ್ಟಿಮೈಸ್ ಮಾಡಬೇಕು ಆ್ಯಕ್ಚುಲಿ. ಇದೆಲ್ಲ ತುಂಬ ಚೇಂಜಸ್ ಇದೆ. ಇದು ಮಾಡೋ 1 ವರ್ಷದ ಮೇಲಾಗಿದೆ. ಅವಾಗ ಚೇಂಜ್ ಮಾಡ್ಕೋತಾರೆ. ಅವಾಗ ಏನಾಗುತ್ತೆ ಅಂದರೆ ಅಪ್ಡೇಟೆಡ್ ಇದಿರುತ್ತೆ. ಟು ಬಿ ವೆರಿ ಫ್ರ್ಯಾಂಕ್ ನಾನೇ ಇನ್ನೂ ಏನು ಮಾಡಿಲ್ಲ, ನನಗೆ ಟೈಮ್ ಆಗಿರಲಿಲ್ಲ. ಇದನ್ನ ನೀವು ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಆ್ಯಕ್ಚುಲಿ. ಓಕೆ ರೈಟ್. ಸೊ ಈ ರೀತಿ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ರೆಕಮೆಂಡೇಶನ್ಸ್ ಅಂತ ಬರುತ್ತೆ. ಈ ರೆಕಮೆಂಡೇಶನ್ ಆದಷ್ಟು ಏನು ಗೊತ್ತಾ, ನೀವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ, ಆ್ಯಕ್ಚುಲಿ ನಾನು ನಿಮಗೆ ಇದನ್ನು ಕಳಿಸ್ಬೇಕು ಅಂತಿದ್ದೆ, ಇದು ತೋರಿಸಿದ್ದು ಒಳ್ಳೇದಾಯಿತು. ರೆಕಮೆಂಡೇಶನ್ ಏನಂತಂದರೆ, ನಾವು ಏನಾದರೂ ಒಂದು ಪ್ರಾಜೆಕ್ಟ್ಸ್ ಮಾಡಿರ್ತೀವಿ ಅಥವಾ ನಾವು ಯಾರ ಹತ್ರ ಕೆಲಸ ಮಾಡಿರ್ತೀವಿ, ಅವ್ರ ಹತ್ರ ನಾವು ರೆಕಮೆಂಡೇಶನ್ ತೊಗೊಂಡ್ರೆ ಏನಂತ ಗೊತ್ತಾ, ನಮಗೆ ಹೆಚ್ಚಿನ ರೆಕಮೆಂಡೇಶನ್ ತೊಗೊಂಡ್ರೆ ಅದೇನಾಗುತ್ತೆ ಅಂದರೆ, ಬೇರೆ ಯಾರನ್ನ ನಮ್ಮ ಪ್ರೊಫೈಲ್ ನೋಡಿದಾಗ ಇಟ್ ವಿಲ್ ಬಿ ಜೆನ್ಯೂನ್. ಇವಾಗ ನೋಡಿ, ಯಾರವ್ರು ಏಕ್ತಾ, ಆ್ಯಕ್ಚುಲಿ ಇವ್ರು ಬಂದು ಇದರಲ್ಲಿ ಏಕ್ತಾ ವಿವೇಕ್ ವರ್ಮಾ ಅಂತ, ಶಿ ಈಸ್ ಅ ವೆರಿ ಬಿಗ್ ಪರ್ಸನ್. ಇವ್ರು ಆ್ಯಕ್ಚುಲಿ ಬಂದು ಇವಾಗ ಈ ಒಂದು ಎನ್ ಜಿ ಒ ನಡೆಸ್ತಿದ್ದಾರೆ ಅವರು. ಅದು ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಂಡ್ ಅಬ್ಯೂಸ್ ಇವ್ರದ್ದೊಂದು ಆರ್ಗನೈಸೇಷನ್ ಇದೆ. ಓಕೆನಾ. ಇವ್ರು ಹೆಂಗೆ ಅಂದರೆ, ಈ LGBT ಮತ್ತು ಈ ತುಂಬ ಕಷ್ಟದಲ್ಲಿರೋಂಥವ್ರು, ಬಡ ಮಕ್ಕಳಿಗೆ ಆ ಥರ ತುಂಬ ಇವ್ರಿಗೆಲ್ಲ ಇವರು ತುಂಬ ಹೆಲ್ಪ್ ಮಾಡ್ತಾರೆ. ಶಿ ಈಸ್ ಅ ಟೆಡೆಕ್ಸ್ ಸ್ಪೀಕರ್. ಇವ್ರು ಬಂದು ಟೆಡೆಕ್ಸಲ್ಲೂ ಕೂಡ ಅವರು ತುಂಬ ಆ್ಯಕ್ಟಿವ್ ಆಗಿ ಮಾತಾಡ್ತಾ ಇರ್ತಾರೆ ಇವರು. ಇವ್ರು ಬಂದು ನನ್ನ ಎಕ್ಸ್ ಕಲೀಗ್ ಆ್ಯಕ್ಚುಲಿ. ಸೊ ಈ ಥರದವರೆಲ್ಲ ನಮಗೆ ರೆಕಮೆಂಡೇಶನ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ನಮ್ಮ ಪ್ರೊಫೈಲ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಓಕೆ. ಸೊ ಈ ಥರ ನಾವೇನು ಮಾಡಬೇಕು ಅಂದರೆ, ಈ ಥರದ ನೆಟ್ವರ್ಕ್ ಪ್ರೊಫೆಷ್ನಲ್ಲಿ ನಾವು ಇಂಥ ನೆಟ್ವರ್ಕಲ್ಲಿ ಇರಬೇಕು. ಸುಮ್ಮನೆ ಯಾರೋ ಒಬ್ರು ಫ್ರೆಂಡ್ಲಿ ಏನೋ ರಿಕ್ವೆಸ್ಟ್ ಕಳಿಸಿದ್ರು, ಅವ್ರು ಫ್ರೆಂಡ್ ಮಾಡ್ಕೊತೀನಿ, ಮತ್ತು ಅವ್ರು ಒಂದಷ್ಟು ನೆಟ್ವರ್ಕಿಂಗ್ ಮಾರ್ಕೆಟು, ನೀವು 1 ಜನ ಸೇರಿಸಿ, 1 ಜನ ಸೇರಿಸಿದ್ಮೇಲೆ 3 ಜನ ಸೇರಿಸಿ, ಇಂಥವ್ರೆಲ್ಲ ಬರ್ತಾರೆ. ಅಂಥವ್ರೆಲ್ಲ ನೀವು ಸೇರ್ಸೋಕ್ಕೆ ಹೋಗಬೇಡಿ. ಪ್ರೊಫೆಷ್ನಲಿ ನೋಡಿ, ಇವಾಗ ನನಗೆ ಯಾರನ್ನ ಅಕಸ್ಮಾತಾಗಿ ಇಲ್ಲಿ ನೋಡಿ, ಇಲ್ಲಿ ಈ ನೆಟ್ವರ್ಕ್ ಇವಾಗ ನೋಡಿ, ಇಲ್ಲಿ ಬಂದ್ಬಿಟ್ಟು ಯಾರನ್ನ ಅಕಸ್ಮಾತ್ ನನಗೆ ರಿಕ್ವೆಸ್ಟ್ ಕಳಿಸಿ ಏನು ಮಾಡ್ತೀನಿ ಗೊತ್ತಾ, ಫಸ್ಟ್ ನಾನು ನೋಡ್ತೀನಿ ಅವ್ರು ಯಾರು ಏನು ಎಲ್ಲ ಅಬ್ಸರ್ವ್ ಮಾಡಿ ಆಮೇಲೆ ನಾನು ಅವ್ರನ್ನ ಅಕ್ಸೆಪ್ಟ್ ಮಾಡೋದು. ಇಲ್ಲಾಂದ್ರೆ ಏನಂತ ಗೊತ್ತಾ, ಯಾರೋ ಸುಮ್ಮನೆ ಹಂಗೆ ಕಳ್ಸಿರ್ತಾರ, ಅಕ್ಸೆಪ್ಟ್ ಮಾಡ್ತೀವಿ, ಮತ್ತು ಅವರು ಒಂದಷ್ಟು ಏನೇನೋ ಕಳಿಸ್ಬಿಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಹೋದ್ರೆ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಸ್ಗಳು ಇರ್ತವೆ ಅಲ್ಲೆಲ್ಲ, ಒಂದಷ್ಟು ಏನೋ ಕಳಿಸ್ತಾ ಇರ್ತಾರೆ ಆಯ್ತಾ. ಅಂದ್ರೆ ಅವರು ಮಾರ್ಕೆಟಿಂಗ್ ಮಾಡ್ತಾರೆ, ಕೆಲವೆಲ್ಲ ಏನೇನೋ ಸ್ಪ್ಯಾಮ್ ಎಲ್ಲ ಬಂದ್ಬಿಡ್ತಾವೆ. ಸೊ ನಾವು ಹುಷಾರಾಗಿ ಅದನ್ನ ಓದ್ಕೊಂಡು ಆಮೇಲೆ ನಾವು ನೆಟ್ವರ್ಕ್ ಹಾಕೋಬೇಕು. ಈ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋವರ್ಸ್ ಜಾಸ್ತಿ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಯಾರನ್ನ ಅಕ್ಸೆಪ್ಟ್ ಮಾಡಿರ್ತೀವಿ, ಅದು ಫೈನ್, ಅದು ಯಾರು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇದು ನಮ್ಮ ಪ್ರೊಫೆಷ್ನಲ್ ನೆಟ್ವರ್ಕ್, ಇದು ತುಂಬ ಕರೆಕ್ಟಾಗಿರ್ಬೇಕು. ಇದು ಆದಷ್ಟು ಜೆನ್ಯೂನ್ ಪ್ರೊಫೈಲ್ಸನ್ನು ನೀವು ನೆಟ್ವರ್ಕಲ್ಲಿ ಇಟ್ಕೊಳ್ಳಿ. ಓಕೆ ರೈಟ್. ಸೊ ಇದು ನೀವು ಮಾಡಬೇಕಾಗಿರೋದು. ನಿಮ್ಮ ಡೀಟೇಲ್ಸ್ ಏನೇ ಇರಲಿ, ಒಂದಷ್ಟು ಡೀಟೇಲ್ಸ್ ತೊಗೊಂಡು ಚಾಟ್ ಜಿ ಪಿ ಟಿಗೆ ಹಾಕ್ಬಿಟ್ಟು, ನೀವು ಇಲ್ಲಿ ಚಾಟ್ ಜಿ ಪಿ ಟಿಗೆ ಹೋಗಿ, ಅದೇ ಎಲ್ಲ ನಿಮ್ಗೆ ಕೊಡುತ್ತೆ ಡೀಟೇಲ್ ಎಲ್ಲ. ನೀವು ಚಾಟ್ ಜಿ ಪಿ ಟಿಲಿ ಎಲ್ಲ ನಿಮ್ದು ಏನಿದೆ ಡೀಟೇಲ್ಸ್ ಎಲ್ಲದೂ ನೀವು ತೊಗೊಂಡ್ಬಿಟ್ಟು ಇಲ್ಲಿ ಪ್ರೊವೈಡ್ ಮೀ ಅ ವೆರಿ ನೈಸ್ ಪ್ರೊಫೆಷ್ನಲ್ ಲಿಂಕ್ಡ್ ಇನ್ ಪ್ರೊಫೈಲ್ ಅಂತ ಹಾಕಿ ಸಾಕು. ಅದೇ ಎಲ್ಲ ಡೀಟೇಲ್ಸ್ ಕೊಟ್ಬಿಡುತ್ತೆ, ಅದನ್ನ ಫಿಲ್ ಮಾಡ್ತಾ ಹೋಗಿ. ಸರಿನಾ. ರೈಟ್. ಕ್ರಿಯೇಟ್ ಅಂಡ್ ಯೂಸ್ ಲಿಂಕ್ಡ್ ಇನ್ ಪ್ರೊಫೈಲ್. ಎಷ್ಟು ದೊಡ್ಡದು ನನ್ನ ನೆಟ್ವರ್ಕ್.
ನಂಬರ್ಸ್ ಜಾಸ್ತಿ ಅಷ್ಟೇ ಅಲ್ಲ, ಅದ್ರಲ್ಲಿ ಯಾರ್ಯಾರು ಇದಾರೆ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಜಾಬ್ ಅಪ್ಲೈ ಮಾಡ್ಬೇಕಾದ್ರೂ ನೀವು ಇಲ್ಲಿ ಜಾಬ್ ಅಪ್ಲೈ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ ಹೋಗ್ಬಿಟ್ಟು ಜಾಬ್ಸ್ ಅಂತ ಇರುತ್ತಿಲ್ಲ ಒಂದ್ ಕಡೆ, ಜಾಬ್ ಪೋಸ್ಟಿಂಗ್ ಇದೆ ನಮ್ಗೆ, ಆಯ್ತಾ? ಸರ್ಚ್ ಫಾರ್ ಜಾಬ್ಸ್ ಫಾರ್ ಡೇಟಾ ಅನಾಲಿಟಿಕ್ಸ್. ನೋಡಿ ಎಷ್ಟೊಂದು ಜಾಬ್ ಬರುತ್ತೆ, ಆಯ್ತಾ? ಇವಾಗ ನೀವು ಕೇಳ್ಬೋದು, ಸರ್ ನಾನು ಇಲ್ಲಿ ಹೋಗ್ಬಿಟ್ಟು ಜಾಬ್ ಅಂತ ಕೊಟ್ಟೆ, ಅಪ್ಲೈ ಮಾಡಿದೆ ಸರ್, ಯಾರು ನನಗೆ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಈಗ ನೋಡಿ, ಯಾಕೆ ರೆಸ್ಪಾಂಡ್ ಮಾಡಲ್ಲ ಅಂದ್ರೆ ನೀವು ಯಾರು ಅಂತಲೇ ಯಾರು ಗೊತ್ತಿಲ್ಲ. ಇವಾಗೆಲ್ಲ ನೆಟ್ವರ್ಕ್ ಅಲ್ಲಿ ಇದ್ರೇನೆ ನಿಮಗೆ ಒಂದು ಜಾಬ್ ಓಪನಿಂಗ್ಸ್ ಅಟ್ಲೀಸ್ಟ್ ಏನೋ ಒಂದು ಮಾಡ್ಬೋದು ಅಂತ. ಇವಾಗ ನೋಡಿ, ಹೆಲ್ತ್ ಕೇರ್ ಡೇಟಾ ಅನಲಿಸ್ಟ್, ಇನ್ಫೋಸಿಸ್ ಅಂತಿದೆ, ಇಲ್ಲಂಗೆ 12 ಕನೆಕ್ಷನ್ಸ್ ಇದೆ. ಯೂಶಲಿ ನಾನು ಹೇಳ್ತಾ ಇರೋದು ಈ ತರನು ಒಂದು ಮಾಡ್ಬೋದು ಅಂತ ಅಷ್ಟೇನೆ. ಏನ್ ಮಾಡ್ತೀನಿ ನಾವು ನೋಡಿ, ಹೆಲ್ತ್ ಕೇರ್ ಡೇಟಾ ಅನಲಿಸ್ಟ್ ಅಲ್ಲಿ ಹೋಗ್ತೀನಿ. ಜಸ್ಟ್ ನಿಮ್ಗೆ ಹೇಳ್ತಾ ಇರೋದು ಯಾವ ರೀತಿ ನೀವು ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ. ನೋಡಿ ಇಲ್ಲಿ ಹೋದ್ರೆ ನನಗೆ ಒಂದಷ್ಟು ಜನ ಇದಾರಲ್ವಾ, ಇವರೆಲ್ಲ ಬಂದು ನನ್ನ ಜೊತೆ ಕೆಲಸ ಮಾಡಿದ್ದವರು. ಶೋ ಆಲ್ ಅಂತ ಕೊಡ್ತೀನಿ, ಇಲ್ಲಿದ್ದಾರೆ ನೋಡಿ, ಆಯ್ತಾ? ಇವರೆಲ್ಲ ನನ್ನ ಜೊತೆ ಕೆಲಸ ಮಾಡಿದ್ದವರು. ನಾನೇನ್ ಮಾಡ್ತೀನಿ ಅಂದ್ರೆ, ಈ ತರ ಒಂದು ಜಾಬ್ ಓಪನಿಂಗ್ಸ್ ಇದೆಯಪ್ಪ, ಆಯ್ತಾ? ನೋಡಿ, ಇವ್ರು ನನ್ನ ಸ್ಟೂಡೆಂಟ್ ಆಕ್ಚುಲಿ, ವಾಲ್ಮೀಕ್. ಇವರು ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದಾರೆ ಆಕ್ಚುಲಿ ಇವರು, ಆಯ್ತಾ? ಇಲ್ಲಿ ನೋಡಿ, ಆಲ್ಮೋಸ್ಟ್ ದೃಶ್ಯ ನನ್ನ ಕೊಲೀಗ್, ಇದ್ರಲ್ಲಿ ಒಂದಷ್ಟು ಜನ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ಇವರು ನನ್ನ ಕಲೀಗ್. ಸೊ ನಾ ಏನ್ ಮಾಡ್ಬೋದು, ನನಗೆ ಇವ್ರ ಪರಿಚಯ. ನಾನೇನ್ ಮಾಡ್ತೀನಿ, ಇವಾಗ ನೋಡಿ ಇಲ್ಲಿ ಒಂದು ಜಾಬ್ ಓಪನಿಂಗ್ ಇದೆ, ಈ ಜಾಬ್ ಓಪನಿಂಗ್ ಇದೆ, ಅವ್ರಿಗೆ ಹೇಳ್ಬೋದು ನಾನು, ಈ ತರ ಇದೆ ಒಂದು ಜಾಬ್ ಓಪನಿಂಗ್, ನಿಮ್ಗೇನಾದ್ರೂ ಇದರಿಂದ ರೆಕಮೆಂಡ್ ಮಾಡಕ್ಕಾಗುತ್ತಾ, ನಿಮ್ಗೇನಾದ್ರೂ ನನಗೆ ರೆಫರ್ ಮಾಡಕ್ಕಾಗುತ್ತಾ? ಅರ್ಥ ಆಯ್ತಲ್ಲ? ಸೊ ಈ ರೀತಿನೂ ನೀವು ಮಾಡ್ಬೋದು. ನಾನು ಸುಮ್ಮನೆ ಹೋಗ್ಬಿಟ್ಟು ಅಪ್ಲೈ ಮಾಡಿದ್ರೆ ನೋಡಿ, ಈಗ ಅಪ್ಲೈ ಮಾಡ್ತೀನಿ, ಅದೊಂದ್ ಕಡೆ ಇರುತ್ತಷ್ಟೇ. ಅಕಸ್ಮಾತ್ ನಮ್ಮ ಅದೃಷ್ಟಕ್ಕೆ ನೋಡಿದ್ರೆ ಓಕೆ. ಸೊ ಇಲ್ಲಿ ನಾವು ಹೋಗ್ಬಿಟ್ಟು ಇವ್ರ ಹತ್ರ ನೀವೊಂದು ಮೆಸೇಜ್ ಹಾಕಿದ್ರಲ್ಲಿ ಏನು ತಪ್ಪಿಲ್ಲ, ನೀವೇನು ಅವ್ರಿಗೇನು ತುಂಬಾ ತಲೆ ತಿನ್ನಲ್ಲ. ಈ ತರ ಒಂದು ಜಾಬ್ ಓಪನಿಂಗ್ ಇದೆ, ನಾನು ನೋಡಿದೆ ಇಲ್ಲಿ ಇನ್ಫೋಸಿಸ್ ಅಲ್ಲಿ, ನಿಮ್ ಕಡೆಯಿಂದ ಏನಾದ್ರು ರೆಫರೆನ್ಸ್ ಕಳ್ಸಕ್ಕಾಗುತ್ತಾ ಅಷ್ಟೇ. ಈ ಕಾರಣಕ್ಕೆ ನಾನು ಹೇಳೋದು, ನೀವು ಆದಷ್ಟು ಎಲ್ಲ ಒಳ್ಳೊಳ್ಳೆ ಪ್ರೊಫೈಲ್ ನೆಟ್ವರ್ಕ್ ಅಲ್ಲಿ ನೀವು ಇತ್ತು ಅಂದ್ರೆ ನಿಮಗೆ ಈ ತರ ಜಾಬ್ ಅಪ್ಲೈ ಮಾಡೋದಕ್ಕೂ ಈಸಿ ಆಗುತ್ತೆ. ಇವಾಗ ಇದೇ ತರನೇ ಟ್ರೆಂಡ್ ಇರೋದು ಆಕ್ಚುಲಿ. ಸುಮ್ಮನೆ ಇಲ್ಲಿ ಬಂದು ನಾನು ಜಾಬ್ ಇಲ್ಲಿ ಕೊಟ್ಟೆ, ನಾನು ಇಲ್ಲಿ ಹೋಗ್ಬಿಟ್ಟು ಜಾಬ್ ಕೊಟ್ಟೆ ನಾನು, ಆಯ್ತಾ? ಇಲ್ಲಿ ಕೊಟ್ಬಿಟ್ಟು ಸುಮ್ಮನೆ ಯಾವ್ದೋ ಒಂದು, ಇದೆಲ್ಲ ಬಂದು ನೋಡಿ ಜೆನ್ಯೂನ್ ಜಾಬ್ಸ್ ಆಯ್ತಾ? ನೋಡಿ ಇಲ್ಲಿ ಹೋಗ್ಬಿಟ್ಟು ಫಾರ್ ಎಕ್ಸಾಂಪಲ್ ಡೇಟಾ ಅನಲಿಸ್ಟ್ ವಿತ್ AI ಅಂತ ಕೊಟ್ಟೆ, ಹಿಂಗೆ ಇಲ್ಲಿ ಎಷ್ಟೊಂದು ಜನ ಇದಾರೆ. ಇಲ್ಲಿ ನಾನೇನ್ ಮಾಡ್ಬೋದು, ಇವ್ರ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ಕೊಬೋದು, ಈ ತರ ಒಂದು ಓಪನಿಂಗ್ ಇದೆ, ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ನಿಮ್ ಕಡೆ ರೆಫರೆನ್ಸ್ ಸಿಗುತ್ತಾ, ಅಥವಾ ನಿಮ್ಗೆ ಅಲ್ಲಿ ಯಾರನ್ನ ಪರಿಚಯ ಇದಾರ, ಏನ್ ಮಾಡ್ಬೋದು? ಮೆಸೇಜ್ ಮಾಡ್ಬೋದು, ಏನ್ ತಪ್ಪಿಲ್ಲ. ರಿಪ್ಲೈ ಮಾಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಬಟ್ ನೀವು ಅವ್ರಿಗೆ ಪರಿಚಯ ಇತ್ತು ಅಂದ್ರೆ ಖಂಡಿತ ನಾವು ಇದರ ನೋಡಿ, ಇಲ್ಲಿ ನನ್ಗೆ ಯಾವ ಪರಿಚಯ ಇಲ್ಲ, ಇಲ್ಲಿ ಪರಿಚಯ. ಅರ್ಥ ಆಯ್ತಲ್ಲ ಯಾಕೆ ನಾವು ನೆಟ್ವರ್ಕ್ ಅನ್ನ ಬೆಳೆಸ್ಕೋಬೇಕು ಅಂತ? ಈ ಕಾರಣಕ್ಕೆ. ಓಕೆ, ಬಟ್ ಜೆನ್ಯೂನ್ ಇರ್ಬೇಕು. ಅಲ್ಲೂ ನೀವು ಯಾರನ್ನ ಫೇಕ್ ಎಲ್ಲ ಹಾಕೊಂಡ್ರೆ ಅವ್ರು ಮೆಸೇಜ್ ಮಾಡೋರು ವೇಸ್ಟ್ನೆ. ಓಕೆನಾ? ಇವಾಗ ನನ್ನ ನೆಟ್ವರ್ಕ್ ಹೋದ್ರೆ ಹೆಚ್ಚು ಕಮ್ಮಿ 3,000 ಎಷ್ಟಿದೆ ನೋಡಿ, 3,500 ಜನ ಇದ್ದಾರೆ. ಇದ್ರಲ್ಲಿ ಆಲ್ಮೋಸ್ಟ್ ಒಂದು ಅರ್ಧಕ್ಕರ್ಧ HR ಇದ್ದಾರೆ. ಓಕೆನಾ? ಅದಕ್ಕೆ ನಾನು ಯಾವಾಗ ಹೇಳೋದು, ಆದಷ್ಟು ನನ್ನ ನೆಟ್ವರ್ಕ್ ಅಲ್ಲಿ ಇರಿ, ಅವಾಗ ನಿಮಗೆ ಈ ತರ ಜಾಬ್ ಅಪ್ಲೈ ಮಾಡಕ್ ಈಸಿ ಆಗುತ್ತೆ. ಓಕೆನಾ? ಸೊ ಈ ರೀತಿ, ಸೊ ಇದೆಲ್ಲ ನೀವು ನೋಡ್ಕೊಳ್ಳಿ ಇದನ್ನ. ಓಕೆ, ರೈಟ್. ಸೊ ಇದು ಲಿಂಕ್ಡ್ ಇನ್, ನೀವು ಯಾವ ರೀತಿ ಲಿಂಕ್ಡ್ ಇನ್ ಅನ್ನ ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಬಂದು ನಾನು ಜಾಬ್ ಸರ್ಚ್ ಹೆಂಗ್ ಮಾಡಬೇಕು. ಜಾಬ್ ಸರ್ಚ್ ಇವಾಗ ನಾನು ನಿಮ್ಗೆ ಜಸ್ಟ್ ತೋರಿಸಿದ್ನಲ್ಲ, ಅದು ಮೇನ್, ಅದೇ ಆಕ್ಚುಯಲ್ ಜಾಬ್ ಸರ್ಚ್. ಆ ತರ ಮಾಡಿದ್ರೆ ಇವಾಗ ನಿಮ್ಗೆ ಜಾಬ್ ಒಂದು ಅಟ್ಲೀಸ್ಟ್ ಒಂದು ರೆಫರೆನ್ಸ್ ಸಿಗೋದು. ನೀವು ಹೋಗ್ಬಿಟ್ಟು ಸುಮ್ಮನೆ ಯಾವ್ದೋ ಒಂದು ನೌಕರಿ ಮಾನ್ಸ್ಟರ್ ಇದೊಂದು ಯಾವ್ದೋ ಒಂದು ಹಾಕ್ತೀನಿ ಅಂದ್ರೆ
ಅದೆಲ್ಲ ವರ್ಕ್ ಆಗಲ್ಲ, ಸೀರಿಯಸ್ ವರ್ಕ್ ಆಗಲ್ಲ ಇವಾಗ. ನೀವು ನೋಡಿ ಎಷ್ಟೋ ಜನ ಅಪ್ಲೈ ಮಾಡಿರ್ತಾರೆ, ಅಪ್ಲೈ ಮಾಡ್ಬಿಟ್ಟು ಕಾಯ್ತಾ ಇರ್ತಾರ, ಬರೋದೇ ಇಲ್ಲ. ಅರ್ಧಕ್ಕರ್ಧ ಫೇಕ್ಸ್ ಇರ್ತದೆ. ಓಕೆ, ರೈಟ್. ಸೊ ಕೆರಿಯರ್ ಮತ್ತೆ ಜಾಬ್, ಆಯ್ತಾ, ಇದು ಎರಡರದ್ದು ಡಿಫ್ರೆನ್ಸ್ ಹೇಳ್ಬಿಡ್ತೀನಿ. ನೋಡಿ, ಜಾಬ್ ಅಂದ್ರೆ ನಾವೊಂದು ಕೆಲಸ ಮಾಡೋದಷ್ಟೇ. ನಾನೇನೋ ಒಂದು ಕೆಲಸ ಮಾಡ್ತೀನಿ, ಅದಕ್ಕೆ ನಂಗೆ ಸಂಬಳ ಬರುತ್ತೆ. ಜಾಬ್ ಅಂದ್ರೆ ಯಾವ ಕೆಲಸನಾರು ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು. ಕೆರಿಯರ್ ಅಂದ್ರೆ ಸ್ಪೆಸಿಫಿಕ್ ಆಗಿ ನನ್ನ ಕ್ವಾಲಿಫಿಕೇಶನ್ಗೆ ಅಥವಾ ನಾನು ಏನ್ ಆಗ್ಬೇಕು ಅಂತ ಇದ್ದೀನಿ ಲಾಂಗ್ ಟರ್ಮ್ ಅಲ್ಲಿ, ಅದಕ್ಕೆ ನಾವು ಕೆರಿಯರ್ ಅಂತ ಕರಿತೀವಿ. ತುಂಬಾ ಜನಕ್ಕೆ ಜಾಬ್ ಮತ್ತೆ ಕೆರಿಯರ್ ಡಿಫ್ರೆನ್ಸ್ ಗೊತ್ತಿರಲ್ಲ. ನೋಡಿ, ಕೆರಿಯರ್ ಅಂದ್ರೆ ಲಾಂಗ್ ಟರ್ಮ್. ಲಾಂಗ್ ಟರ್ಮ್ ಅಂದ್ರೆ ನಾನು ಇವಾಗ ಒಬ್ಬ ಅನಲಿಸ್ಟ್ ಆಗ್ತೀನಿ, ಅದಾದ್ಮೇಲೆ ನೆಕ್ಸ್ಟ್ ಬಿಸ್ನೆಸ್ ಅನಲಿಸ್ಟ್ ಆಗ್ತೀನಿ, ಡೇಟಾ ಅನಲಿಸ್ಟ್ ಆಗ್ತೀನಿ, ಡೇಟಾ ಎಂಜಿನಿಯರ್ ಆಗ್ತೀನಿ, ಡೇಟಾ ಸೈಂಟಿಸ್ಟ್ ಆಗ್ತೀನಿ, ಆಮೇಲೆ ಹಂಗೆ ಹೋಗ್ತಾ ಇರ್ತೀನಿ. ಅದು ನನ್ನ ಕೆರಿಯರ್. ಜಾಬ್ ಬಂದು ಯಾವ್ದೋ ಒಂದು ಡೇಟಾ ಎಂಟ್ರಿ ಜಾಬ್ ನಾನು ಮಾಡ್ತಾ ಇರ್ತೀನಿ, ಅದೇ ಮಾಡ್ತಾ ಇರ್ತೀನಿ. ಜಾಬ್ ಅಷ್ಟೇ, ನಂಗೆ ದುಡ್ಡು ಅಷ್ಟೇ ಬರುತ್ತೆ, ಒಂದು ಸಂಬಳ ಅಷ್ಟೇ ಬರುತ್ತೆ. ಅದರಿಂದ ನಾನು ಏನಂದ್ರೆ ಏನು ಇಂಪ್ರೂವ್ ಆಗಲ್ಲ. ಓಕೆ, ಸೊ ನೀವು ಆದಷ್ಟು ನಿಮ್ಮ ಕೆರಿಯರ್ ಗ್ರೋತ್ ಕಡೆ ಗಮನ ಕೊಡಬೇಕು. ಯಾಕಂದ್ರೆ ಬರೀ ಸಂಬಳ ಬರುತ್ತೆ, ನನಗೇನೋ ಒಂದು ಕೆಲಸ ಸಿಕ್ತು, ಸಂಬಳ ಬರುತ್ತೆ. ನೋಡಿ, ಎಷ್ಟೋ ಜನ ನನಗೆ ಗೊತ್ತಿರಂಗೆ ಈ ಕಾಲ್ ಸೆಂಟರ್ಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ವಿಧಿ ಇಲ್ಲ, ಏನು ಮಾಡೋಕ್ಕಾಗಲ್ಲ, ತಪ್ಪು ಅಂತ ಹೇಳ್ತಾ ಇಲ್ಲ, ಅವ್ರು ಏನ್ ಮಾಡ್ತಾರೆ, ಕಾಲ್ ಸೆಂಟರ್ ಅಲ್ಲಿ ಒಂದು ಜಾಬ್ ಸಿಕ್ತು ಅಂತ ಸೇರ್ಕೊಂಡ್ಬಿಡ್ತಾರೆ. ಒಂದು 20-25 ಸಾವಿರ ಸಂಬಳ ಕೊಟ್ಟಿರ್ತಾರೆ. ಸದ್ಯಕ್ಕೆ ನಮ್ಗೆ ಅವ್ರಿಗೆ ಖುಷಿ ಆಗ್ಬಿಡುತ್ತೆ, ಅವ್ರು 25 ಸಾವಿರ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ. ನೀವು 10 ವರ್ಷ ಆದ್ರೆ ಒಂದು 35-40 ಸಾವಿರ ಅಷ್ಟೇ ನೀವು ತಗೊಳಕ್ಕಾಗದು. ಯಾಕಂದ್ರೆ ನೀವು ಫಸ್ಟ್ ವರ್ಷ ಏನ್ ಮಾಡಿರ್ತೀರ, 10ನೇ ವರ್ಷನೂ ಅದೇ ತರನೇ ಜಾಬ್ ಮಾಡ್ತಾ ಇರ್ತೀರ, ಬೇರೆ ಏನು ಟೆಕ್ನಿಕಲ್ ಇಂಪ್ರೂವ್ ಆಗೋ ಚಾನ್ಸ್ ಇಲ್ಲ. ಅಕಸ್ಮಾತ್ ಬುದ್ಧಿವಂತರಾದ್ರೆ ಏನ್ ಮಾಡ್ತೀರಾ, 2-3 ವರ್ಷ ಕೆಲಸ ಮಾಡ್ಬಿಟ್ಟು ನಿಮ್ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಂಡು ಬೇರೆ ಜಾಬ್ಗೆ ಹೋಗೋ ತರ ಪ್ಲಾನ್ ಮಾಡ್ಕೊತಾರೆ. ಆತರ ತುಂಬಾ ಜನ ಇದ್ದಾರೆ. ಆತರ ಬರೀ ಜಾಬ್ ಓರಿಯೆಂಟೆಡ್ ಕೆಲ್ಸಕ್ಕೆ ನೀವು ಹೋದ್ರೆ ನೀವು ಬರೀ ಕೆಲಸ, ಅದೇ ಕೆಲಸ ಮಾಡ್ಕೊಂಡಿರ್ತೀರ. ಕೆರಿಯರ್ ಓರಿಯೆಂಟೆಡ್ ಆದ್ರೆ ನಿಮ್ಗೆ ಮುಂದಕ್ಕೆ ಗ್ರೋತ್ ತುಂಬಾ ಯೂಸ್ ಆಗುತ್ತೆ. ಓಕೆನಾ? ಸೊ ಈ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಲಿ. ಆದಷ್ಟು ಕೆರಿಯರ್ ಓರಿಯೆಂಟೆಡ್ ನೀವು ನಿಮ್ಮ ಕೆರಿಯರ್ ಅನ್ನ ಬೆಳೆಸ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡಿ. ಓಕೆ, ಜಾಬ್ ಸರ್ಚ್. ಜಾಬ್ ಸರ್ಚ್ ಅಂದ್ರೇನು? ಕೆಲಸ ಹುಡುಕ್ಬೇಕು. ಹೆಂಗ್ ಹುಡುಕ್ತೀನಿ? ಒಂದು, ಇಂಟರ್ನಲ್ಲಿ ನೀವೇನೋ ಆಲ್ರೆಡಿ ಜಾಬ್ ಅಲ್ಲಿ ಇತ್ತು ಅಂದ್ರೆ ಇಂಟರ್ನಲ್ಲಿ ಜಂಪ್ ಆಗಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಅವಾಗ ನಿಮ್ಗೆ ಈಸಿಗೆ ಬೇರೆ ಪ್ರಾಜೆಕ್ಟ್ಸ್ಗೆ ಜಂಪ್ ಆಗ್ಬೋದು. ಇಲ್ಲ, ನಾನು ಅಕಸ್ಮಾತ್ ಆಗಿ ಬೇರೆ ಆಚೆ ಕಡೆ ನಾನು ಅಪ್ಲೈ ಮಾಡ್ತೀನಿ ಅಂದ್ರೆ ದಯವಿಟ್ಟು ಆದಷ್ಟು ನೀವು ನೆಟ್ವರ್ಕ್ ಅಲ್ಲಿ ಏನಿದೆ ಅಲ್ಲೇ ನೀವು ಹುಡುಕ್ಬೇಕಾಗುತ್ತೆ. ಅಕಸ್ಮಾತ್ ಆಗಿ ಎಲ್ಲ ಜಾಬ್ ಓಪನಿಂಗ್ಸ್ ಬಂತು ಅಂದ್ರೆ ಟ್ರೈ ಮಾಡಿ ನೋಡಿ, ಅಲ್ಲಿ ಯಾರಾದ್ರೂ ಇದಾರ ಅಂತ. ಲಿಂಕ್ಡ್ಇನ್ಗೆ ಹೋಗಿ ಅಲ್ಲೋಗಿ ಚೆಕ್ ಮಾಡಿ, ವೆರಿಫೈ ಮಾಡಿ, ಅಲ್ಲಿ ಯಾರನ್ನ ಇತ್ತು ಅಂದ್ರೆ ಖಂಡಿತವಾಗಿ ನಿಮ್ಗೆ ಈ ಜಾಬ್ ಏನಿದೆಯಲ್ಲ ಅಟ್ಲೀಸ್ಟ್ ಒಂದು ರೆಫರೆನ್ಸ್ ಸಿಗುತ್ತೆ ಅಲ್ಲಿ. ಓಕೆ, ಟಿಪ್ಸ್ ಆನ್ ಜಾಬ್ ಸರ್ಚ್. ಫಸ್ಟ್ ನಿಮ್ ಕೆರಿಯರ್ ಗೋಲ್ಸ್ ಗೊತ್ತಿರಬೇಕು, ಆಯ್ತಾ. ರೆಸ್ಯೂಮೆ ಕರೆಕ್ಟ್ ಆಗಿರ್ಬೇಕು, ಎಲ್ಲ ಪ್ರೊಫೈಲ್ ನಿಮ್ಗೆ ಹೆಂಗಿರ್ಬೇಕು ಅಂದ್ರೆ ಪ್ರಿಸೈಸ್ ಆಗಿ ಎಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು. ಕಂಪ್ನಿ ಮೇಲೆ ರಿಸರ್ಚ್ ಮಾಡಿ, ಜೊತೆಗೆ ಅಲ್ಲಿ ಯಾರನ್ನ ಎಂಪ್ಲಾಯ್ಸ್ ನನ್ಗೆ ಗೊತ್ತಿದಾರ ಅಂತ ಅದನ್ನೊಂದು ರಿಸರ್ಚ್ ಮಾಡಿ. ನಿಮ್ಗೆ ಏನಾದ್ರು ಇಂಟರ್ವ್ಯೂಸ್ ಬಂತು ಅಂದ್ರೆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ನೀವು ಅವ್ರಿಗೆ ಡೇಟ್ ಕೊಡಿ. ಇಲ್ಲಾಂದ್ರೆ ಏನಾದ್ರು ಒಂದು ರೀಸನ್ ಹೇಳ್ಬಿಟ್ಟು ಒಂದು 2-3 ಡೇಸ್ ಪುಷ್ ಮಾಡಕ್ ಟ್ರೈ ಮಾಡಿ. ಕಾನ್ಫಿಡೆನ್ಸ್ ಇದ್ರೆ ಡೈರೆಕ್ಟ್ ಹೋಗ್ಬಿಡಿ. ಅವರು ನನಗೆ ಸ್ಕೆಡ್ಯೂಲ್ ಮಾಡಿದ್ದಾರೆ 12ನೇ ತಾರೀಕು ಇಷ್ಟೊತ್ತಿಗೆ ಮಾಡಿದ್ದಾರೆ, ನಾನು ಹೋಗ್ಲೇಬೇಕು, ಆ ಥರದ್ದು ಏನಿಲ್ಲ. ನೀವು ಅವ್ರಿಗೆ ಹೇಳ್ಬೋದು, ಇಲ್ಲ ನಾನು ಊರಲ್ಲಿ ಇದ್ದೀನಿ, ನಂಗೆ ಹುಷಾರಿಲ್ಲ, ಅದು ಏನೋ ಒಂದು ವ್ಯಾಲಿಡ್ ರೀಸನ್ ಕೊಟ್ಬಿಟ್ಟು ಒಂದು ವಾರ ಪುಷ್ ಮಾಡಿಸ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ. ಇಲ್ಲ ಕಾನ್ಫಿಡೆನ್ಸ್ ಇದೆ ಅಂದ್ರೆ ಹೋಗಿ ಅವ್ರಿಗೆ ಹೇಳಿ, ಈ ಥರ ನನಗೆ ಒಂದು ಸ್ವಲ್ಪ ಟೈಮ್ ಬೇಕು, ನಾನೆಲ್ಲ ಆಚೆ ಇದ್ದೀನಿ ಅಂತ ಹೇಳ್ಬಿಟ್ಟು ರೀಸ್ಕೆಡ್ಯೂಲ್ ಮಾಡ್ಕೊಳ್ಳಿ. ಬಟ್ ಅವಾಗ ಅವ್ರು ರೀಸ್ಕೆಡ್ಯೂಲ್ ಮಾಡಬಾರ್ದು, ಒಂದ್ಸರಿ ಮಾಡ್ಕೋಬೋದು ಅಷ್ಟೇ. ಕಾನ್ಫಿಡೆನ್ಸ್ ಇದ್ರೆ ಯಾವಾಗ ಸ್ಕೆಡ್ಯೂಲ್ ಮಾಡಿದ್ರೆ ಅವಾಗಲೇ ಹೋಗ್ಬಿಡಿ ಅಷ್ಟೇ. ಓಕೆ, ರೈಟ್. ನೆಟ್ವರ್ಕ್ ರೆಗ್ಯುಲರ್ಲಿ, ಇದು ಇಂಪಾರ್ಟೆಂಟು. ಐಡೆಂಟಿಫೈ ಎಕ್ಸಾಂಪಲ್ಸ್ ಆಫ್ ಯುವರ್ ಸ್ಕಿಲ್ಸ್, ಪ್ರಿಪೇರ್ ಫಾರ್ ಇಂಟರ್ವ್ಯೂ, ಫಾಲೋ ಅಪ್ ಮಾಡಬೇಕು. ಫಾಲೋ ಅಪ್ ಅಂದ್ರೆ ಅದೇ, ಅಕಸ್ಮಾತ್ ಇಂಟರ್ವ್ಯೂ ಬಂದ್ಮೇಲೆ ಏನೆಲ್ಲ ಮಾಡ್ಬೋದು ಅಂತ ನಿಮ್ಮ ಸ್ಕಿಲ್ಸ್ ಅನ್ನ ಅವಾಗವಾಗ ಇಂಪ್ರೂವ್ ಮಾಡ್ಕೋತಾ ಇರಬೇಕು. ಓಕೆ, ಸ್ಟ್ರಾಟಜೀಸ್ ಏನು? ಸರ್ಚ್ ಫಾರ್ ದ ರೈಟ್ ಜಾಬ್. ಈಗ ನಾನು ನಿಮ್ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ನಲ್ಲ ಲಿಂಕ್ಡ್ಇನ್ ಅಲ್ಲಿ, ಆ ಥರ. ಮತ್ತೆ ಅಲ್ಲಿ ಆ ಕಂಪ್ನಿ ಬಗ್ಗೆ ರಿಸರ್ಚ್ ಮಾಡಿ, ಅಲ್ಲಿ ಯಾರನ್ನ ಇದಾರ ಅಂತ. ಸೊ ಆತರ ಕೆಲವೊಂದೆಲ್ಲ ಜನರಲ್ ಐಡಿಯಾಸ್ ಇದ್ರೆ ಆರಾಮಾಗಿ ಜಾಬ್ ಖಂಡಿತ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಓಕೆ, ರೈಟ್. ಇಲ್ಲೊಂದಷ್ಟು ಈ ಜಾಬ್ ಪೋರ್ಟಲ್ಸ್ ನಾನು ಕೊಟ್ಟಿದ್ದೀನಿ. ಇವಾಗ ಎಷ್ಟೊಂದು ನಿಮಗೆ
ರಿಲೆವೆಂಟ್ ಅನ್ಸಲ್ಲ, ಬಟ್ ಲಿಂಕ್ಡ್ ಇನ್ ನಾನು ಹೇಳ್ತೀನಿ, ಲಿಂಕ್ಡ್ ಇನ್ ಹೋಗಿ ಸಾಕು. ನೀವು ಲಿಂಕ್ಡ್ ಇನ್ ಹೋಗ್ಬಿಟ್ಟು ಅಲ್ಲಿ ಆದಷ್ಟು ನೆಟ್ವರ್ಕ್ ಇಂದನೇ ನೀವು ಜಾಬ್ ಹುಡುಕ್ಬೇಕು. ಈಗ ಕೇಳ್ತಾ ಇದ್ರಿ ಸರ್ ಹೆಂಗ್ ಸರ್ ಜಾಬ್ ಹುಡುಕೋದು ಅಂತ, ಇದೇ ಫಾರ್ಮುಲಾ ಅಷ್ಟೇ ಇವಾಗಿರೋ ಟ್ರೆಂಡಲ್ಲಿ. ಓಕೆನಾ? ಅಕಸ್ಮಾತ್ ನನ್ನ ನೆಟ್ವರ್ಕ್ ಅಲ್ಲಿ ಇತ್ತು ಅಂದ್ರೆ, ನನಗೇನಾದ್ರು ರೆಫರೆನ್ಸ್ ಇದ್ದು ಅಂದ್ರೆ ಖಂಡಿತ ನಾನು ರೆಫರ್ ಮಾಡ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಯಾರನ್ನ ಪರಿಚಯ ಇದ್ದು ನಿಮ್ಮ ನೆಟ್ವರ್ಕ್ ಇಲ್ಲ, ಇವಾಗ ಇನ್ಫೋಸಿಸ್ ಅಲ್ಲಿ ಎಲ್ಲಾರು ನನಗೆ ಪರಿಚಯ ಅಂತಲ್ಲ, ನಿಮಗೂ ಕೆಲವರೆಲ್ಲ ಪರಿಚಯ ಇರ್ಬೋದು, ನಿಮ್ಮ ನೆಟ್ವರ್ಕ್ ಅಲ್ಲೂ ಇರ್ತಾರೆ, ಅಂಥವ್ರನ್ನ ನೀವು ಅಪ್ರೋಚ್ ಮಾಡ್ಬೋದು. ನಿಮಗೆ ಗೊತ್ತಿರೋರನ್ನ ಅಪ್ರೋಚ್ ಮಾಡಿ, ಅವಾಗ ಇನ್ನೂ ಈಸಿಗೆ ಸಿಗುತ್ತೆ. ಓಕೆ, ಬಟ್ ಆದರೂ ಇಲ್ಲಿ ನಾನು ಕೆಲವೊಂದು ಅಂದ್ರೆ ಒಂದು ಮಾರ್ಕೆಟಲ್ಲಿ ಯಾವುದು ಟ್ರೆಂಡಿಂಗ್ ಅಲ್ಲಿ ಇದೆ ಅಥವಾ ಒಂದು ನೋಟೆಡ್ ಆಗಿದೆ ಆ ಥರ ಒಂದು ವೆಬ್ಸೈಟ್ ಅನ್ನ ಲಿಸ್ಟ್ ಮಾಡಿದ್ದೀನಿ. ಬೇಕಿದ್ರೆ ಹೋಗಲ್ಲಿ ಚೆಕ್ ಮಾಡಿ ಅಪ್ಲೈ ಮಾಡಿ. ಬರಬಹುದು, ಬರ್ದೇನೂ ಇರ್ಬೋದು, ನಾನು ಗ್ಯಾರಂಟಿ ಹೇಳೋಕ್ಕಲ್ಲ, ಬಟ್ ಲಿಂಕ್ಡ್ ಇನ್ ಆದಷ್ಟು ನೀವು ಫಾಲೋ ಮಾಡಿ. ಓಕೆ, ಕೀಪ್ ದಿಸ್ ಇನ್ ಮೈಂಡ್. ದ ಮೋಸ್ಟ್ ಸಕ್ಸಸ್ಫುಲ್ ಜಾಬ್ ಸೀಕರ್ಸ್ ಯುಟಿಲೈಸ್ ಅ ವೆರೈಟಿ ಆಫ್ ಸ್ಟ್ರಾಟಜೀಸ್. ಯಾವತ್ತೂ ಅಷ್ಟೇ, ನೀವು ಎಷ್ಟು ಡಿಫ್ರೆಂಟ್ ಆಗಿರ್ತೀರಾ, ಎಷ್ಟು ಸ್ಕಿಲ್ಸ್ ನಿಮಗೆ ಜಾಸ್ತಿ ಇರುತ್ತೆ, 10 ಜನಕ್ಕಿಂತ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀನಿ, ಅವ್ರಿಗಿಂತ ನಾನು ಜಾಸ್ತಿ ಸ್ಕಿಲ್ಸ್ ಅಲ್ಲಿ ಇದ್ದೀನಿ ಅನ್ನೋ ಥರ ಇದ್ರೆ ನಿಮಗೆ ಜಾಬ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಜಸ್ಟ್ ಡೂ ದಿಸ್: ಪ್ರಿಪೇರ್, ಲರ್ನ್, ಆಕ್ಟ್, ನೆಟ್ವರ್ಕ್. ಪ್ರಿಪೇರ್ ಫಾರ್ ಯೋರ್ ಇಂಟರ್ವ್ಯೂಸ್, ಲರ್ನ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋತಾ ಹೋಗಿ, ಆಕ್ಟ್ ಇಂಟರ್ವ್ಯೂ ಅಲ್ಲಿ ನೀವು ತುಂಬ ಆಕ್ಟಿವ್ ಆಗಿರ್ಬೇಕು, ಮತ್ತೆ ಏನೇ ಕೊಡಲಿ ನಿಮಗೆ ಪ್ರಾಜೆಕ್ಟ್ಸ್ ಮಾಡ್ತೀನಿ ಅನ್ನೋ ಥರ ಧೈರ್ಯ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ನೆಟ್ವರ್ಕ್, ಆದಷ್ಟು ನೆಟ್ವರ್ಕ್ ಬಿಲ್ಡ್ ಮಾಡ್ಕೋತಾ ಹೋಗಿ. ಸುಮ್ಮನೆ ಯಾರಿಗೋ ಸುಮ್ಮನೆ ಕಳಿಸ್ತಾ ಇರ್ಬೇಡಿ. ಸ್ಪ್ಯಾಮ್ ಆಯ್ತು ಅಂದ್ರೆ ಮತ್ತೆ ಅವರು ಬ್ಲಾಕ್ ಮಾಡ್ಬಿಡ್ತಾರೆ, ಆ ಥರ ಮಾಡಕ್ ಹೋಗ್ಬೇಡಿ. ಓಕೆನಾ? ಸ್ವಿಚ್ ದಿ ಕೆರಿಯರ್ ಡೊಮೈನ್, ಇದು ತುಂಬಾ ಇಂಪಾರ್ಟೆಂಟ್. ನೀವೇನಾದ್ರೂ ಅಕಸ್ಮಾತ್ ಆಗಿ ಒಂದು ಡೊಮೈನ್ ಇಂದ ಇನ್ನೊಂದು ಡೊಮೈನ್ ಜಂಪ್ ಆಗಬೇಕು. ಫಸ್ಟ್ ಈ ಡೊಮೈನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ನಾನೇನೋ ಒಂದು ಜಾಬ್ ವರ್ಕ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸಿವಿಲ್ ಇಂಜಿನಿಯರ್ ಅಂತ ಇಟ್ಕೊಳ್ಳೋಣ. ಓಕೆ, ಸಿವಿಲ್ ಇಂಜಿನಿಯರ್ ಅಂದ್ರೆ ನಾವೇನ್ ಮಾಡ್ತೀವಿ, ಆದಷ್ಟು ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ತೀವಿ, ಇಂಟೀರಿಯರ್ ಡಿಸೈನ್ಸ್ ಅಥವಾ ಈ ಥರದ್ದೇನೋ ಒಂದು ಸ್ಪೆಸಿಫಿಕ್ ಆಗಿ ಇರ್ತೀವಿ. ಬಟ್ ನಾನು ಸಡನ್ ಆಗಿ ಬೇರೆ ಡೊಮೈನ್ ಜಂಪ್ ಆಗಬೇಕು. ಸಿವಿಲ್ ಇಂಜಿನಿಯರ್ ಇಂದ ನಾನು ಡೇಟಾ ಅನಾಲಿಟಿಕ್ಸ್ ಜಂಪ್ ಆಗಬೇಕು, ಯಾಕಂದ್ರೆ ನನಗೆ ಅದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಬರ್ತಿದೆ, ಮತ್ತೆ ಕರೆಂಟ್ ಟ್ರೆಂಡಿಂಗ್ ಅಲ್ಲಿದೆ, ನಾನು ಆ ಜಾಬ್ಗೆ ಹೋಗ್ಬೇಕು ಅಂತ. ಹೋಗ್ಬೋದಾ? ಖಂಡಿತ ಹೋಗ್ಬೋದು. ಬಟ್ ಅದಕ್ಕೆ ಏನೆಲ್ಲ ಮಾಡಬೇಕು ಅದು ಹೇಳ್ತೀನಿ. ಮೋಸ್ಟ್ ಪಾಪ್ಯುಲರ್ ಡೊಮೈನ್ಸ್ ಯಾವ್ದು? ಫಿನಾನ್ಸ್, ರಿಟೇಲ್, ಟೆಲಿಕಾಮ್, ಲೀಗಲ್, ಮೆಡಿಕಲ್, ಈ ಥರದ್ದು ಎಷ್ಟೊಂದು ಇದಾವೆ. ಸೊ ಒಬ್ಬೊಬ್ರು ಒಂಥರ ಡೊಮೈನ್ ಅಲ್ಲಿ ಇರ್ತಾರೆ. ಡೊಮೈನ್ ನಾಲೆಜ್ ಅಂದ್ರೇನು? ಈಗ ಸಿವಿಲ್ ಇಂಜಿನಿಯರ್ ಅಂದ್ರೆ ಅದರಲ್ಲಿ ತುಂಬಾ ಬೇರೆ ಬೇರೆ ತರ ಕೆಲಸ ಇರುತ್ತೆ, ಅದರಲ್ಲಿ ಇರುವಂತ ನಾಲೆಡ್ಜ್, ಅದ್ರಲ್ಲಿ ನಾವು ವರ್ಕ್ ಮಾಡ್ತಾ ಅದೇ ಕಂಪ್ಲೀಟ್ ಎಕ್ಸ್ಪರ್ಟ್ ಆಗ್ಬಿಟ್ಟಿರ್ತೀವಿ. ಸೊ ಒಂದು ಡೊಮೈನ್ ಏನಿದೆ ಅದರಲ್ಲಿ ನಾವು ವರ್ಕ್ ಮಾಡೋವಂಥದ್ದು, ಅದ್ರಲ್ಲಿ ಏನು ಸ್ಕಿಲ್ಸ್ ಕಲಿತೀವಿ, ಅದು ಡೊಮೈನ್ ನಾಲೆಡ್ಜ್ ಅಂತ. ಓಕೆ, ಡೊಮೈನ್ ಇಂಡಿಪೆಂಡೆಂಟ್ ನಾಲೆಡ್ಜ್, ಇದೆಲ್ಲ ಬಂದು ಏನ್ ಗೊತ್ತಾ, ಈಗ ಸಿವಿಲ್ ಇಂಜಿನಿಯರ್ ಅಂತಾನೆ ತಗೊಂಡ್ರೆ ಕನ್ಸ್ಟ್ರಕ್ಷನ್ಸ್ ಬಗ್ಗೆ ತುಂಬಾ ಇರುತ್ತೆ. ಬಟ್ ಅದೇ ಸಿವಿಲ್ ಇಂಜಿನಿಯರ್ ಕಂಪನೀಸ್ ಅಲ್ಲಿ ನಿಮಗೆ ರಿಪೋರ್ಟಿಂಗ್ಸು ಮಾಡ್ತಾ ಇರ್ತಾರೆ, ಅಲ್ಲೂ ಅನಲೈಸ್ ಮಾಡ್ಬೇಕು ಡೇಟಾನ. ಸೊ ಈ ತರದ್ದು ಸ್ಪೆಸಿಫಿಕ್ ಆಗಿ ಕೆಲವೊಂದು ಸ್ಕಿಲ್ಸ್ ಇರ್ತವೆ. ಬಟ್ ಇಲ್ಲಿ ನಾವು ಡೊಮೈನ್ ಇಂಡಿಪೆಂಡೆಂಟ್ ಅಂದ್ರೆ ಯಾವುದೇ ಡೊಮೈನ್ ಇರ್ಬೋದು. ಇಲ್ಲಿ ನೋಡಿ ಒಂದಷ್ಟು ಡೊಮೈನ್ ಇದೆ: ಫಿನಾನ್ಸ್, ರಿಟೇಲ್, ಟೆಲಿಕಾಮ್, ಲೀಗಲ್, ಮೆಡಿಕಲ್, ಎಜುಕೇಶನ್, ಇನ್ನೊಂದು 20-30 ಡಿಫ್ರೆಂಟ್ ಡೊಮೈನ್ಸ್ ಲಿಸ್ಟ್ ಮಾಡ್ಬೋದು. ಬಟ್ ಅದೆಲ್ಲದಕ್ಕೂ ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನ ನಾವು ಯೂಸ್ ಮಾಡ್ಕೋಬಹುದು. ಎಕ್ಸೆಲ್, ಪವರ್ ಬಿ ಐ, ಟ್ಯಾಬ್ಲೋ. ಓವರ್ ಆಲ್ ನಾನು ಹೇಳೋದು ಡೇಟಾ ಅನಾಲಿಟಿಕ್ಸ್ ಬಂದು ಡೊಮೈನ್ ಇಂಡಿಪೆಂಡೆಂಟ್, ಅಂದ್ರೆ ಅದನ್ನ ಯಾವುದೇ ಪರ್ಟಿಕ್ಯುಲರ್ ಡೊಮೈನ್ ಬೇಕಾದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬಹುದು. ರಿಟೇಲ್, ಅಲ್ಲೂ ಡೇಟಾ ಅನಾಲಿಟಿಕ್ಸ್ ಯೂಸ್ ಮಾಡ್ಬೋದು. ಫಿನಾನ್ಸ್, ಬ್ಯಾಂಕಿಂಗ್, ಇನ್ಶೂರೆನ್ಸ್, ಮೆಡಿಕಲ್, ಯಾವ ಡೊಮೈನ್ ಬೇಕಾದ್ರೂ ನಾವು ಡೇಟಾ ಅನಾಲಿಟಿಕ್ಸ್ ನ ಯೂಸ್ ಮಾಡ್ಕೋಬಹುದು. ಅದಕ್ಕೆ ಡೊಮೈನ್ ಇಂಡಿಪೆಂಡೆಂಟ್ ನಾಲೆಜ್ ಅಂತ ಕರಿತೀವಿ. ಅದಕ್ಕೆ ನಿಮಗೆ ಈ ಡೇಟಾ ಅನಾಲಿಟಿಕ್ಸ್ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುತ್ತೆ. ದ ವ್ಯಾಲ್ಯೂ ಆಫ್ ಡೊಮೈನ್ ಇಂಡಿಪೆಂಡೆಂಟ್ ನಾಲೆಜ್ ಏನದು? ಕ್ಯಾನ್ ವರ್ಕ್ ಇನ್ ಎನಿ ಡೊಮೈನ್. ನಾನು ಡೇಟಾ ಅನಾಲಿಟಿಕ್ಸ್ ನೋಡಿ, ಇವಾಗ ನಾನು ಡೇಟಾ ಅನಾಲಿಟಿಕ್ಸ್ ನನಗೆ ಆಕ್ಚುಲ್ ಆಗಿ ಫಿನಾನ್ಸ್ ಇಂದ ನನಗೆ ಕಾಲ್ಸ್ ಬರೋದು,
ಇನ್ಶೂರೆನ್ಸ್ ಕಂಪ್ನೀಸು, ಹೆಲ್ತ್ ಕೇರ್. ನಾನು ಆಕ್ಚುಲಿ ಒಂದು ಹೆಲ್ತ್ ಕೇರ್ ಕಂಪ್ನೀಸ್ ಎಲ್ಲ ವರ್ಕ್ ಮಾಡಿದ್ದು. ನಾನು ಕಂಪ್ಲೀಟ್ಲಿ ಟೆಕ್ನಿಕಲ್. ಹೆಲ್ತ್ ಕೇರ್ಗೆ ಅದಕ್ಕೆ ಏನು ಸಂಬಂಧ? ಅಲ್ಲೂ ಕೂಡ ನಾವು ಡೇಟಾ ಅನಲೈಸ್ ಮಾಡಬೇಕು. ಹೆಲ್ತ್ ಕೇರ್, ಮೆಡಿಕಲ್ ಇದೆಯಲ್ಲ, ಅದೇ ಟಾಪ್ ಒನ್. ಬ್ಯಾಂಕಿಂಗ್, ಇನ್ಶೂರೆನ್ಸ್ ಅದು ಅಷ್ಟೇ, ತುಂಬಾ ಇದೆ. ಅದಾದ್ಮೇಲೆ ರಿಟೇಲ್. ಸೊ ಆ ಥರ ನಿಮಗೆ ಕೆಲವೊಂದು ಡೊಮೈನ್ಗೆ ನಮ್ಮ ಈ ಸ್ಕಿಲ್ಸ್ ಬೇಕೇ ಬೇಕು. ಅಪ್ಲಿಕೇಬಲ್ ಫಾರ್ ಆಲ್ ದ ಪ್ರಾಜೆಕ್ಟ್ಸ್. ಕ್ಯಾಂಡಿಡೇಟ್ಸ್ ಕ್ಯಾನ್ ಬಿ ಫ್ರಮ್ ಎನಿ ಕ್ವಾಲಿಫಿಕೇಶನ್. ಅವೆಲ್ಲ ಯಾರೋ ಕೇಳಿದ್ರು, ನಿನ್ನೆ ಯಾರೋ ಕೇಳ್ತಾರೆ BA ಮಾಡಿದ್ದವ್ರು ಹೋಗ್ಬೋದ ಅಂತ. ನೀವು ಯಾವುದೇ ಕ್ವಾಲಿಫಿಕೇಶನ್ ಇರಿ, ಬಟ್ ಆ ಸ್ಕಿಲ್ಸ್ ಇರಬೇಕು. ಸ್ಕಿಲ್ಸ್ ಇದ್ರೆ ನಿಮ್ಗೆ ಖಂಡಿತ ನಿಮಗೆ ಜಾಬ್ ಆಪರ್ಚುನಿಟೀಸ್ ಇರುತ್ತೆ. ಸ್ಕಿಲ್ಸೇ ಗೊತ್ತಿಲ್ಲ ನೀವು ಅಲ್ಲಿ ಹೋಗಿ ಹೆಂಗೆ ಕೆಲಸ ಮಾಡ್ತೀರಾ, ರೈಟ್? ಕ್ಯಾಂಡಿಡೇಟ್ಸ್ ವಿತ್ ಪರ್ಟಿಕ್ಯುಲರ್ ಡೊಮೈನ್ ನಾಲೆಜ್ ಅಂಡ್ ಡೊಮೈನ್ ಇಂಡಿಪೆಂಡೆಂಟ್ ನಾಲೆಜ್ ಆಸ್ ಮೋರ್ ಡಿಮ್ಯಾಂಡ್. ಏನಿದು? ನಿನ್ನೆ ನಾನು ಹೇಳ್ತಾ ಇದ್ದೆ, ಕಾಮರ್ಸ್ ಗ್ರಾಜ್ಯುಯೇಟ್ಸ್ಗೆ ಈ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ತುಂಬಾ ಡಿಮ್ಯಾಂಡ್ ಇದೆ ಅಂತ. ಯಾಕೆ? ಕಾಮರ್ಸ್ ಗ್ರಾಜ್ಯುಯೇಟ್ಸ್ಗೆ ಏನು ಗೊತ್ತಿರುತ್ತಪ್ಪ? ಅವ್ರಿಗೆ ಅಕೌಂಟ್ಸ್ ಬಗ್ಗೆ ಗೊತ್ತಿರುತ್ತೆ, ಮತ್ತೆ ಫಿನಾನ್ಸ್, ಈ ಥರದ್ದೆಲ್ಲ ಅವ್ರಿಗೆ ನಾಲೆಜ್ ಇರುತ್ತೆ. ಬಟ್ ಅದನ್ನ ಯಾವ ರೀತಿ ಅನಲೈಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಹ್ಯೂಜ್ ಡೇಟಾ ಮೇಲೆ ಡೇಟಾ ತಗೊಂಡು ಅದ್ರ ಮೇಲೆ ಅನಲೈಸ್ ಮಾಡಿ ರಿಪೋರ್ಟ್ಸ್ ಎಲ್ಲ ಕ್ರಿಯೇಟ್ ಮಾಡಬೇಕು. ನಿಮಗೆ ಡೊಮೈನ್ ನಾಲೆಜ್ ಪ್ಲಸ್ ಇವಾಗ ಈ ಥರ ಡೇಟಾ ಅನಾಲಿಟಿಕ್ಸ್ ಈ ಥರದ್ದೆಲ್ಲ ನಿಮ್ಗೆ ಗೊತ್ತಿತ್ತು ಅಂದರೆ ನೀವೊಂಥರ ಯುನೀಕ್ ಆಗಿಬಿಡ್ತೀರಾ. ಆ ಕಂಪ್ನಿಯಲ್ಲೇ ಒಂಥರ ಎಕ್ಸ್ಪರ್ಟ್ ಮತ್ತೆ ತುಂಬ ಡಿಮ್ಯಾಂಡಬಲ್ ರಿಸೋರ್ಸ್ ಆಗಿಬಿಡ್ತೀರಾ. ಅವಾಗ ನಿಮಗೆ ಕೀ ರಿಸೋರ್ಸ್ ಥರ ಆಗ್ಬೋದು. ಕೀ ರಿಸೋರ್ಸ್ ಅಂದರೆ ನಿಮ್ಮಿಂದನೇ ಎಲ್ಲ ಕೆಲಸಗಳು ಆಗುವಂಥದ್ದು. ಸೊ ಆ ಥರ ಆದಾಗ ನಿಮ್ಗೆ ಇನ್ನೂ ಹೆಚ್ಚಿನ ಸಂಬಳ ಸಿಗುತ್ತೆ. ಅಕಸ್ಮಾತಾಗಿ ಏನಾದರೂ ನೀವು ಪ್ರಾಜೆಕ್ಟ್ಸ್ ಎಲ್ಲ ಇಂಡಿಪೆಂಡೆಂಟ್ ಆಗಿ ಹ್ಯಾಂಡಲ್ ಮಾಡಿಬಿಟ್ಟು ಒಂದಷ್ಟು ವರ್ಷ ಚೆನ್ನಾಗಿ ನೋಡ್ಕೊಂಬಿಟ್ರೆ ಆಮೇಲೆ ನೀವು ಬಿಡ್ತೀನಿ ಅಂದರೂ ಅವ್ರು ಕಳ್ಸಲ್ಲ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡ್ಬೋದು? ಡಿಮ್ಯಾಂಡ್ ಮಾಡ್ಬೋದು ಸ್ಯಾಲ್ರಿನ. ಇಲ್ಲ ನಾನು ಬೇರೆ ಕಡೆ ಹೋಗ್ತೀನಿ ಅಂದರೆ ಅವ್ರು ರಿಟೈನ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕೊಡೋಕ್ಕೂ ರೆಡಿ ಇರ್ತಾರೆ. ಸೊ ಆ ಥರದ್ದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ. ಆ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದೀವಿ, ರೈಟ್? ಬಟ್ ನಿಮಗೆ ಆ ಕಾನ್ಫಿಡೆನ್ಸು, ಆ ಥರ ನಾಲೆಜ್ ಇರಬೇಕು. ಓಕೆ, ರೈಟ್. ಯಾಕೆ ಡೊಮೈನ್ ಚೇಂಜ್ ಮಾಡ್ತಾರೆ? ವೈ ಪೀಪಲ್ ಚೇಂಜ್ ಡೊಮೈನ್? ಫಸ್ಟ್ ಮೇನ್ ಥಿಂಗ್ ಬಂದು ಸ್ಯಾಲ್ರಿ, ಆಯ್ತಾ? ಅದೇ ಮೈನ್. ಇದು ಆ್ಯಕ್ಚುಲಿ ಫಸ್ಟೇ ಇರಬೇಕು. ಯಾಕೆ ಅಂದರೆ ಎಲ್ರಿಗೂ ಅಷ್ಟೇ, ನಮಗೆ ಸಂಬಳ ಜಾಸ್ತಿ ಇದ್ದರೆ, ನಮ್ಮ ದುಡ್ಡು ಜಾಸ್ತಿ ಬಂದರೆ ಇನ್ನೂ ನಾವು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಬೋದು ಅಂತ ಆ್ಯಕ್ಚುಲಿ ಫಸ್ಟ್ ಬರಬೇಕಿತ್ತು. ಅದಾದ್ಮೇಲೆ ಕೆರಿಯರ್ ಗ್ರೋತ್. ಓಕೆ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಸ್ಟ್ರೆಸ್ ರಿಡಕ್ಷನ್. ನನಗೆ ತುಂಬ ಜಾಬ್ ಆಗಲ್ಲಪ್ಪ, ಸ್ವಲ್ಪ ಈಗ ನೈಟ್ ಶಿಫ್ಟ್ಸ್ ಇರುತ್ತೆ. ಕಾಲ್ ಸೆಂಟ್ರಲ್ಲಿ ಹೆಂಗೆ ಅಂದರೆ ನಿಮಗೆ ಶಿಫ್ಟ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ನಾನು ಆಚೆ ಬರಬೇಕು. ಕಿರಿಯರ್ ಸ್ಯಾಟಿಸ್ಫ್ಯಾಕ್ಷನ್. ಕೆಲವರಿಗೆಲ್ಲ ಈ ಕಾಲ್ ಸೆಂಟ್ರಲ್ಲಿ ಇರೋರಿಗಂತೂ ಅವ್ರು ತುಂಬ ಪಾಪ ಹಿಂಸೆ. ಅವ್ರಿಗೆ ಏನು ಕೆರಿಯರ್ ಗ್ರೋತ್ ಇಲ್ಲ, ಮತ್ತೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಬೆಳಿಗ್ಗೆ ಹೋಗಿ ಕೂತ್ರೆ ಸಂಜೆವರೆಗೂ ಬರೀ ಮಾತಾಡೋದೇ ಇರುತ್ತೆ. ಸೊ ಅಂಥವ್ರಿಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅಂಥವ್ರು ಜಾಬ್ ಚೇಂಜ್ ಮಾಡಬೇಕು. ಅನ್ಸ್ಯಾಟಿಸ್ಫ್ಯಾಕ್ಟರಿ ಲೀಡರ್ಶಿಪ್, ಇದು ದೊಡ್ಡ ಒಂಥರ ರೋಗ ಇದ್ದಂಗಿದೆ ಆ್ಯಕ್ಚುಲಿ. ಇದೊಂಥರ ಈ ಮ್ಯಾನೇಜರ್ಸ್ಗಳು ಏನಾದ್ರು ಕರೆಕ್ಟಾಗಿ ಸಿಕ್ಕಿಲ್ಲ ಅಂದರೆ ತುಂಬ ಡೇಂಜರ್. ಇರೋಕ್ಕೆ ಆಗಲ್ಲ. ಉಸಿರು ಒಂಥರ ನಾವು ಕೆಲಸ ಬಿಡೋಂಗಿಲ್ಲ, ಇರೋಂಗಿಲ್ಲ. ಆ ಥರ ಒಂದು ಉಸಿರು ಕಟ್ಟುತ್ತೆ ಅಂಥ ಕಡೆ ಎಲ್ಲ. ವರ್ಕ್ ಫ್ಲೆಕ್ಸಿಬಿಲಿಟಿ. ನಮ್ಮ ಡೇಟಾ ಅನಾಲಿಟಿಕ್ಸಲ್ಲಿ ಒಂದು ಏನಪ್ಪ ಅಂದರೆ ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ನೀವು ಅಕಸ್ಮಾತಾಗಿ ಪ್ರಾಜೆಕ್ಟ್ ಮುಗಿಸಿದ್ರೆ ಇನ್ನೊಂದು ಪ್ರಾಜೆಕ್ಟ್ ಇಲ್ಲ ಅಂದರೆ ಆರಾಮಾಗಿರ್ಬೋದು, ಅಥವಾ ನೀವು ಎಲ್ಲಿಂದ ಬೇಕಾದ್ರೂ ಕೆಲಸ ಮಾಡ್ಬೋದು. ಕೆಲವು ಕಂಪ್ನೀಸಲ್ಲಿ ಬರಲೇಬೇಕು ಅಂತಂತಾರೆ, ಬಟ್ ಕೆಲವು ಕಂಪ್ನೀಸಲ್ಲೆಲ್ಲ ನಿಮಗೆ ಆರಾಮಾಗಿ ವರ್ಕ್ ಮಾಡ್ಬೋದು. ಓಕೆ, ಇದು ಗಾಟ್ ಫೈರ್ಡ್, ಇದು ಸ್ವಲ್ಪ ಡೇಂಜರ್ ಆ್ಯಕ್ಚುಲಿ. ಅಕಸ್ಮಾತ್ ನೀವು ಕೆಲಸದಿಂದ ಕಿತ್ತಾಕ್ಬಿಟ್ರೆ ಸ್ವಲ್ಪ ತಲೆನೋವು. ಯಾಕಂದರೆ ನಿಮ್ಗೆ ಅಕಸ್ಮಾತಾಗಿ ಯಾವುದೋ ಬೇರೆ ಡೊಮೈನಲ್ಲಿ ಇರ್ತೀರ, ನಿಮ್ಮ ಕೆಲಸದಿಂದ ತೆಗೆದಾಕ್ಬಿಟ್ರೆ ಇನ್ನೊಂದು ಡೊಮೈನ್ ಚೇಂಜ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ. ಅವಾಗ ನೀವು ಸ್ಕಿಲ್ಸ್ ಇದ್ದರೆ ನೀವು ಚೇಂಜ್ ಮಾಡ್ಕೋಬೋದು, ಇಲ್ಲ ಅಂದರೆ ಕಷ್ಟ. ಟ್ರೆಂಡಿಂಗ್ ಟೆಕ್ನಾಲಜಿ ಆ್ಯಂಡ್ ಜಾಬ್ಸ್ ಇನ್ ದ ಮಾರ್ಕೆಟ್. ಇದು ನೋಡಿ, ಡೇಟಾ ಇಂಜಿನಿಯರಿಂಗು, ಡೇಟಾ ಅನಾಲಿಟಿಕ್ಸ್ ಮತ್ತು ಈ ಡೇಟಾ ಸೈನ್ಸ್, ಇದರ ಡೇಟಾ ಸೈಂಟಿಸ್ಟ್ ಆಗೋದಕ್ಕೆ ತುಂಬ ಇದರ ಟ್ರೆಂಡಿಂಗ್ ಅಲ್ವಾ. ತುಂಬ ಜನ ಬರ್ತಿದ್ದಾರೆ ಎಸ್ಪೆಷಲಿ ಡೇಟಾ ಅನಾಲಿಟಿಕ್ಸ್ಗೆ. ಸೊ ಈ ರೀಸನ್ಗೆ ತುಂಬ ಜನ ಜಾಬ್ ಚೇಂಜಸನ್ನು ಮಾಡ್ತಾರೆ. ಮಿಸ್ಟೇಕ್ಸ್ ಡೊಮೈನ್ ಚೇಂಜರ್ಸ್ ಮೇಕ್. ಏನೆಲ್ಲ ಮಿಸ್ಟೇಕ್ಸ್ ಮಾಡ್ಬೋದು? ಸಿವಿಲ್ ಇಂಜಿನಿಯರಿಂದ ನಾನು ಡೇಟಾ ಅನಾಲಿಟಿಕ್ಸ್ ಬರ್ತೀನಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಆ ಡೊಮೈನೇ ಅರ್ಥ ಆಗಿರಲ್ಲ. ನನಗೆ ಕೆಪಾಸಿಟಿ ಇದೆಯಾ ಅಂತಲೇ ಅವರಷ್ಟಕ್ಕೆ ಅವರೇ ಜಡ್ಜ್ ಮಾಡ್ಕೊಳ್ಳಲ್ಲ. ಏನು ಮಾಡ್ತಾರೆ ಅಂದರೆ, ನನ್ನ ಫ್ರೆಂಡ್ ಒಬ್ಬ, ಅವನಿಗೆ ಜಾಬ್ ಸಿಕ್ತು, 40 ಲಕ್ಷ ಪ್ಯಾಕೇಜು, ನಾನು ಅದೇ ಥರ ಮಾಡ್ಬಿಡ್ತೀನಿ, ಹೋಗಿ ಸಿಕ್ಬಿಡುತ್ತೆ ಅಂತ. ಹಂಗಾಗಲ್ಲ. ನಿಮ್ಗೆ ಆ ಸ್ಕಿಲ್ಸ್ ಇದೆಯಾ, ನಿಮ್ಗೆ ಕೆಪಾಸಿಟಿ ಇದೆಯಾ, ನೀವು ಕೇಪಬಲ್ ಇದ್ದೀರಾ, ಅದು ನೋಡಿಕೊಂಡು ನೀವು ಮಾಡು. ಸುಮ್ಮನೆ ನೋಡ್ಬಿಟ್ಟೇನೋ ಅಲ್ಲಿ ಡೊಮೈನ್ ಚೇಂಜ್ ಮಾಡ್ತೀನಿ ಅಂದರೆ ಯಾರು ನಿಮಗೆ ಈ ಡೊಮೈನ್ ಇದೇನೋ ನಿಮಗೆ ಜಾಬ್ ಕೊಟ್ಬಿಡಲ್ಲ. ನೋಡಿ,
ಟ್ರೈಂಗ್ ವಿತೌಟ್ ಇವ್ಯಾಲ್ಯುಯೇಟಿಂಗ್ ಯುವರ್ ಸೆಲ್ಫ್. ಫಸ್ಟ್ ನಿಮ್ಮಷ್ಟಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ. ನಾನು ಜಾಬ್ ಚೇಂಜ್ ಮಾಡಿದ್ರೆ ಅಥವಾ ಡೊಮೈನ್ ಚೇಂಜ್ ಮಾಡಿದ್ರೆ ನಾನು ಅಲ್ಲಿ ಉಳ್ಕೋತೀನ, ಫಸ್ಟ್ ಆಫ್ ಆಲ್ ನನಗೆ ಕಾನ್ಫಿಡೆನ್ಸ್ ಇದೆಯಾ, ಇದೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ನೋಡಿ, ಟ್ರೈಂಗ್ ಟು ಚೇಂಜ್ ಡೊಮೈನ್ ಬಿಕಾಸ್ ಫ್ರೆಂಡ್ ಇಸ್ ಡೂಯಿಂಗ್ ವೆಲ್. ಯಾರೋ ಫ್ರೆಂಡ್ ಒಬ್ಬ ಸೇರ್ಕೊಂಡ್ಬಿಟ್ಟ ನಾನು ಹೋಗ್ತೀನಿ ಅಂದ್ರೆ ಅದೆಲ್ಲ ಆಗಲ್ಲ. ಯಾಕಂದ್ರೆ ಅವ್ನಿಗೆ ಆಲ್ರೆಡಿ ನಾಲೆಜ್ ಇರುತ್ತೆ, ಸೇರ್ಕೊಂಡಿದ್ದಾನೆ. ನಾನು ಆ ಥರ ಸ್ಕಿಲ್ಸ್ ಅನ್ನ ಕಲಿಬೇಕಾಗತ್ತೆ. ಓಕೆ, ರೈಟ್. ಇವಾಗ ಯಾರೋ ಬರ್ತಾರೆ, ಬಂದ್ಬಿಟ್ಟು ನಿಮ್ಗೆ ನಮ್ಮಲ್ಲಿ ಕೆಲಸ ಕೊಡಿಸ್ಬಿಡ್ತೀನಿ, ನಂಗೊಂದು 3 ಲಕ್ಷ ಕೊಟ್ಬಿಡು, ನಿನ್ಗೆ ಯಾಕೆ ನಾನು 40 ಲಕ್ಷ ಪ್ಯಾಕೇಜ್ ಕೊಡಿಸ್ತೀನಿ, ಇಂಥವೆಲ್ಲ ಇರ್ತವೆ ಸ್ಪ್ಯಾಮರ್ಸ್. ಈ ಪ್ಲೇಸ್ಮೆಂಟ್ ಏಜೆನ್ಸೀಸ್ ಎಲ್ಲರೂ ಅಂತಲ್ಲ, ಕೆಲವೊಂದು ಇರ್ತಾವ ಆ ಥರ. ಸೊ ಅದೆಲ್ಲ ನೀವು ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಎಕ್ಸ್ಪೆಕ್ಟಿಂಗ್ ಸ್ವಿಚ್ ಓವರ್ ನೈಟ್, ಇದೆಲ್ಲ ಆಗಲ್ಲ. ಓವರ್ ನೈಟ್ ಅಂದ್ರೆ ಇವತ್ತು ನಾನು ಕೋರ್ಸಿಗೆ ಸೇರ್ಕೊಂಡೆ, ನಾಳೆ ನಾನು ಜಾಬಿಗೆ ಸೇರ್ಬಿಡ್ಬೇಕು, ಆ ಥರ ಎಲ್ಲ ಆಗಲ್ಲ. ಕೋರ್ಸ್ ಮುಗಿಸ್ಕೊಂಡಿದ ತಕ್ಷಣ ಎಲ್ಲರಿಗೂ ಜಾಬ್ ಸಿಕ್ಬಿಡುತ್ತೆ ಅಂತಲೂ ಗ್ಯಾರಂಟಿ ಹೇಳಕ್ಕಲ್ಲ. ಅನ್ಲೆಸ್ ಅಂಡ್ ಅಂಟಿಲ್ ನೀವು ಡೆಡಿಕೇಟ್ ಆಗಿ ಸ್ಕಿಲ್ಸ್ ಕಲ್ತ್ಕೊಂಡ್ರೆ ಎಸ್ ನಿಮಗೆ ಸಿಗುತ್ತೆ. ಇಲ್ಲ ಅಂದ್ರೆ ನೀವು ಸುಮ್ಮನೆ ನಾನು ಕೋರ್ಸ್ ಸೇರ್ಕೊಂಡ್ಬಿಟ್ಟೆ, ಒಂದಷ್ಟು ಫೀಸ್ ಕಟ್ಬಿಟ್ಟು ನೀವೇನು ಕಲ್ತಿಲ್ಲ ಅಂದ್ರೆ ಯಾರು ಕೆಲಸ ಕೊಡಲ್ಲ. ಸ್ಕಿಲ್ಸ್ ಡೆವಲಪ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೋಬೇಕು. ವಾಟ್ ನಾಟ್ ಟು ಸೇ ಇನ್ ಜಾಬ್ ಆರ್ ಡೊಮೈನ್ ಚೇಂಜ್, ಏನೆಲ್ಲ ನಾವು ಹೇಳ್ಬಾರ್ದು ಇಂಟರ್ವ್ಯೂ ಅಲ್ಲಿ, ಅದೆಲ್ಲ ಲಿಸ್ಟ್ ಮಾಡಿದ್ದೀನಿ, ಎಷ್ಟೊಂದಿದೆ. ಮೈ ಎಕ್ಸ್ ಬಾಸ್ ಮ್ಯಾನೇಜರ್ ಇಸ್ ನಾಟ್ ಗುಡ್, ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ಮ್ಯಾನೇಜರ್ ಸರಿ ಇಲ್ಲ ಅಂತಂದ್ರೆ ಆ ಇಂಟರ್ವ್ಯೂ ಅಲ್ಲಿ ಅವ್ರು ಯೋಚನೆ ಮಾಡ್ತಾರೆ, ನೆಕ್ಸ್ಟ್ ಇನ್ನೊಂದು ಕಂಪ್ನಿ ಹೋದ್ರೆ ನಾನು ಹಂಗೆ ಬೈತಾನೆ ಅಂತ. ಈ ಥರದವೆಲ್ಲ ಇರ್ತವೆ. ಸೊ ಇದೆಲ್ಲ ನೀವು ನೋಡ್ಕೊಳ್ಳಿ. ಕೆಲವೊಂದು ಪಾಯಿಂಟ್ಸ್ ಅನ್ನು ಇಲ್ಲಿ ಕೊಟ್ಟಿದ್ದೀನಿ, ಈ ಥರದೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಇಂಟರ್ವ್ಯೂ ಅಲ್ಲಿ. ಓಕೆನಾ? ಹೌ ಟು ಚೇಂಜ್ ಯುವರ್ ಕೆರಿಯರ್ ಪಾತ್, ಏನು ಮಾಡ್ಬೋದು? ಫಸ್ಟ್ ಮೋಟಿವೇಟ್, ನಿಮ್ಮಷ್ಟಕ್ಕೆ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ನಿಮ್ಮಷ್ಟಕ್ಕೆ ಫಸ್ಟ್ ನಿಮ್ಮ ಬಗ್ಗೆ ನಿಮ್ಗೊಂದು ನಂಬಿಕೆ ಇರಬೇಕು. ಅದಿಲ್ಲ ಅಂದ್ರೆ ನೀವು ಏನೇ ಮಾಡಿದ್ರು ವೇಸ್ಟ್. ನೀವು ಏನಾದರೂ ಒಂದು ಕೋರ್ಸ್ ಮಾಡ್ತೀನಿ ಅಥವಾ ಏನೋ ಒಂದು ಸ್ಕಿಲ್ಸ್ ಕಲಿತೀನಿ, ಏನೋ ಒಂದು ಮಾಡ್ತೀನಿ ಅಂದ್ರೆ ಎಸ್ ನಾನು ಮಾಡೇ ಮಾಡ್ತೀನಿ, ನನಗೆ ಆ ಕಾನ್ಫಿಡೆನ್ಸ್ ಇದೆ ಅನ್ನೋದನ್ನ ನೀವು ಫಸ್ಟ್ ತಿಳ್ಕೊಬೇಕು. ಅದಾದ್ಮೇಲೆ ನೆಕ್ಸ್ಟ್ ನೀವು ಏನೇ ಮಾಡ್ಬೋದು. ನೋಡಿ, ಡಿಸಿಷನ್, ಕರೆಕ್ಟ್ ಡಿಸಿಷನ್ ತಗೊಳ್ಳಿ, ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿ. ಬೇಕಿದ್ರೆ ಅಕಸ್ಮಾತ್ ನಿಮ್ಗೆ ಆ ಥರ ಇತ್ತು ಅಂದ್ರೆ ಬನ್ನಿ ನಮ್ಮ ಆಫೀಸ್ಗೆ, ನಾನು ಇದ್ದೀನಿ. ನಾನು ಖಂಡಿತ ನಿಮಗೆ ಕೆರಿಯರ್ ಕೌನ್ಸಿಲಿಂಗ್ ಕಂಪ್ಲೀಟ್ ಫ್ರೀ ನಮ್ಮ ಆಫೀಸಲ್ಲಿ. ಓಕೆನಾ? ಒನ್ ಆನ್ ಒನ್ ನೀವು ಸರ್ ನಾನು ಫೋನಲ್ಲಿ ಮಾತಾಡ್ತೀನಿ ಅಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ನನ್ನ ಟೈಮಿಂಗ್ಸ್ ಅನ್ನು ನೋಡ್ಕೊಂಡು ನಾನು ಇದು ಮಾಡ್ಬೇಕಾಗತ್ತೆ. ಸೊ ನಮ್ಮ ಆಫೀಸ್ಗೆ ಬನ್ನಿ, ಬೇಕಿದ್ರೆ ನಾನು ಖಂಡಿತ ನಿಮಗೆ ಕೆರಿಯರ್ ಕೌನ್ಸಿಲಿಂಗ್ ನಾನು ಅಟ್ಲೀಸ್ಟ್ ಒಂದು 20-30 ಮಿನಿಟ್ಸ್ ನಾನು ಸ್ಪೆಂಡ್ ಮಾಡ್ತೀನಿ ಬೇಕಿದ್ರೆ. ಓಕೆನಾ? ಕಿರಿಯರ್ ಗ್ಯಾಪ್ ಅಂದ್ರೆ ಏನು? ಅಕಸ್ಮಾತ್ಗೆ ನಾನು ವರ್ಕ್ ಮಾಡ್ತಾ ಇರ್ತೀನಿ, ಅದ್ರ ಮಧ್ಯೆ ನಾನು ಸ್ವಲ್ಪ ಫ್ರೀ ಮಾಡ್ಕೋಬೇಕು, ನನಗೆ ರೆಸ್ಟ್ ಬೇಕು, ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಅಥವಾ ನನ್ನ ಕೆಲಸನೇ ತೆಗೆದ್ಬಿಟ್ರು. ಸೊ ಈ ಥರದ್ದೆಲ್ಲ ನಾವು ಕಿರಿಯರ್ ಗ್ಯಾಪ್ ಅಂತ ಕರಿತೀವಿ. ಏನೆಲ್ಲ ಕಿರಿಯರ್ ಗ್ಯಾಪ್ಸ್ ಇರುತ್ತೆ ನೋಡಿ. ಅಕಸ್ಮಾತಾಗಿ ಈ ಕೆಲವರು ಈ ಯೂಶಲಿ ಲೇಡೀಸ್ ಪ್ರೆಗ್ನೆಂಟ್ ಆಗಿರ್ತಾರೆ, ಅವರು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಈ ಕೆಲವು ಕಂಪ್ನೀಸ್ ಎಲ್ಲ ಇವಾಗ ನಂಬರ್ ಆಫ್ ಮಂತ್ಸ್ ಇನ್ಕ್ರೀಸ್ ಮಾಡಿದ್ದಾರೆ, ಅಂದ್ರೆ 3 ಮಂತ್ಸಿಂದ 6 ಮಂತ್ಸ್ವರೆಗೂ. ಅದಾದ್ಮೇಲೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಬೇಡ ನಾನು ಕೆಲಸಕ್ಕೆ ಹೋಗಲ್ಲ, ಒಂದು ಸ್ವಲ್ಪ ದಿವಸ ನಾನು ಬ್ರೇಕ್ ತಗೋತೀನಿ, ಯಾಕಂದ್ರೆ ಮಗು ಬೆಳವಣಿಗೆ ಅಂದ್ರೆ ಮಗು ಚೆನ್ನಾಗಿ ಆಗೋವರೆಗೂ ನಾನು ಹೋಗ್ತೀನಿ ಅಂತ. ಆ ಥರದ್ದು ಇರ್ಬೋದು. ಲೇ ಆಫ್ಸ್ ಇಂದ ಗ್ಯಾಪ್ಸ್ ಆಗ್ಬೋದು. ಪ್ಯಾಂಡಮಿಕ್ ಈಗ ಆಯ್ತಲ್ಲ ಮೊನ್ನೆ, ಕೋವಿಡ್, ಆ ಥರದ್ರಲ್ಲಿ ಕೆಲಸ ಹೋಗಿರ್ಬೋದು. ಮೆಡಿಕಲ್ ರೀಸನ್ ಆಗಿರ್ಬೋದು, ಫ್ಯಾಮಿಲಿಗೋಸ್ಕರ, ಆ ಥರ ಎಷ್ಟೊಂದು ರೀಸನ್ಸ್ ಇರ್ತವೆ. ಪ್ರತಿಯೊಂದು ರೀಸನ್ಗೂ ಎಲ್ಲ ಬೇರೆ ಬೇರೆ ರೀಸನ್ಗೆ ಒಂದೇ ಥರ ಆನ್ಸರ್ ಇರಲ್ಲ. ನೀವು ಅದನ್ನ ಪ್ರಾಂಪ್ಟ್ ಆಗಿ ನಮ್ಗೆ ಈ ಥರ ನಾನೇನೋ ಒಂದು ಕೆಲಸ ಮಾಡ್ತಾ ಇದ್ದೆ, ಈ ಥರ ನಾನು ಗ್ಯಾಪ್ ತಗೊಂಡಿದ್ದೀನಿ, ಇವಾಗ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ, ನಾನು ಜಾಬ್ಗೆ ಹೋಗ್ಬೇಕು ನಾನು, ನೀವು ನಿಮ್ಮ ಪ್ರೊಫೈಲಲ್ಲಿ ಮೆನ್ಷನ್ ಮಾಡಬೇಕು ಆ್ಯಕ್ಚುಲಿ. ಓಕೆ, ಯು ಶುಡ್ ನೋ ಎನಿಥಿಂಗ್ ಲೆಸ್ ದನ್ 6 ಮಂತ್ಸ್ ಇಸ್ ಜನರಲಿ ಓಕೆ. ಅಂದರೆ 6 ಮಂತ್ಸ್ಗಿಂತ ಕೆಳಗಿತ್ತು ಅಂದರೆ ಫೈನ್, ಯಾರು ನಿಮ್ಗೆ ಅಷ್ಟೊಂದು ಕೆಳಗೆ ಬರಲ್ಲ. ಜಾಬ್ ಹಾಪಿಂಗ್ ಅಂದ್ರೆ ಎಗರೋದು, ಈ ಒಂದು ಜಾಬಿಂದ ಇನ್ನೊಂದು ಜಾಬ್ಗೆ. ಕೆಲವ್ರು ಮಾಡ್ತಾರೆ, ಇವತ್ತು ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರೆ, 10 ಲಕ್ಷ ಪ್ಯಾಕೇಜ್ ಕೊಟ್ಟಿರ್ತಾರೆ, ಇನ್ನೊಬ್ಬ ಬೇರೆ ಕರೀತಾನೆ, ಒಂದು 4-5 ತಿಂಗಳು ಕೆಲಸ ಮಾಡ್ತಿರ್ತಾರೆ, ಸಡನ್ ಆಗಿ ಬಾ ನಿನ್ಗೆ ಇನ್ನೊಂದು 15 ಲಕ್ಷ ಕೊಡ್ತೀನಿ ಅಂದ್ರೆ ಪಟ್ಟನ್ ಜಂಪ್ ಆಗ್ಬಿಡ್ತಾರೆ. ಮತ್ತೆ ಇನ್ನೊಂದು 5 ತಿಂಗಳು ಮಾಡ್ತಾರೆ, ಮತ್ತೆ ಇನ್ನೊಂದ್ ಕಡೆ ಹೋಗ್ತಾರೆ, ಇನ್ನೂ ಒಂದಷ್ಟು ನನಗೆ ಸ್ಯಾಲ್ರಿ ಸಿಗುತ್ತೆ ಅಂತ. ಆ ಥರ ನೀವು 1-2 ಮಾಡ್ಬೋದು ಅಷ್ಟೇ. ಅದೇ ಥರ ಮಾಡ್ತಿದ್ರೆ ನಿಮ್ಮನ್ನ ಯಾರು ಸೆಲೆಕ್ಟೇ ಮಾಡಲ್ಲ ಆಮೇಲೆ. ಯಾಕಂದ್ರೆ ಪ್ರಾಜೆಕ್ಟ್ ಮಧ್ಯದಲ್ಲಿ ಕೈ ಕೊಟ್ಟು ಹೋಗೋ ಚಾನ್ಸಸ್ ಇರುತ್ತೆ ಅಂತ ನಿಮ್ಮನ್ನ ಸೆಲೆಕ್ಟೇ ಮಾಡಲ್ಲ. ಲಿವಿಂಗ್ ಜಾಬ್ ಇನ್ ಲೆಸ್ ದೆನ್ ಅ ಇಯರ್, ಇದು ಒಳ್ಳೇದಲ್ಲ. ನಮ್ಗೆ ಸ್ವಲ್ಪ ಜಾಸ್ತಿ ಸಂಬಳ ಕೊಡ್ತಾರೆ ಅಂದ್ಬಿಟ್ಟು ಅವಾಗ ಜಾಬ್ ಚೇಂಜ್ ಮಾಡೋದು ಒಳ್ಳೇದಲ್ಲ. ಆದಷ್ಟು
ಬಟ್ 2 ಇಯರ್ಸ್ವರೆಗೂ ಇದ್ರೆ ಒಳ್ಳೇದು. ಇನ್ ಕೇಸ್ ಒಳ್ಳೆ ಆಪರ್ಚುನಿಟಿ ಸಿಕ್ತು ಅಂದ್ರೆ ನೀವು ಹೋಗ್ಬೋದು, ಏನು ತೊಂದರೆ ಇಲ್ಲ. ಬಟ್ ನೋಡ್ಕೊಂಡು ನೀವು ಜಂಪ್ ಆಗ್ಬೇಕು, ಆಯ್ತಾ? ಕೆಲವು ಕಂಪ್ನೀಸ್ ಜಾಬ್ ಹಾಪರ್ಸ್ ಅಂದ್ರೆ ಸಣ್ಣ ಪ್ರಾಜೆಕ್ಟ್ ಇರುತ್ತೆ, 3 ತಿಂಗಳು 4 ತಿಂಗಳಿಗೆಲ್ಲ ಮುಗ್ದೋಗುತ್ತಲ್ಲ, ಅಂಥವ್ರು ಬೇಕಾದ್ರೆ ಹೈಯರ್ ಮಾಡ್ಕೋಬೋದೇನೋ. ಬಟ್ ಎಲ್ಲಾ ಸರಿನ ಅಂಥ ಪ್ರಾಜೆಕ್ಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಓಕೆನಾ? ಬಿ ಪ್ರಿಪೇರ್ಡ್. ಯಾವತ್ತೂ ಅಷ್ಟೇ, ನೀವು ಗ್ಯಾಪ್ಸ್ ಅಂತ ಇದ್ದಾಗ ಎಲ್ಲದಕ್ಕೂ ನೀವು ರೆಡಿ ಆಗಿರ್ಬೇಕು. ಅಂದ್ರೆ ಪ್ರಾಂಪ್ಟ್ ಆಗಿ ನೀವು ಹೇಳೋದಕ್ಕೆ ರೆಡಿ ಇರಬೇಕು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಆ ಮಧ್ಯದಲ್ಲಿ ಗ್ಯಾಪ್ ಫಿಲ್ ಮಾಡೋಕ್ಕೆ ಒಂದಷ್ಟು ಫೇಕ್ ಸರ್ಟಿಫಿಕೇಟ್ಸ್ ತಗೊಂಡೋಗ್ಬಿಡ್ತಾರೆ. ಮಾಡಬೇಡಿ. ನಿಮ್ಗೆ ಹೇಳ್ದೆ, ಫೇಕ್ ಅನ್ನ ಈಸಿ ಕಂಡು ಬಿಡ್ತಾರೆ. ಆ ಥರ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ತಗ್ಲಾಕೊಂಡ್ರೆ ಮುಗೀತು. ಓಕೆನಾ? ಟಿಪ್ಸ್ ಟು ಹ್ಯಾಂಡಲ್ ಎಂಪ್ಲಾಯ್ಮೆಂಟ್ ಗ್ಯಾಪ್. ಬಿ ಹಾನೆಸ್ಟ್. ಹೇಳಿದ್ನಲ್ಲ, ಆದಷ್ಟು ಹಾನೆಸ್ಟ್ ಆಗಿರಿ, ಪ್ರಾಂಪ್ಟ್ ಆಗಿರಿ, ಕನ್ವೆ ಕಾನ್ಫಿಡೆನ್ಸ್. ನೀವು ಕಾನ್ಫಿಡೆನ್ಸ್ ಆಗಿ ಹೇಳಿ, ಹಿಂಗಾಗಿತ್ತು ನಂಗೆ ಪ್ರಾಬ್ಲಮ್ಮು, ಹಂಗಾಗಿ ನಾನು ಕೆಲ್ಸಕ್ಕೆ ಹೋಗೋಕ್ಕಾಗಿರ್ಲಿಲ್ಲ ಅಂತ. ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಅದು ಇಂಪಾರ್ಟೆಂಟು. ಯಾಕಂದ್ರೆ ನಿಮ್ಗೆ ಯಾವುದೇ ಜಾಬ್ ಇಂಟರ್ವ್ಯೂ ಕರೆದಾಗ ನಿಮಗೆ ಕೊಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ ವರ್ಕ್ ಮಾಡೋಕ್ಕಾಗುತ್ತಾ ಅಂತ ಅವ್ರು ಚೆಕ್ ಮಾಡ್ತಾರೆ. ಆಗುತ್ತೆ ಅಂದರೆ ಎಸ್ ಫೈನ್, ತಗೊಂಡೇ ತಗೋತಾರೆ. ಮಧ್ಯದಲ್ಲಿ ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳಿ, ಪ್ರಾಜೆಕ್ಟ್ಸ್ಗಳು ಮಾಡಿ. ಓಕೆ, ರೆಸ್ಯೂಮನ್ನ ಅವಾಗ ಅಪ್ಡೇಟ್ ಮಾಡ್ಕೋತಾ ಇರಿ. ಬಿಲ್ಡ್ ನೆಟ್ವರ್ಕ್, ಇದು ಇಂಪಾರ್ಟೆಂಟ್. ನೀವು ಎಲ್ಲೇ ಹೋದ್ರೂ ಫಸ್ಟ್ ನೆಟ್ವರ್ಕ್ ಬಿಲ್ಡ್ ಮಾಡ್ಕೊಳ್ಳಿ. ನಿಮಗೆ ಜನ ಪರಿಚಯ ಇದ್ದಾರೆ ಅಂತಂದ್ರೆ, ಕಾಂಟ್ಯಾಕ್ಟ್ಸ್ ಇದ್ದಾರೆ ಅಂತಂದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಯಾರನ್ನು ಬಂದು, ನಿಮ್ಗೆ ಯಾರು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಯಾರು ಬಂದು ನಿಮ್ಗೆ ಕೆಲಸ ಕೊಡ್ತಾರೆ, ರೈಟ್? ಆ ಥರ. ಮೂವಿಂಗ್ ಆನ್ ಫ್ರಮ್ ಎಂಪ್ಲಾಯ್ಮೆಂಟ್ ಗ್ಯಾಪ್ಸ್. ನೋ ಮ್ಯಾಟರ್ ವಾಟ್ ಟೈಪ್ ಆಫ್ ಗ್ಯಾಪ್ಸ್ ಇನ್ ಯುವರ್ ರೆಸ್ಯೂಮೆ ಯು ಮೇ ಡೀಲ್ ವಿತ್, ಗೈಡೆನ್ಸ್ ಫ್ರಮ್ ಅನ್ ಎಕ್ಸ್ಪರ್ಟ್ ಕೆರಿಯರ್ ಕೋಚ್ ಕ್ಯಾನ್ ಬಿ ಎಕ್ಸ್ಟ್ರೀಮ್ಲಿ ಹೆಲ್ಪ್ಫುಲ್. ಆಯ್ತಾ? ಯಾರನ್ನ ಒಳ್ಳೆ ಕೆರಿಯರ್ ಕೋಚ್ ಇದ್ದಾರೆ ಅಥವಾ ನಿಮ್ಗೆ ಕೆರಿಯರ್ ಕೌನ್ಸಿಲಿಂಗ್ ಯಾರನ್ನ ಮಾಡ್ತಾರೆ ಅಂದ್ರೆ ದಯವಿಟ್ಟು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿ, ಏನು ಅಂತ ಒಳ್ಳೆ ಸಜೆಷನ್ ನೀವು ತಗೋಬೇಕು. ಓಕೆ, ರೈಟ್. ಸೊ ಇದು ಇವತ್ತಿನ ಟಾಪಿಕ್. ತುಂಬಾ ಡಿಸ್ಕಷನ್ಸ್ ಮಾಡಿದ್ರು ಕನ್ಫ್ಯೂಷನ್ ಆಗ್ಬಿಡುತ್ತೆ. ಬಟ್ ಏನಂದ್ರೆ 2 ದಿನದ್ದು ನಾವು ಒಂದೇ ದಿವಸ ಕಂಬೈನ್ ಮಾಡೋಕೆ ಬಂತು. ಯಾಕೆಂತಂದ್ರೆ ಮತ್ತೆ ನಾಳೆ ನಾನು ಇರಲ್ಲ. 17ನೇ ತಾರೀಕು ಇನ್ನೂ ಒಂದು ಸೆಷನ್. ಆ ಸೆಷನ್ನಲ್ಲಿ ನಾವು ಬರೀ ಡಿಸ್ಕಷನ್ಸ್ ಅಷ್ಟೇ ಮಾಡೋಣ, ಆಯ್ತಾ? ಅಲ್ಲಿ ನಾನು ಬೇರೆ ಏನು ಟಾಪಿಕ್ ಅನ್ನ ತಗೊಳ್ಳಲ್ಲ. ಮುಕ್ತಾಯದ ದಿನ ಅಂದ್ರೆ ಅವತ್ತು ನಾನು ನಿಮಗೆ ಸರ್ಟಿಫಿಕೇಶನ್, ಬ್ಯಾಡ್ಜ್, ಈ ಥರದ್ದೆಲ್ಲ, ಮತ್ತೆ ಇನ್ನೂ ಎಷ್ಟೊಂದು ಬುಕ್ಸ್ಗಳು, ತುಂಬಾ ಒಂದಷ್ಟು ಇನ್ಫಾರ್ಮೇಶನ್ಗಳು, ಮತ್ತೆ ನಾನು ನಿಮಗೆ ಇದು ಕೊಡ್ತೀನಿ ಅಂತ ಹೇಳಿದ್ದೆ, ಒಂದು 100+ ಪವರ್ BI ಇದು ಲಿಂಕ್ಸ್, ಆ ಥರದ್ದು ಎಷ್ಟೊಂದು ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ಕೊಡ್ತೀನಿ. ವಿಡಿಯೋಸ್ ಮಾತ್ರ ಎಲ್ಲರಿಗೂ ನಾನು ಕಳಿಸಿದ್ದೀನಿ, ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬೆಳಿಬೇಕು, ಕನ್ನಡದಲ್ಲಿ ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅಂತ. ಬಟ್ ನಿಮ್ಮ ಜವಾಬ್ದಾರಿ ಅಂತ ನಾನು ಹೇಳಿದ್ದೀನಿ. ಪರವಾಗಿಲ್ಲ, 600 ಸಬ್ಸ್ಕ್ರೈಬರ್ಸ್ವರೆಗೂ ಮಾಡಿಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಮತ್ತೆ ತುಂಬಾ ಜನ ಆ್ಯಕ್ಚುಲಿ, ಆಯ್ತಾ, ತುಂಬ ಥ್ಯಾಂಕ್ಸ್. ನಾನು ಕೆಲವೊಂದು ಹೆಸರೆಲ್ಲ ನಾನು ಇಲ್ಲಿ ಹೇಳಕ್ ಹೋಗಲ್ಲ. ಖುದ್ದಾಗಿ ಅವರೇನೆ ಎಲ್ಲ ಲೈಕ್ಸ್ಗೋಸ್ಕರ ಮತ್ತೆ ಶೇರ್ ಮಾಡಿ, ನಮ್ಮ ಈ ವಿಡಿಯೋಸ್ ಎಲ್ಲ ಶೇರ್ ಮಾಡಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂಥವ್ರಿಗೂ ತುಂಬ ಥ್ಯಾಂಕ್ಸ್. ಕನ್ನಡದವರು ದಯವಿಟ್ಟು ಆದಷ್ಟು ಒಬ್ರಿಗೊಬ್ರು ಹೆಲ್ಪ್, ಸಪೋರ್ಟ್, ಎನ್ಕರೇಜ್ ಮಾಡ್ತಾ IT ಫೀಲ್ಡಲ್ಲಿ ದೊಡ್ಡ ಮಟ್ಟಿಗೆ ನಮ್ಮ ಒಂದು ಈ ಕನ್ನಡದವ್ರು ಏನಿದ್ದಾರೆ ಬೆಂಗಳೂರಲ್ಲಿ, ನನಗೆ ಗೊತ್ತಿಲ್ಲ ಆಚೆ ಕಡೆ ಹೆಂಗೆ ಅಂತ ಗೊತ್ತಿಲ್ಲ, ಅಟ್ಲೀಸ್ಟ್ ಬೆಂಗಳೂರಲ್ಲಿ ನಮ್ಮವ್ರು ಜಾಸ್ತಿ ಆಗಬೇಕು, ಅಲ್ಲಿ ಕೆಲಸಗಳು ಅವ್ರಿಗೆ ಜಾಸ್ತಿ ಆಗಬೇಕು. ಅದಕ್ಕೆ ಏನೆಲ್ಲ ಮಾಡ್ಬೋದು, ಅದಕ್ಕೆ ನಾವು ಜೊತೆಗೆ ಸೇರ್ಕೊಂಡು ಮಾಡೋಣ. ಓಕೆನಾ? ತುಂಬ ಜನ ಸಜೆಷನ್ಸ್ ಚೆನ್ನಾಗಿ ಕಳಿಸಿದ್ದಾರೆ, ತುಂಬ ಸಂತೋಷ. ಓಕೆ, ಇನ್ನೂ ಸಜೆಷನ್ಸ್ ಇದ್ರೆ ಕಳಿಸಿ, ಖಂಡಿತ ಅದಕ್ಕೆ ಒಂದು ಸೆಷನ್ ಇಡೋಣ. ಯಾವ ಥರ ಅಂದರೆ ಡಿಸ್ಕಷನ್. ಇವಾಗ ನಾನು ಒಬ್ಬನೇ ಮಾತಾಡೋದಂತಲ್ಲ, ಅವಾಗ ನಿಮಗೆ ಮೈಕ್ ಅವಕಾಶ ನಾನು ಕೊಡ್ತೀನಿ. ಈ ಸಂಡೇ ಕೂಡ ನಾವು ಮಾಡೋಣ, ಆಯ್ತಾ? ಅದಕ್ಕೆ ನಾನು ಅವಾಗ ಮೈಕ್ ಅವಕಾಶ ಕೊಡ್ತೀನಿ, 2 ವೇ ಡಿಸ್ಕಷನ್ ಮಾಡೋಣ. ಓಕೆನಾ? ಫೈನ್. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇವಾಗ 1 ನಿಮಿಷ ತಗೊಂಡು ಇವತ್ತಿನ ಸೆಷನ್ ನಿಮಗೆ ಹೆಂಗ್ ಅನ್ನಿಸ್ತು ದಯವಿಟ್ಟು ಮೆಸೇಜ್ ಮಾಡಿ. ಅದಾದ್ಮೇಲೆ ಸೆಷನ್ ಕ್ಲೋಸ್ ಮಾಡೋಣ. ಸಂಡೇ ನಾನು ನಿಮಗೆ ಸಿಗ್ತೀನಿ. ಹೆಂಗ್ ಅನ್ನಿಸ್ತು ಸೆಷನ್ನು ತಿಳಿಸಿ. ಆಮೇಲೆ ಅಲ್ಲಿ ಒಂದು ಬೋನಸ್ ಫೈಲ್ಸ್ ಅಂತ ಒಂದಷ್ಟಿದೆ, ನಂದು ಎಲ್ಲೋ ಒಂದಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ರೆಸ್ಯೂಮೆ ಸ್ಯಾಂಪಲ್ಸ್ಗಳು. ನಾನು ಕಳಿಸ್ತೀನಿ, ಬೇಕಾದ್ರೆ ಅದನ್ನು ಯೂಸ್ ಮಾಡಿ ನೋಡಿ. ಅದು ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ ಗೊತ್ತಿಲ್ಲ.
ಬೇಕಾದ್ರೆ ನಾನು ಕಳಿಸ್ತೀನಿ. ಕಳಿಸ್ತೀನಿ, ವೆರಿಫಿಕೇಶನ್ ಟೂಲ್ ಎಲ್ಲ ಕಳಿಸ್ತೀನಿ, ಅದನ್ನ ಗ್ರೂಪಲ್ಲಿ ಹಾಕ್ತೀನಿ. ಅದೆಲ್ಲ ನಿಮ್ಗೆ ನೆಟ್ಟಲ್ಲೇ ಸಿಗುತ್ತೆ, ಅದೆಲ್ಲ ಕಳಿಸ್ತೀನಿ. ಅದೆಲ್ಲ ನಾನು ಹುಡುಕಿ ಎಲ್ಲ ಇದು ಮಾಡಿದ್ದು ಅಂತಲ್ಲ, ಜನರಿಗೆ ಯಾವಿದೆ ಅದೆಲ್ಲ ನಾನು ಕಳಿಸ್ತೀನಿ, ಎಲ್ಲರಿಗೂ ಸಿಗುವಂಥದ್ದು. ನಾನೇ ಖುದ್ದಾಗಿ ಏನು ಮಾಡಿರ್ತೀನಿ ಅದೆಲ್ಲ, ಯಾರೆಲ್ಲ ಪಾಪ ಎಫರ್ಟ್ಸ್ ತೊಗೊಂಡು ಟೈಮ್ ತೊಗೊಂಡು ಬಂದಿರ್ತಾರಲ್ಲ ಅಂಥದ್ದನ್ನು ಮಾತ್ರ ನಾನು ಸ್ಪೆಸಿಫಿಕ್ ಆಗಿ ಕೊಡ್ತೀನಿ. ಸರ್ಟಿಫಿಕೇಟ್ಸು ಯಾರೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಬಂದು ಚೆನ್ನಾಗಿ ಕಲ್ತಿರೋ ಅಂಥವ್ರು ಮಾತ್ರ ಕೊಡ್ಬೇಕು. ಎಲ್ಲರೂ ಈಗ ನಾನು ಹೋಗ್ಬಿಟ್ಟು ಸುಮ್ಮನೆ ಗ್ರೂಪಲ್ಲಿ ಲಿಂಕ್ ಹಾಕ್ಬಿಟ್ರೆ ಎಲ್ಲರೂ ಮೆಸೇಜ್ ಹಾಕ್ತಾರೆ, ನನಗೂ ಸರ್ಟಿಫಿಕೇಟ್ ಬೇಕು ಅಂತ. ಆ ಥರ ಬೇಡ. ಗುಡ್. ರೈಟ್. ಸೊ ಈ ಸೆಷನ್ ಯೂಸ್ ಆಗಿದೆ ನಿಮಗೆ ಅಂತ ಅನ್ಕೊಂಡಿದ್ದೀನಿ. ಆದಷ್ಟು ಯೂಸ್ ಮಾಡ್ಕೊಳ್ಳಿ. ಈ PPT ಏನಿದೆ ಇದನ್ನ ನಿಮ್ಗೆ ಕೊಡ್ತೀನಿ, ಗ್ರೂಪಲ್ಲಿ ಹಾಕ್ತೀನಿ. ಇದನ್ನ ಬೇರೆಯವ್ರಿಗೂ ಯೂಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಯೂಸ್ ಆದ್ರೆ ಒಳ್ಳೇದು. ಎಷ್ಟು ಜನ ಯೂಸ್ ಆಗುತ್ತೋ ಅಷ್ಟು ಜನ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ರೈಟ್. ಓಕೆ ರೈಟ್ ಪೀಪಲ್, ಥ್ಯಾಂಕ್ ಯು ಸೊ ಮಚ್. ಸೊ ಭಾನುವಾರ 7 ಗಂಟೆಗೆ ಸಿಗೋಣ. 2 ವೇ ಕಮ್ಯುನಿಕೇಶನ್. ನಿಮಗೂ ನನ್ನ ಮೈಕಿನ ಅವಕಾಶ ನಾನು ಮಾಡಿಕೊಡ್ತೀನಿ. ಅವತ್ತು ಎಲ್ಲರೂ ಡಿಸ್ಕಸ್ ಮಾಡೋಣ. ಸರ್ಟಿಫಿಕೇಟ್ ಲಿಂಕು, ಬ್ಯಾಡ್ಜ್ ಲಿಂಕು, ಮತ್ತೆ ಒಂದಷ್ಟು ಬೋನಸ್ಗಳು, ಮತ್ತೆ ಇನ್ನೂ ಎಷ್ಟೊಂದು ಅನೇಕ ಏನೇನೋ ಅದ ಪ್ಲಾನ್ಸ್ ಇರೋಲ್ಲ ನಾನು ಕೊಡ್ತೀನಿ. ಓಕೆ ರೈಟ್. ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ 14 ದಿನ ನಾವು ಕ್ಲಾಸಸ್ ಅನ್ನು ಮಾಡಿದ್ದು ತುಂಬಾ ಸಂತೋಷ ಅನ್ನಿಸ್ತು. ಸಂಡೇ ನಾನು 7 ಗಂಟೆಗೆ ಸಿಗ್ತೀನಿ, ಅಲ್ಲಿ ಇನ್ನೂ ಹೆಚ್ಚಿನ ಡಿಸ್ಕಷನ್ಸ್ ಅನ್ನ ಮಾಡೋಣ. ಥ್ಯಾಂಕ್ ಯು. ಬಾಯ್.